पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिम् आनतोऽस्मि. ಕ್ಷೇತ್ರದೇವತೆಯಾದ ಲಕ್ಷ್ಮೀ ವೆಂಕಟೇಶನನ್ನು ನಮಿಸಿ ಗುರುಗಳನ್ನು ವಂದಿಸಿ ಎಲ್ಲ ಭಾಗವತ ಕೇಳುಗರನ್ನೂ ಕೂಡ ಅಭಿವಂದಿಸಿ ಅವತಾರ ಗಾಥೆಯ 3ನೇ ದಿನದ ಈ ಚಿಂತನೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಹಿಂದೆ ಹೆಚ್ಚು ಕಮ್ಮಿ ಎಲ್ಲ ಅವತಾರಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಾತ್ಮಕವಾಗಿ ಸ್ಪರ್ಶಿಸಿ ಕೊನೆಗೆ ಇನ್ನೂ ಒಂದು ಮಾತು ಹೇಳಿ ಆ ಅವತಾರದ ಗಾಥೆಯ ಒಂದು ಸ್ವರೂಪವನ್ನು ಸಂಗ್ರಹಿಸ್ತಾರೆ. ಸರ್ಗೇ ತು ಯೋಹಮೃಷಯೋ ನವಯೇ ಪ್ರಜೇಶಾಃ ಸ್ಥಾನೇಥ ಧರ್ಮಮಖಮನ್ವಮರಾವನೀಶಾಃ ಅಂತೆ ತ್ವಧರ್ಮಹರಮನ್ಯು ವಶಾಸುರಾದ್ಯಾಃ ಮಾಯಾವಿಭೂತಯ ಇಮಾಃ ಪುರುಷಕ್ತಿಭಾಜಃ. ನಾನು ಅಹಂ ಋಷಯಃ ಅಪಿ ಚ ಯೇ ನವ ಪ್ರಜೇಶಾಃ. ಚತುರ್ಮುಖ ಹೇಳ್ತಾ ಇರುವ ಮಾತು ಅಂದರೆ ಈ ಹಿಂದೆ ಎಲ್ಲ ಅವತಾರಗಳ ಪರಿಚಯವನ್ನು ಮಾಡಿಕೊಟ್ಟು ಕಲಿಯುಗದ ಧರ್ಮ ಸ್ವರೂಪ ಅನ್ನೋದು ನಶಿಸಿಯೇ ಹೋಗುವ ಸ್ಥಿತಿ ಬಂದಾಗ ದುರುಳರೇ ಧರ್ಮದ್ರೋಹಿಗಳೇ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಜಗತ್ತನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುವಂತಹ ದುಸ್ಸಾಹಸವನ್ನು ಮಾಡಿದಾಗ ಕಲಿ ತನ್ನ ಪ್ರವೃತ್ತಿಯನ್ನು ಪ್ರಭಾವವನ್ನು ಬಹಳ ಗಾಢವಾಗಿ ಬೀರಿರ್ತಾನೆ. ಆಗ ಕಲ್ಕಿ ಶಾಸ್ತಾ ಭವಿಷ್ಯತಿ ಅಂತ ಮಾತು ಹೇಳಿದರು. ಒಟ್ಟು ಈ ಸೃಷ್ಟಿಯಾಗುವ ಆರಂಭದಿಂದ ಕೊನೆಯ ತನಕ ಅನೇಕ ಥರದ ಕೆಲಸಗಳು ನಡೀತಾವೆ ಅಂತ ಹೇಳ್ತಾ ಅಹಂ ನಾನು, ಅನೇಕ ಋಷಿಗಳು ಮತ್ತು ನವ ಪ್ರಜಾಪತೆಯ 9 ಜನ ಪ್ರಜಾಪತಿಗಳನ್ನು ಏನು ಆರಂಭದಲ್ಲಿ ದಶಮಸ್ತತ್ರ ನಾರದ ಅಂತ 10ನೇವನಾಗಿ ಮಕ್ಕಳಾಗಿ ತನ್ನ 9 ಜನ ಯಾರಿದ್ದಾರೋ ಅವರು ಭಗವಂತನ ಇಚ್ಛೆಯಂತೆಯೇ ಅತ್ಯಂತ ಸಮರ್ಥರಾಗಿದ್ದಾರೆ. ಧರ್ಮಮಖ ಮನು ಅಮರ ಅವನೀಶಾಹ. ಧರ್ಮವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ, ಯಜ್ಞಗಳನ್ನು ನಡೆಸುವುದಕ್ಕೋಸ್ಕರವಾಗಿ, ಮನ್ವಂತರಗಳನ್ನು ಮುಂದೆ ಸಾಗಿಸುವುದಕ್ಕೋಸ್ಕರವಾಗಿ, ಆಯಾ ಒಪ್ಪಿಸಿದ ವಿಭಾಗಗಳನ್ನು ನಡೆಸುವ ದೇವತೆಗಳಾಗಿ, ಕೊನೆಗೆ ಅವನೀಶಾಹ. ರಾಜರೂ ಕೂಡ ಈ ಪ್ರವೃತ್ತಿಯಲ್ಲಿ ಮುಂದುವರಿಯುತ್ತಾರೆ. ಸೃಷ್ಟಿಯ ಆರಂಭದಲ್ಲೇ ಯಾಕಾಗಿ ನನ್ನ ಸೃಷ್ಟಿಯಾಯಿತು ಅಂತ ಪ್ರಶ್ನಿಸಿದಾಗ ನಿನ್ನೊಳಗೆ ಹುಡುಕು ಅಂತ ಹೇಳಿ ಅವನನ್ನೇ ನನಗೆ ನನ್ನೊಳಗೆ ತೋರಿಕೊಟ್ಟ. ಅದು ನನ್ನಲ್ಲಿ ಮಾತ್ರ ಅಲ್ಲ, ಇನ್ನೇನೇನು ಸೃಷ್ಟಿಯಾಗುತ್ತೋ ಅದೆಲ್ಲದರಲ್ಲೂ ಈ ಭಗವಂತನ ವಿಭೂತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಮಾಯಾ ವಿಭೂತಯ ಇಮಾಹ, ಇವೆಲ್ಲವೂ ಕೂಡ ಮಹಿಮೆಯಿಂದ ಕೂಡಿದ ವಿಭೂತಿ ರೂಪಗಳು.
ಅಂದರೆ ಯಮಧರ್ಮ ಇರಬಹುದು, ಮನುಗಳಿರಬಹುದು, ದೇವತೆಗಳು, ರಾಜರು ಎಲ್ಲರೂ ಕೂಡ ಭಗವಂತನ ಇಚ್ಛೆಯಿಂದ ಪಾಲನ ಶಕ್ತಿಗೆ ಬೇಕಾದಂತಹ ಸಾಮರ್ಥ್ಯವನ್ನು, ಪಾಲನೆಯನ್ನು ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಪಡೆದು ಜಗತ್ತನ್ನು ನಡೆಸ್ತಾರೆ. ಕೊನೆಗೆ ಅಂತೆ ಅಧರ್ಮಹರು ಮನ್ಯುವಶಾಹ, ಅಧರ್ಮವನ್ನು ಅಪಹರಿಸುವ ಮನ್ಯುವಶ ಅಂದರೆ ಕ್ರೋಧವಶರು ಅಂತ ಒಂದಿಷ್ಟು ಕೆಡುಕನ್ನು ನಾಶವನ್ನೇ ಮಾಡುವ ಮನಸ್ಥಿತಿ ಉಳ್ಳಂತಹ ಒಂದು ರಕ್ಕಸರ ದೊಡ್ಡ ಪಡೆ ಇದೆ. ಅವರಲ್ಲೂ ಕೂಡ ನಾನೇ ನಿಂತು ಜಗತ್ತಿನ ಕೊನೆಗಾಣಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ಅದರಿಂದಾಗಿ ಕ್ರೋಧವಶ ದೈತ್ಯರು ಅವರ ಕರ್ತವ್ಯ ಮಾಡ್ತಾರೆ, ತಮಗೆ ಕಂಡದ್ದನ್ನೆಲ್ಲ ನಾಶ ಮಾಡ್ತಾರೆ. ಅಂದರೆ ಸೃಷ್ಟಿಯ ಆರಂಭದಲ್ಲಿ ಏನೆಲ್ಲ ಸೃಷ್ಟಿಯಾಗಬೇಕು ಅಂತ ನಮ್ಮ ಅಪೇಕ್ಷೆ ಹೇಗೋ, ಮುಗಿಯುವಾಗಲೂ ಅಷ್ಟೇ ಯಾವುದೇ ಭಾವನೆಗಳಿಗೆ ಬಲಿಯಾಗದೆ ನಾಶ ಮಾಡುವುದು ಅದು ಮುಖ್ಯ ಕರ್ತವ್ಯ. ಹಾಗಾಗಿ ನಾನು ಅದನ್ನು ನಾಶ ಮಾಡಲಿಕ್ಕೆ ಅಂತ ಭಗವಂತ ಈ ಎಲ್ಲ ದುರುಳರ ಒಳಗೂ ಸೇರಿಕೊಂಡು ಜಗತ್ತಿನ ನಾಶಕ್ಕೆ ನಿಲ್ತಾನೆ. ಇದೆಲ್ಲವೂ ಭಗವಂತನ ವಿಭೂತಿ ರೂಪಗಳೇ. ಅತ್ಯಂತ ಹೆಚ್ಚು ಹೆಚ್ಚು ನಾಶ ಆಗ್ತಾ ಇದೆ ಅಂತಂದಾಗ ಧರ್ಮಕ್ಕೆ ತೊಡಕಾಗಿದೆ ಅಂತ ಸಜ್ಜನರಿಗೆ ರಕ್ಷಣೆ ಮಾಡಲಿಕ್ಕೆ ಒಂದು ಕಡೆಯಿಂದ ತಾನೇ ಬರುವವನಾದರೂ ಕೂಡ ಉಳಿದಂತೆ ಈ ಸೃಷ್ಟಿಯ ಕ್ರಮವನ್ನು ಮುಕ್ತಾಯ ಹಂತಕ್ಕೆ ತರುವುದಕ್ಕೋಸ್ಕರ ಅವರಲ್ಲೂ ನೆನೆಸಿ ಜಗತ್ತನ್ನು ನಾಶಪಡಿಸುವುದು ಭಗವಂತನ ವಿಭೂತಿಗಳೇ ಅನ್ನೋದನ್ನು ಒಟ್ಟು ಸ್ಪಷ್ಟಪಡಿಸಿ ಜಗತ್ತಿನಲ್ಲಿ ಏನೆಲ್ಲ ವಿಚಿತ್ರವಾದ ಶಕ್ತಿಗಳು ಅಂತಿವೆಯೋ, ಅದು ಹಾಡಿನ ಕ್ಷೇತ್ರ ಇರಬಹುದು, ಆಟದ ಕ್ಷೇತ್ರ ಇರಬಹುದು, ಊಟದ ಅಡಿಗೆಯ ವಿಷಯದಲ್ಲಿರ್ಬೋದು, ಯಾವುದೇ ಕ್ಷೇತ್ರವನ್ನು ನೋಡಿ ಅದರಲ್ಲೊಂದು ಜೈಂಟು ಅಂತ ನಾವು ಭಾವಿಸುವ, ಅಂದರೆ ಸಾಮರ್ಥ್ಯದಲ್ಲಿ ಅತ್ಯಂತ ಉತ್ತಮ ಅಂತ ಭಾವಿಸುವ ಯಾವುದೇ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಸ ಸಂಭವಂ ಅಂತ ಕೃಷ್ಣ ಸ್ಪಷ್ಟವಾಗಿ ಗೀತೆಯ 10ರ ಅಧ್ಯಾಯದಲ್ಲಿ ವಿಭೂತಿಯ ಮಹತ್ವವನ್ನು ಹೇಳ್ತಾ ಎಲ್ಲೆಲ್ಲಿ ಅದ್ಭುತವಾದದ್ದು ಅಂತಿದೆಯೋ ಅಲ್ಲೆಲ್ಲವೂ ಕೂಡ ಅದು ನಾಶಪಡಿಸುವ ವಿಷಯದಲ್ಲಿ, ಸೃಷ್ಟಿಸುವ ವಿಷಯದಲ್ಲಿ, ಪಾಲಿಸುವ ವಿಷಯದಲ್ಲಿ ಎಲ್ಲೇ ಇದ್ದರೂ ಕೂಡ ಅದು ನನ್ನದೇ ಅನ್ನುವ ಮಾತನ್ನು ಹೇಳಿದ್ದಾನೆ. ಮುಂದೆ ಮತ್ತೊಂದು ಸಂಗ್ರಹದ ಮಾತನ್ನು ಆಡ್ತಾರೆ. ಸಾಮಾನ್ಯವಾಗಿ ಪುರಾಣಗಳಿಗೆ, ಇತಿಹಾಸಕ್ಕೆ ಮಹತ್ವವನ್ನು ಹೇಳುವಾಗ ಒಂದು ಮಾತು ಹೇಳುವುದು ವೇದಾರ್ಥ ಪರಿಬೃಂಹಿತ ಅಂತ. ವೇದದ ಅರ್ಥವನ್ನು ಹೇಳುವುದಕ್ಕೋಸ್ಕರವೇ ಈ ಪುರಾಣ ಭಾರತಗಳ ರಚನೆಯಾಗಿದೆ ಅಂತ. ಅದಕ್ಕೆ ಒಂದು ಎಲ್ಲ ಕಡೆಯೂ ಇದೆ, ಸ್ಪಷ್ಟವಾಗಿ ಆ ಮಾತುಗಳು ವೇದದಲ್ಲಿ ಇರುವಂತೆಯೇ ಎತ್ತಿಕೊಂಡ ಸಂಗತಿ ಇಲ್ಲಿ ಕಾಣುತ್ತೆ. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀವ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇರಜಾಂಸಿ ಚಸ್ಕಂಭಯ ಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಮ್ಯ ಸದನಾತ್ ಉರುಕಂಪಮಾನಂ. ಈ ಮಾತು ಭಾಗವತದ್ದಾದರೆ ಇದೇ ಮಾತು ಋಗ್ವೇದದಲ್ಲಿ ವಿಷ್ಣು ಸೂಕ್ತದಲ್ಲಿ ವಿಷ್ಣೋರ್ನು ಕಂವೀರ್ಯಾಡಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇರಜಾಂಸಿ ಯೋ ಅಸ್ಕಭಾಯದುತ್ತರಂ ಸದಸ್ತಂ ವಿಚಕ್ರಮಾಣಸ್ತ್ರೇಧೋರುಗಾಯ ಅಂತ ಇದೇ ಮಂತ್ರದ ಅನುವಾದ, ಅಂದರೆ ಈಗ ನಾವು ಕೇಳಿದ ಮಂತ್ರದ ಅನುವಾದವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ವಿಷ್ಣೋನು ವೀರ್ಯಗಣನ ವಿಷ್ಣೋರ್ನುಕಂ ವೀರ್ಯಾಣಿ ಕಃ ಪ್ರವೋಚಂ. ಭಗವಂತನ ಸಾಹಸದ ಕಥೆಗಳನ್ನು, ಸಾಮರ್ಥ್ಯದ ತುತ್ತ ತುದಿಯನ್ನು ಯಾರು ತಾನೇ ಹಾಡಿ ಮುಗಿಸಬಲ್ಲ? ಯಾರಿಗೂ ಇಲ್ಲಿ ತನಕ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನಾದರೂ ಯಃ ಪಾರ್ಥಿವಾನಿ ವಿಮಮೆ ರಜಾಂಸಿ, ರಜಾಂಸಿ ಅಂದರೆ ಧೂಳು, ಭೂಮಿಯ ಧೂಳನ್ನಾದರೂ ಹೆಕ್ಕಿ ಲೆಕ್ಕಿಸಿ ಮುಗಿಸಬಾಗಿ ಹೋಗುತ್ತೋ ಅಂತ ಚಸ್ಕಂಭ ಸ್ವರಭಸ ಅವನ ವೇಗದಿಂದಾಗಿ 3 ಹೆಜ್ಜೆಗಳನ್ನು ಇಟ್ಟು ಎತ್ತರಕ್ಕೆ ಏರಿದಾಗ ಈ ಸೂಕ್ತ ಬಂದದ್ದೇ ಭಗವಂತನ ತ್ರಿವಿಕ್ರಮ ರೂಪವನ್ನು ಕಾಣುವ ಹಿನ್ನೆಲೆಯಲ್ಲಿ ಯನ್ಮಾಂ ನಿಶಮ್ಯ ಸದನಾತ್ ಉರುಕಂಪಮಾನಂ, ಲೋಕದ ನಾಶದಿಂದ ಎಲ್ಲ ಅವ್ಯವಸ್ಥೆ ಉಂಟಾಗುತ್ತೆ ಅಂತ ಭಯದಿಂದ ನಡುಗ್ತಾ ಇದ್ದ ನನ್ನನ್ನು ನೋಡಿ ತ್ರಿವಿಕ್ರಮ ಬಹಳ ವೇಗದಿಂದ ಇಡೀ ಸತ್ಯಲೋಕವನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿದ. ನನಗೆ ತೊಂದರೆ ಆಗಬಾರದು, ಯಾಕೆಂದರೆ ಕೆಳಗಿನಿಂದ ಮೇಲಿನ ಎಲ್ಲ ಲೋಕಗಳ ತನಕವೂ ಕೂಡ ಮಾಂ ನಿಶಾಮ್ಯ, ನನ್ನನ್ನು ನೋಡಿ ಉರುಕಂಪಮಾನಂ, ಗಡಗಡನೆ ನಡುಗುತ್ತಿದ್ದ ನನ್ನನ್ನು ಸ್ವರಭಸ ಚಸ್ಕಂಭ, ಚಸ್ಕಂಭ ಅಂದರೆ ತಡೆ ಹಿಡಿದು ನಿಲ್ಲಿಸಿದ. ತನ್ನ ಸ್ವಸಾಮರ್ಥ್ಯದಿಂದ ಜಗತ್ತು ನಾಶ ಆಗುವುದು ಏನು ನೀನು ಹೆದರಬೇಕಾದ ಸಂಗತಿ ಅಲ್ಲ, ಆಗುವುದಿಲ್ಲ ಅಂತ ಧೈರ್ಯವನ್ನು ತುಂಬಿ ಈ ಮಾತನ್ನು ಹೇಳಿದ. ನಾಂತಂ ವಿದ್ಯಾಮಹಮೀ ಮುನಯಃ ಪ್ರಜೇಷಾಃ
ಮಾಯಾಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. ನಾಂತಂ ವಿದ್ಯಾಂ, ಭಗವಂತನ ಸಾಮರ್ಥ್ಯದ ಎಲ್ಲೆಯನ್ನು ಮುಟ್ಟುವುದಕ್ಕೆ ನನಗಂತೂ ಸಾಧ್ಯ ಇಲ್ಲ. ನಾನಲ್ಲ, ಈ ಮುನಿಗಳು, ಪ್ರಜೇಶರು ಅಥವಾ ಮನ್ವಂತರದ ಅಧಿಪತಿಗಳು ಅಂತ ಯಾರಿದ್ದಾರೋ ಅವರು ಯಾರೂ ಇಲ್ಲಿ ತನಕ ಕಂಡಿಲ್ಲ. ಎಲ್ಲಿ ಯಾರ ಪ್ರಯತ್ನದಲ್ಲಿಯೂ ಕೂಡ ಅವನ ಎತ್ತರ ಮುಟ್ಟಲಾಗದ್ದು ಅಂತ ತಿಳುವಳಿಕೆ ಬಂದಿದೆ ಹೊರತು ಮುಟ್ಟಿ ಆಯಿತು ಅನ್ನುವ ತಿಳುವಳಿಕೆ ಇಲ್ಲಿ ತನಕ ಯಾರಿಗೂ ಬಂದಿಲ್ಲ. ಹೀಗೆ ಲೋಕದಲ್ಲಿ ಬಹಳ ದೀರ್ಘಕಾಲ ಬಾಳಿದವರ ಪರಿಸ್ಥಿತಿಯೇ ಅವನ ಕೊನೆಯನ್ನು ಮುಟ್ಟಲಾಗದು ಅನ್ನುವ ಅನುಭವ ಇರಬೇಕಾದ್ರೆ ಉಳಿದವರ ಪಾಡೇನು? ಯಾರಿಗೂ ಅದರ ಕೊನೆಯನ್ನು ಕಾಣುವುದು ಸಾಧ್ಯ ಇಲ್ಲ. ಗಾಯನ್ ಗುಣಾನ್ ದಶಶತಾನನ ಆದಿದೇವ, ಭಗವಂತನಿಗೆ ಸದಾ ಸೇವೆಯನ್ನು ಮಾಡುತ್ತಾ ತಾನೇ ಅವನಿಗೆ ಹಾಸಿಗೆಯಾಗಿರುವ ಶೇಷಶ್ಚ ಶಯ್ಯಾ ಪುನಃ, ಸುರಗುರುವಾಗಿ ದೇವತೆಗಳಿಗೆಲ್ಲ ಉಪದೇಷ್ಟೃವಾದಂತಹ 1000 ಮೋರೆಯ ಶೇಷ ದಶಶತಾನನ ಗುಣನ್ ಗಾಯನ್, ದೇವತೆಗಳ ಭಗವಂತನ ಗುಣಗಳನ್ನು ಗಾಯನ್ ನಿರಂತರ ಶೇಷಃ ಅಧುನಾಪಿ ನಾಸ್ಯಪಾರಂ ಸಮವಸ್ಯತಿ, ಇನ್ನೂ ಕೂಡ ಅವನದರ ಕೊನೆಯನ್ನು ಕಾಣುವುದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲಿಗೆ ಮುಗಿತಾಯ? ಇನ್ನೊಂದು ಕಡೆ ರಮೆಯೇ ಭಗವಂತನ ಹೊಸ ಗುಣಗಳನ್ನು ಲೆಕ್ಕಿಸುವುದರಲ್ಲಿ ಅತ್ಯಂತ ನಿಪುಣಳು, ಅತ್ಯಂತ ಸಂತೋಷ ಪಡುವವಳು. ಔದಾಸೀನ್ಯದ ಸ್ಪರ್ಶವೇ ಆಕೆಗೆ ಇಡೀ ಬದುಕಿನಲ್ಲಿ ಇಲ್ಲಿ ತನಕ, ಈ ಹಿಂದಿನ ಎಷ್ಟು ಸೃಷ್ಟಿಯಿಂದ ಇನ್ನೆಷ್ಟು ಸೃಷ್ಟಿಯ ತನಕ ಇದೆಯೋ ಅಲ್ಲಿಯ ತನಕದ ಎಲ್ಲ ಕಾಲವನ್ನು ಕೂಡ ಎಚ್ಚರದಿಂದ ಕಲಿಯೋಳಾದರೂ ಕೂಡ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದ ಕಮಲ ಸನ್ನಖಾಂಗುಲಿ, ಅವನ ಹೆಬ್ಬೆರಳ ತುದಿಯ ಉಗುರಿನ ಕೊನೆಯ ಕಣದ ಸಾರವನ್ನು ಹುಡುಕಿ ತೆಗೀಬೇಕು ಅಂತ ಇನ್ನೂ ನಿಷ್ಠೆಯಿಂದಲೇ ಅದರಲ್ಲಿ ತೊಡಗಿದ ರಮೆಯ ಲೆಕ್ಕಾಚಾರದ ಕಥೆ ಮುಗಿದಿಲ್ಲ ಅಂತ ಮಾತು ಹೇಳುತ್ತಾರೆ. ಹೀಗೆ ಲೋಕದ ಉಳಿದವರ ಕಥೆಯೇನು? ಯೇಷಾಂಸ ಏವ ಭಗವಾನ್ ದಯೇದನಂತ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ನೈಷಾಂ ಮಮಾಹಮಿತಿ ಧೀಸ್ ಶ್ವಶೃಗಾಲ ಭಕ್ಷ್ಯೇ. ಶ್ವ ಅಂದರೆ ನಾಯಿಗಳು, ನರಿಗಳು. ಈ ದೇಹ ಯಾರು ನೋಡಿಕೊಳ್ಳೋರಿಲ್ಲ ಅಂದರೆ ಕೊನೆಗೆ ನರಿ ನಾಯಿಗಳಿಗೆ ಆಹಾರವಾಗುವಂಥದ್ದೇ. ಅಂತಹ ಶ್ವಶೃಗಾಲ ಭಕ್ಷ್ಯೇ ಯೋಗ್ಯವಾದ ಈ ಪಾರ್ಥಿವ ಶರೀರದಲ್ಲಿ ಯಾರು ನೈಷಾಂ ಮಮ ಅಹಂ ಇತಿ ಧೀಹಿ, ನಾನು, ನನ್ನದು, ನನ್ನಿಂದ ಅನ್ನುವ 7 ವಿಭಕ್ತಿಗಳ ಅವತಾರಗಳೆಲ್ಲವೂ ನಶಿಸಿ ಎಲ್ಲವೂ ಭಗವಂತನ ನಿಷ್ಕಪಟವಾದ ಬುದ್ಧಿ. ಧೀಹಿ ಅಂದರೆ ಸ್ವಚ್ಛವಾದ ವಿವೇಕಪೂರ್ಣವಾದ ಬುದ್ಧಿ. ನಿಷ್ಕಪಟವಾದ ಬುದ್ಧಿಯಿಂದ ತೇವೈ ವಿದಂತಿ ಅತಿತರಂತಿ ದೇವಮಾಯಾಂ, 3 ಕಾಯೇನ ವಾಚ ಮನಸ, ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ. ಇದು 3 ಬಿಟ್ಟರೆ ಬೇರೆ ರೀತಿಯಿಂದ ಯಾವ ಕರ್ಮವನ್ನೂ ಮಾಡುವುದು ಸಾಧ್ಯ ಇಲ್ಲ. ಒಂದೋ ಮನಸ್ಸಿನಿಂದ ಮಾಡಬೇಕು, ಒಂದೋ ಮಾತಿನಿಂದ ಮಾಡಬೇಕು, ಒಂದೋ ಇಂದ್ರಿಯದಿಂದ, ದೇಹದ ಉಳಿದ ಇಂದ್ರಿಯಗಳಿಂದ ಕರ್ತವ್ಯಗಳನ್ನು ಕರ್ಮಗಳನ್ನು ನಡೆಸಬೇಕು. ಆದರೆ ಇದು 3 ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು ಅನ್ನುವ ಎಚ್ಚರದಿಂದ ಯಾರು ನಡೆಯುತ್ತಾನೋ ಸರ್ವಾತ್ಮನ ಆಶ್ರಿತ ಪದ ಯದಿ ನಿರ್ವ್ಯಲೀಕಂ, ಯಾವುದೇ ವೈಯಕ್ತಿಕ ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳದೆ, ಸ್ವಾರ್ಥವನ್ನು ಬಯಸದೆ ಕರ್ತವ್ಯವನ್ನು ನಿರ್ವಹಿಸುವಂಥವನಿಗೆ ಭಗವಾನ್ ಅನಂತಹ ದಯೇತ್, ಭಗವಂತ ಅನಂತ ಗುಣ ಪರಿಪೂರ್ಣನಾದವನು ಅವನ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸ್ತಾನೆ. ಅವನೇ ದೇವಮಾಯಾಂ ಅತಿತರಂತಿ. ದೇವಮಾಯಾ ನಮ್ಮ ಸುತ್ತ ಇರುವ ಮಾಯಾ ಅಂದರೆ ಮಹಿಮೆ ಅಂತಲೂ ಹೌದು. ಎರಡನೇದು, ನಾವು ಅಂದುಕೊಂಡಷ್ಟೇ ವಸ್ತು ಆ ಸ್ವರೂಪದಲ್ಲಿ ಇರಬೇಕಾಗಿಲ್ಲ. ನಮಗೆ ಕಾಣುವ ಸ್ಥಿತಿ ಹೊಂದಿರುತ್ತೆ, ಆದರೆ ಅದರ ಪರಿಣಾಮಗಳು, ದುಷ್ಪರಿಣಾಮಗಳು ಅಥವಾ ಒಳ್ಳೆಯ ಪ್ರಭಾವ ಬೇರೆ ರೀತಿಯಿಂದಲೂ ಇರಬಹುದು. ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸಿದಾಗ ನಮ್ಮ ಜೊತೆಗೆ ಆತನ ಸಂಬಂಧ, ವ್ಯವಹಾರ ಚೆನ್ನಾಗಿತ್ತು ಅನ್ನೋ ಮಾತ್ರಕ್ಕೆ ನಾವು ಹೇಳ್ತೇವೆ ನಮಗೆ ತುಂಬ ಒಳ್ಳೆಯವನು ಅಂತ. ಆದರೆ ಅದೇ ವ್ಯಕ್ತಿ ಇನ್ನೊಬ್ಬನ ಜೊತೆಗೆ ಅವನ ಅತ್ಯಂತ ಹತ್ತಿರದ ದಾಯಾದಿಗಳಾದಾಗ ಅವನು ಅತ್ಯಂತ ಕಠಿಣವಾಗಿ ವರ್ತಿಸಿರಬಹುದು. ಅದಕ್ಕೆ ಒಬ್ಬನ ಪರಿಪೂರ್ಣವಾದ ಪರಿಚಯ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ ಲೋಕದಲ್ಲಿ ಎಲ್ಲ ಸಂಬಂಧಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಅವನಿಗೆ ಒಳ್ಳೆಯ ಕರ್ಮದ ಫಲ ಸಿಗಬೇಕಾದಾಗ ಆ ವ್ಯಕ್ತಿ ಒಳ್ಳೆಯವನಾಗಿ ಕಾಣಿಸ್ತಾನೆ. ಅವನಿಗೆ ಅಕಸ್ಮಾತ್ ಅವನು ಒಳ್ಳೆಯವನೇ ಆಗಿದ್ದರೂ ತನ್ನ ಕರ್ಮಫಲ ಕೆಟ್ಟದಿದ್ದಾಗ ಅವನಿಂದಲೇ ಅನ್ಯಾಯ ಆದ ಹಾಗೆ ಇವನಿಗೆ ಭಾವ ಬರುತ್ತೆ.
ಅದರಿಂದಾಗಿ ಇದೊಂದು ರೀತಿಯ ನಾವು ಅಂದುಕೊಂಡಂತೆ ಇಲ್ಲದ ಈ ಜಗತ್ತಿನ ಮಾಯೆಯಿಂದ ಸಾಧಕ ಭಗವಂತನ ಮೇಲೆ ಅತ್ಯಂತ ನಿಷ್ಠೆಯಿಂದ ನಂಬಿಕೆಯಿಂದ ತನ್ನ ಕರ್ಮಗಳನ್ನು ಒಪ್ಪಿಸಿದವನಿಗೆ ಭಗವಂತ ದಯೆ ತೋರ್ತಾನೆ. ಇದರಿಂದ ಅವನು ಸಂಸಾರವನ್ನು ಪಾರುಗಾಣಿಸ್ಕೊಳ್ತಾನೆ. ವೇದಾಹಮಂಗ ಪರಮಸ್ಯ ಹಿ ಯೋಗ ಮಾಯಾಂ. ಅಲ್ಲ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿ. ತಿಳ್ಕೊಂಡವರು ಯಾರಿದ್ದಾರೆ? ಈ ಯೋಗ ಮಾಯಿನ ಇಲ್ಲಿ ತನಕ ದಾಟಿದವರು ಇದ್ದಾರಾ? ಯಾಕೆಂದರೆ ಎಲ್ಲರೂ ಅದರಲ್ಲ ಒಂದಲ್ಲ ಒಂದು ರೀತಿಯಿಂದ ಕಾಲದ ಮಹಿಮೆಗೆ ಕಾಲು ಎಳೆಸಿಕೊಳ್ಳುವವರೇ. ಯಾರೂ ಕಾಲು ಮೀರಿ ಆಚೆಗೆ ಬಂದವರು ಅಂತಿಲ್ಲ. ಈ ಥರದ ಮೀರುವ ಶಕ್ತಿ ಇಲ್ಲಿಯ ತನಕ ಯಾರಿಗಿತ್ತು? ಅದಕ್ಕೆ ಚತುರ್ಮುಖ ಹೇಳ್ತಾನೆ, ಯೂಯಂಭವಶ್ಚ ಭಗವಾನ್ ಅಥ ದೈತ್ಯವರ್ಯ ಪತ್ನಿ ಮನೋಸ್ಸಚ ಮನುಸ್ತದಪತ್ಯಭೂತಾ ಪ್ರಾಚೀನ ಬರ್ಹಿರುಭುರಂಗ ಉತಧ್ರುವಶ್ಚ ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾಧಿ ರಘ್ವಂಬರೀಶ ಸಗರಾ ಗಯನಾಹುಷಾದ್ಯಾ ಮಾಂಧಾತ್ರಲರ್ಕ ಶತಧನ್ವನರಂತಿ ದೇವದೇವೋ ವ್ರತಾ ಬಲಿರಮೂರ್ತಯರಯೋ ದಿಲೀಪಃ ಸೌಭರ್ಯುದಂಕಶಿಬಿದೇವಲ ಪಿಪ್ಪಲಾದ್ಯಾ ಸಾರಸ್ವತೋದ್ಭವ ಪರಾಶರ ಭೂರಿಷೇಣಾ ಏನ್ಯೇ ವಿಭೀಷಣ ಹನುಮದುಪೇಂದ್ರದತ್ತ ಪಾರ್ಥಾರ್ಷ್ಟಿಷೇಣ ವಿದುರ ಶ್ರುತದೇವ ಮುಖ್ಯ. ಎಷ್ಟು ಬೇಕು? ಎಷ್ಟು ಜನರ ಹೆಸರನ್ನು ಹೇಳಿ ನಾನು ಅಂತ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟು ಬಿಡ್ತಾನೆ. ಸ್ವತಃ ಚತುರ್ಮುಖನ ಬಾಯಿಯಲ್ಲಿ ಇಷ್ಟು ಮಂದಿ ಸಾಧಕರ ಹೆಸರು ಉಲ್ಲೇಖಗೊಳ್ಳುತ್ತೆ. ಅಂದರೆ ಭಾಗವತದಲ್ಲಿ ಉಲ್ಲೇಖ ಆಗುವುದೇ ದೊಡ್ಡ ಸಂಗತಿ. ಅದರಲ್ಲೂ ಚತುರ್ಮುಖ ಇವರನ್ನು ಇಷ್ಟು ಜನರನ್ನು, ಯಾಕೆಂದರೆ ಎಲ್ಲರೂ ತುಂಬ ಜನ ಅಭಿಮಾನಿಗಳಿದ್ದಾರೆ, ಫ್ಯಾನ್ಸ್ಗಳಿದ್ದಾರೆ ಎಂದ ತಕ್ಷಣ ವ್ಯಕ್ತಿತ್ವ ದೊಡ್ಡದಾಗಬೇಕಾಗಿಲ್ಲ. ಯಾರು ಉನ್ನತವಾದ ಗುಣಗಳಿಂದ ತನ್ನ ಮಿತಿಯನ್ನು ಅರ್ಥ ಮಾಡಿಕೊಂಡು ಜಗತ್ತಿನ ಆಚೆಯ ಸತ್ಯವನ್ನು ಅರ್ಥ ಮಾಡಿಕೊಂಡು ಅಂಥವನು ಒಬ್ಬ ಈ ಎಲ್ಲ ರೀತಿಯ ಸದ್ಗುಣಗಳನ್ನು ಒಬ್ಬ ವ್ಯಕ್ತಿಯಲ್ಲಿ ಗುರುತಿಸಿ ಮಾತಾಡಿದ ಅಂದರೆ ಅದಕ್ಕಿಂತ ದೊಡ್ಡ ಗುರುತಿನ ಚೀಟಿ ಬೇಡ. ಇದು ಚತುರ್ಮುಖ ಕೊಟ್ಟ ಗುರುತಿನ ಚೀಟಿ. ಅಲ್ಲಿ ಹೇಳ್ತಾನೆ, ಅಹಂ, ನಾನು ಭಗವಂತನ ಬಗ್ಗೆ ಸ್ವಲ್ಪ ತಿಳಿದಿದ್ದೇನೆ. ಅಹಂ ಪರಮಸ್ಯ ಯೋಗಮಾಯಾಂ. ಯಾಕೆಂದರೆ ಬೇರೆ ಯಾರು ತಿಳಿದಿಲ್ಲ ಅಂದಮೇಲೆ ಯಾರು ತಿಳಿದಿದ್ದಾರೆ ಅಂದರೆ ನಾನು ಸ್ವಲ್ಪ ತಿಳಿದಿದ್ದೇನೆ. ಅದು ಹೇಗೆ ಅಂದರೆ ಅವನದ್ದೇ ಪ್ರೀತಿಯಿಂದ ಅವನೇ ಕೊಟ್ಟ ಅನುಗ್ರಹದಿಂದ ಸ್ವಲ್ಪ ತಿಳಿದಿದ್ದೇನೆ. ಯೂಯಂ, ಇನ್ನು ನಾರದರಿದ್ದಾರೆ, ಅವರ ಜೊತೆಗೆ ಅನೇಕ ಮಹರ್ಷಿಗಳಿದ್ದಾರೆ, ಅವರನ್ನು ಕುರಿತು ನೀವು ಭಗವಂತನನ್ನು ಸ್ವಲ್ಪ ಸ್ವಲ್ಪ ತಿಳಿದಿದ್ದೀರಿ. ಯೂಯಂ ಭವಶ್ಚ, ರುದ್ರದೇವ ಭಗವಂತನನ್ನು ಅರಿತವನು. ಆಮೇಲೆ ಭಗವಾನ್ ರುದ್ರ ಭವಃ. ಆಮೇಲೆ ದೈತ್ಯವರ್ಯ. ಯಾರ್ರೀ ಅದು? ದೈತ್ಯರಲ್ಲಿ ಹಿರಿಯ ಪ್ರಹ್ಲಾದ ದೇವರನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾನೆ. ಆಶ್ಚರ್ಯ ಆಗುವುದೇನು ಅಂದರೆ ಇದಿಷ್ಟೂ ಕಥೆ ಭಾಗವತರ ನೆನಪುಗಳನ್ನು ಮಾಡಿಕೊಡುತ್ತೆ. ಭಾಗವತರು ಅಂದರೆ ಭಗವಂತನನ್ನು ಚೆನ್ನಾಗಿ ನಂಬಿದ ಭಕ್ತರು ಅಂತ ಅರ್ಥ. ಎಲ್ಲ ಭಾಗವತರ ಹೆಸರನ್ನು ಈ ಮಾತು ಸಂಗ್ರಹ ಮಾಡಿಬಿಡ್ತು. ಇಲ್ಲಿ ಪ್ರಹ್ಲಾದನ ಕಥೆ ಇದೆ. ಪತ್ನಿ ಮನೋಹೋ, ಮನುವಿನ ಹೆಂಡತಿ ಶತರೂಪಾದೇವಿ. ಆಮೇಲೆ ಮನು ಸ್ವತಃ ಸ್ವಯಂಭುವ ಮನು. ಅವರ ಜೊತೆಗೆ ಉಳಿದ 14 ಮನ್ವಂತರದ ಕಥೆಯಲ್ಲಿ 7 ಮನ್ವಂತರದ ಕಥೆ ಇಲ್ಲಿ ನಿರೂಪಣೆಗೊಂಡದ್ದಿದೆ. ಸ್ವಾರೋಚಿಷ, ರೈವತ, ಚಾಕ್ಷುಷ, ತಾಪಸ, ವೈವಸ್ವತ. ಇಲ್ಲಿ ಈಗ ನಾವು ವೈವಸ್ವತ ಮನ್ವಂತರದೆ. ಇಷ್ಟೂ ಮನ್ವಂತರಾಧಿಪತಿಗಳನ್ನು ನೆನೆದು ತದಪತ್ಯಭೂತಾ, ಆ ಸ್ವಯಂಭುವ ಮನುವಿನ ಮಕ್ಕಳು ಒಂದಿಷ್ಟು ಜನ ಇದ್ದರು. ಆ ಪರಂಪರೆಯನ್ನು 9ನೇ ಅಧ್ಯಾಯ 9ನೇ ಸ್ಕಂಧ ಬಿಡಿಸಿ ಹೇಳುತ್ತೆ. ಆಮೇಲೆ ಪ್ರಾಚೀನ ಬರ್ಹಿ, ಪೂರ್ವದ ದಿಕ್ಕಿಗೆ ಎಲ್ಲ ಕಡೆಯಲ್ಲೂ ಕೂಡ ದರ್ಭೆಯನ್ನಿಟ್ಟು ಯಜ್ಞವನ್ನು ಮಾಡಿ ನಾನು ಯಜ್ಞ ಮಾಡದ ಜಾಗ ಒಂದಿಲ್ಲ ಅಂತ ಹೆಮ್ಮೆ ಪಡುವಂತಹ ಒಬ್ಬ ರಾಜ. ಆಮೇಲೆ ಅವನ ನಡುವೆ ಮಾತುಕತೆ ಉಂಟಾಗಿ ನಾರದರು ಎಚ್ಚರ ಕೊಟ್ಟ ಮೇಲೆ ಸ್ವಲ್ಪ ತಿದ್ದಿಕೊಳ್ತಾನೆ. ಅಂದರೆ ದೊಡ್ಡವರಾದರೂ ತಪ್ಪು ನಡೆಸಿದ್ದು ತಪ್ಪು ಅಂತ ಗೊತ್ತಾಗಿ ಒಪ್ಪಿಕೊಂಡು ಮುನ್ನಡೀತಾರಲ್ವ, ಅಂಥವರನ್ನು ಭಗವಂತ ಇಷ್ಟಪಡ್ತಾನೆ, ಅಥವಾ ಶಾಸ್ತ್ರ ಅವನನ್ನು ಮೇಲಕ್ಕೆ ಎತ್ತಿ ನೆನಪಿಸಿಕೊಳ್ಳುತ್ತೆ ಅನ್ನೋದು ಈ ಮಾತಿನ ಸಾರ. ಅದನ್ನಾಗಿ ಪ್ರಾಚೀನ ಬರ್ಹಿ ಅಂದರೆ ನಮಗೆ ಎಷ್ಟೋ ಸಲ ಏನೋ ಒಂದು ತಪ್ಪಾದ ಮೇಲೆ ನಮಗೆ ಇನ್ನು ಉದ್ಧಾರಣೆ ಇಲ್ಲ ಅಂತ ನಾವೆಷ್ಟೋ ಸರ್ತಿ ನಮ್ಮನ್ನು ನಾವು ಹೀಗಳೆದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಸಕ್ತಿ ತೋರದಂತಹ ದಡ್ಡತನ ತೋರಿಸುವುದಿದೆ. ತಪ್ಪಾಗುತ್ತೆ, ಆಗುವ ಹಾಗೆ ಆಗಬಾರ್ದಿತ್ತು, ಎಲ್ಲ ಸರಿ. ಆದ ಮೇಲಿನ ಕಥೆ ಏನು ಮುಂದೆ? ಇನ್ನು ಮುಂದೆ ಹೀಗಾಗಬಾರ್ದು, ಈಗಾಗಿದ್ದನ್ನು ನಾನು ಇನ್ನು ಮುಂದೆ ಮರುಕಳಿಸುವಂತೆ ನನ್ನ ಬದುಕಿನಲ್ಲಿ ಅದನ್ನು ಬಿಡಲ್ಲ ಅಂತ ಭಾವಿಸಿ ನಡೆಯುವುದೇನಿದೆ, ಇದು ಒಬ್ಬನ ತಪ್ಪಿನ ತಿದ್ದುಕೊಳ್ಳುವಿಕೆಯ ಒಂದು ಸರಳ ಸೂತ್ರ. ಈ ಅಂಶದಲ್ಲಿ ಪ್ರಾಚೀನ ಬರ್ಹಿ ತಿದ್ದಿಕೊಂಡು ತನ್ನ ಯಜ್ಞದ ಸ್ಪಷ್ಟತೆಯನ್ನು, ಸ್ವಚ್ಛತೆಯನ್ನು ಕಾಪಾಡಿಕೊಂಡ. ರುಭು
ಅಂಗ, ಧ್ರುವ, ಇಕ್ಷ್ವಾಕು, ಐಲ, ಮುಚುಕುಂದ, ವಿದೇಹ, ಗಾಧಿ. ಗಾಧಿ ಅಂದರೆ ವಿಶ್ವಾಮಿತ್ರರ ತಂದೆ. ವಿದೇಹ ಅಂದರೆ ಆ ಮಿಥಿಲಾ ಪಟ್ಟಣದ ಜನಕ ಮಹಾರಾಜ ಅಂತ ಯಾರು ಬಂದನೋ ಅವನ ಇಡೀ ಪರಂಪರೆಯಲ್ಲಿ ಬಂದಂತಹ ಅನೇಕ ರಾಜರಲ್ಲಿ ಒಬ್ಬ. ರಘು ಈ ಇಕ್ಷ್ವಾಕುವಿನ ಪರಂಪರೆಯ ನಂತರ ಬಂದವ. ಅದೇ ಪರಂಪರೆಯಲ್ಲಿ ಮತ್ತೆ ಅಂಬರೀಷ, ಸಗರ, ಗಯ, ನಹುಷ, ಇನ್ನು ಇತರರು ಅವನ ಮನೆಯಿಂದ ಮನೆ ಮಕ್ಕಳೆಲ್ಲರೂ ಕೂಡ ಯಯಾತಿ ಮೊದಲಾದವರೆಲ್ಲ ಸೇರಿ ಮಾಂಧಾತೃ, ಅಲರ್ಕ, ಶತಧನ್ವ, ರಂತಿದೇವ, ದೇವವ್ರತ, ಬಲಿ ಪ್ರಹ್ಲಾದನ ಮೊಮ್ಮಗ, ಅಮೂರ್ತರಯ ಅಂತ ಒಬ್ಬ, ದಿಲೀಪ, ಸೌಭರಿ ಅಂತ ಋಷಿ, ಉದಂಕ, ಶಿಬಿ, ದೇವಲ, ಪಿಪ್ಪಲಾದರೇ ಮೊದಲಾದ ಅನೇಕ ಜನ, ಸಾರಸ್ವತ, ಉದ್ಭವ, ಪರಾಶರ, ಭೂರಿಷೇಣ, ವಿಭೀಷಣ, ಹನುಮಂತ, ಉಪೇಂದ್ರ, ದತ್ತ, ಪಾರ್ಥ, ಆರ್ಷ್ಟಿಷೇಣ, ವಿದುರ, ಶ್ರುತದೇವ ಮುಖ್ಯಾ. ಎಷ್ಟು ಹೇಳಿ. ಈಗ ಈ ಮಾತುಕತೆ ಮುಂದೆ ಒರಿಯುವುದು ಮತ್ತೆ ವಿದುರ ಮತ್ತು ಮೈತ್ರೇಯರ ಸಂವಾದದಿಂದ. ಅಂದರೆ ಆ ಉಲ್ಲೇಖ ಮಾಡುವಾಗ ವಿದುರ ಭಗವಂತನನ್ನು ಚೆನ್ನಾಗಿ ತಿಳಿದವರಲ್ಲಿ ಒಬ್ಬ. ಭಾರತದ ಕಾಲದಲ್ಲಿ ಮಹಾಭಾರತದ ಕಥೆಯ ನಡುವೆ ಬರುವ ಪಾತ್ರಗಳಲ್ಲಿ ಒಂದು. ಹಾಗೆ ವಿದುರ ಶ್ರುತದೇವ ಮೊದಲಾದ. ಶ್ರುತದೇವ ಅಂದರೆ ಪರಮಾತ್ಮನನ್ನು ತನ್ನ ಮನೆಗೆ ಮಿಥಿಲಾ ಪಟ್ಟಣದಲ್ಲೇ ಇದ್ದಾಗ ಪರಮಾತ್ಮನನ್ನು, ಕೃಷ್ಣನನ್ನು ಕರೆಸಿ ತನ್ನ ಮನೆಯಲ್ಲಿ ಪಾದಪೂಜೆ ಮಾಡಿಸಬೇಕು ಅಂತ ದೇವರನ್ನು ಇಷ್ಟಪಟ್ಟು ಕರೆಸಿಕೊಂಡವ. ಹೀಗೆ ಇವರೆಲ್ಲರೂ ಕೂಡ ಭಗವಂತನನ್ನು ತಿಳಿದವರು ಅಂತ. ಅಂದರೆ ಇಷ್ಟು ಜನ ಭಗವಂತನ ದರ್ಶನವನ್ನು, ಭಗವಂತನ ಚಿಂತನೆಯನ್ನು ಚೆನ್ನಾಗಿ ಮಾಡಿದವರು. ತೇ ವೈವಿದಂತ್ಯ ತಿತರಂತಿ ಚ ದೇವಮಾಯಾಂ. ಇವರೆಲ್ಲರೂ ಕೂಡ ದೇವಮಾಯಾಂ ಅತಿತರಂತಿ, ದಾಟಿದವರೇ. ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪ ಜೀವಾ ಯದ್ಯದ್ಭುತ ಕ್ರಮಪರಾಯಣ ಶೀಲಶಿಕ್ಷಾ ತಿರ್ಯಜ್ಜನ ಅಪಿ ಕಿಮು ಶ್ರುತಧಾರಣಾಯೇ. ಯಾರು ಪಾಪದಿಂದಾಗಿ ಕೆಟ್ಟ ಜನ್ಮವನ್ನು ಪಡೆದು, ಅಂದರೆ ಯೋಗ್ಯವಾದ ಶಾಸ್ತ್ರವನ್ನು ಹೊಂದಲಿಕ್ಕೆ ಅನುಕೂಲವಲ್ಲದ ವಾತಾವರಣದಲ್ಲಿ ಹುಟ್ಟಿ ಬಂದು ಸುತ್ತ ಸಿಕ್ಕಿದವರೆಲ್ಲರೂ ಅನರ್ಥದ ಮೂಟೆಗಳಾಗಿರ್ತಾರೆ. ಅಂಥವರ ನಡುವೆ ಹುಟ್ಟಿ ಬಂದವರೂ ಕೂಡ ಪಾಪ ಜೀವಾ ಅಪಿ ಯದ್ಯತ್ ಅದ್ಭುತ ಕ್ರಮ ಪರಾಯಣ ಶೀಲಶಿಕ್ಷಾ. ತಮ್ಮ ಅನುಸಂಧಾನದಲ್ಲಿ ಭಗವಂತನ ಕಡೆಗೆ ನಾನು ಸಾಗಬೇಕು ಅನ್ನುವ ತೀವ್ರವಾದ ಬಯಕೆಯಿಂದ ಆ ಕಠಿಣವಾದ ಬೇಲಿಯನ್ನು ಮೀರಬೇಕು ಅಂತ ಉತ್ಕಟವಾದ ಅದಮ್ಯವಾದ ಬಯಕೆಯಿಂದ ಯಾರು ಹೊಸ ಹೆಜ್ಜೆ ಇಟ್ಟು ನಾನು ಸತ್ಯವನ್ನು ಆಕ್ರಮಿಸಿಕೊಳ್ಳಬೇಕು, ಪಡೀಬೇಕು, ಅದರತ್ತ ಸಾಗಬೇಕು ಅಂತ ಬಯಸಿದವನಿಗೆ ಖಂಡಿತ ಭಗವಂತ ಹತ್ತಿರಕ್ಕೆ ತಂದುಕೊಳ್ತಾನೆ. ಅದರಿಂದಾಗಿ ತಪ್ಪಾಯಿತು ನೋಡಿ. ದೇವರನ್ನು 60 ವರ್ಷಗಳ ಕಾಲ ಮರೆತು ಬಿಟ್ಟ ಅಜಾಮಿಳ. ಸುಮಾರು 20-22 ವಯಸ್ಸಿನ ತನಕ ಚೆನ್ನಾಗಿ ಇತ್ತು ಅವನ ಮನೆ ಎಲ್ಲ ವ್ಯವಸ್ಥೆ. ಆಮೇಲೆ ಯಾವುದೋ ಒಂದು ಮೈ ಮಾರಿಕೊಳ್ಳುವವಳಿಗೆ ಶರಣಾಗಿ ಅಲ್ಲೇ ತನ್ನ ಎಲ್ಲ ಬದುಕನ್ನು ಕೊನೆಗಾಣಿಸಿಕೊಂಡು ಇದ್ದಕ್ಕಿದ್ದಂತೆ ಒಂದು ದಿವಸ ಅವನಿಗೆ ಒಂದು ವಿಷನ್ ಆಗಿ, ಈ ತಪ್ಪಿನಿಂದ ನಾನು 60 ವರ್ಷಗಳ ಸಂವತ್ಸರವನ್ನು, ಒಂದು ಸಂವತ್ಸರ ಚಕ್ರವೇ ನಾಶ ಆಗಿ ಹೋಯಿತು. ತುಂಬ ವ್ಯಥೆಗೊಳಗಾಗಿ ಎಲ್ಲವನ್ನು ಬಿಟ್ಟು ಗಂಗಾದ್ವಾರಕ್ಕೆ ಬಂದು ಮತ್ತೆ 10 ವರ್ಷಗಳ ಕಾಲ 82ರ ನಂತರ, ಅಂದರೆ ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮ ಮುಗಿದ ಮೇಲೆ ಅವನಿಗೆ ಎಚ್ಚರ ಆಗಿದ್ದು. ನಾವು ಕೆಲವೊಮ್ಮೆ ಅಯ್ಯೋ ನಮಗೆ ಚಿಕ್ಕಂದಿನಲ್ಲಿ ಇದೆಲ್ಲ ಹೇಳ್ಕೊಡ್ಲಿಲ್ಲ, ಈಗ ಅರ್ಥ ಆಗ್ತಾ ಇದೆ ಅಂತ ನಾವು ಕೆಲವೊಂದು ಸರ್ತಿ ಬೇಸರ ಮಾಡಿಕೊಂಡು ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತ ನಾವು ಕೈ ಚೆಲ್ಲಿ ಬಿಡ್ತೇವೆ. ಅಷ್ಟು ಕೂತು ಅಲ್ಲಿಯ ಋಷಿಮುನಿಗಳ ಸೇವೆ ಮಾಡಿ ತನ್ನ ದೇಹವನ್ನು 10 ವರ್ಷಗಳ ಕಾಲ ದಂಡನೆ ಮಾಡಿ ಕೊನೆಗೆ ಇನ್ನು ದೇಹದಲ್ಲಿ ನಡಿಲಿಕ್ಕೆ ನನ್ನ ಪಾಡಿಗೆ ನಾನು ಇರಲಿಕ್ಕಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ತ್ಯಾಗ ಮಾಡಿ ದೇವಲೋಕವನ್ನು ಸೇರಿದ ಅಂತ. ನಾರಾಯಣ ಅಂತ ಅವನು ಕೂಗಿಕೊಂಡಾಗ ಅವನಿಗೆ ಅರ್ಥ ಆಗಿದ್ದು, ನಾರಾಯಣ ಅನ್ನುವ ಬರೀ ನಾಮಸ್ಮರಣೆಗೆ ಇಷ್ಟು ಫಲ ಇದೆ ಅಂದಮೇಲೆ ನಾರಾಯಣ ಅಂತ ನಾನು ಅನುಸಂಧಾನ ಪೂರ್ವಕವಾಗಿ ಉಚ್ಚಾರಣೆ ಮಾಡಿ ನಮೋ ನಾರಾಯಣಾಯ ಅಂತ ಅವನಿಗೆ ಒಪ್ಪಿಸಿಕೊಂಡ್ರೆ ಇನ್ನು ಎಂಥ ದೊಡ್ಡ ಫಲ ಇದೆ. ಕಲ್ತದ್ದು, ಇಷ್ಟೋ ತನಕ ಇದ್ದದ್ದು ಎಲ್ಲವೂ ಕೂಡ ಅನರ್ಥಕಾರಿಯಾಗಿ ಹೋಯ್ತಲ್ವಾ ಅನ್ನುವ ಬೇಸರವನ್ನು ಆ ವ್ಯಕ್ತಿ ತೋಡಿಕೊಂಡು ದೇವರಲ್ಲಿ ತನ್ನನ್ನು ಶರಣಾಗಿಸಿಕೊಂಡ. ಹಾಗೆ ಧ್ಯಾನ, ಶಾಸ್ತ್ರಶ್ರವಣ ಇದೆಲ್ಲ ಮಾಡಿದವನಿಗೆ ಇನ್ನೇನು ಹೇಳಬೇಕು. ಶ್ರುತಧಾರಣಾಯೇ. ಯಾರು ಅತ್ಯಂತ ಪಾಪಿಷ್ಠರೋ ಅವರೇ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸುಶೀಲರಾಗಿ ಬದುಕಬೇಕು ಅಂತ
ತೀವ್ರತರವಾದ ಬಯಕೆಯನ್ನು ಒಡ್ಡಿ ಒಳ್ಳೆಯತನದ ಕಡೆಗೆ ಒಂದು ಹೆಜ್ಜೆ ಇಟ್ಟರೂ ಕೂಡ, ಸಣ್ಣ ಹೆಜ್ಜೆ ಇಟ್ಟರೂ ಕೂಡ ದೇವರು ತನ್ನೆಡೆಗೆ ಸೆಳೆದುಕೊಳ್ತಾನೆ ಅಂತ ಅಂದಮೇಲೆ ಅದಕ್ಕಾಗಿಯೇ ಬದುಕನ್ನು ಮೀಸಲಾಗಿಟ್ಟವರಿಗೆ ಎತ್ತರಕ್ಕೆ ಏರ್ಲಿಕ್ಕಾಗೋದಿಲ್ಲ ಅಂತ ನಾನು ಹೇಳಬೇಕಾ? ಎತ್ತರಕ್ಕೆ ಏರ್ಲಿಕ್ಕಾಗದೇ ಇರುತ್ತಾ? ಖಂಡಿತ ಏರಿಯೇ ಇರ್ತಾನೆ. ಶಶ್ವತ್ ಪ್ರಶಾಂತಮಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ವಂ ಶಬ್ದೋ ನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ ಮಾಯಾಪರೈತ್ಯಭಿಮುಖೇ ಚ ವಿಲಜ್ಜಮಾನ. ದೇವರ ಸ್ವರೂಪವನ್ನು ಸಂಗ್ರಹವಾಗಿ ಇಲ್ಲಿ ಹೇಳುತ್ತಾನೆ. ದೇವರನ್ನು ತಿಳಿಬೇಕು ಅಂತ ಹೇಳಿದರು, ತಿಳಿದವರು ಈ ದೇವಮಾಯೆಯನ್ನು ದಾಟ್ತಾರೆ ಅಂತ ಹೇಳಿದರು. ದಾಟಿದವರು ಯಾರು ಅನ್ನುವ ಒಂದು ಲಿಸ್ಟನ್ನು ಕೊಟ್ಟರು. ಇನ್ನು ಕೆಲವೊಮ್ಮೆ ತಪ್ಪೇ ಮಾಡಿ ಅನರ್ಥದ ಮಡುವಿನಲ್ಲೇ ಬಿದ್ದಿದ್ದಾರೆ ಅಂತಂದರೆ ಅವರು ಕೂಡ ಮೇಲೆ ಏರಬೇಕು ಅಂತ ತೀವ್ರತರವಾದ ಪ್ರಯತ್ನ ಮಾಡಿದರೆ ಅವರನ್ನೂ ದೇವ ಮೇಲಕ್ಕೆ ಎತ್ತಿಕೊಂಡು ತನ್ನಲ್ಲಿಗೆ ಕರೆಸಿಕೊಳ್ತಾನೆ. ಮಾ ಶುಚಃ, ಯಾವತ್ತೂ ದುಃಖ ಪಡಬೇಡ, ನಿನ್ನನ್ನು ನಾನು ಎತ್ತಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಕೈ ಚಾಚುವ ಬುದ್ಧಿ ಇದೆ ಅಂದರೆ ಎತ್ತುವ ಮನಸ್ಸು ನನಗಿದೆ ಅಂತ ದೇವರು ಕೂಡ ಕೈ ಎತ್ತಿ ಕೊಡ್ತಾನೆ. ಹೇಗೆ ಅಂತ ಅವನನ್ನು ಚಿಂತನೆ ಮಾಡಬೇಕು. ಶಶ್ವತ್, ಯಾವಾಗಲೂ ಇರುವವನು. ನಮಗೆ ಸಾಮಾನ್ಯ ದೇವರು ಇದ್ದಾನೆ ಅಂತ ಅಕಸ್ಮಾತ್ ನೆನಪಾಗೋದು ಕಷ್ಟ ಬಂದಾಗಲೇ. ಉಳಿದ ಟೈಮಲ್ಲಿ ಸುಖ ಆದಾಗ ಅವನೆಲ್ಲ ಇಲ್ಲ ರೀ, ನಾವು ಪ್ರಯತ್ನ ಮಾಡಿದರೆ ಉಂಟು, ನಾನೇ ಇದೆಲ್ಲ ಕಟ್ಟಿ ಇಷ್ಟು ದೊಡ್ಡದು ಮಾಡಿ ಇಷ್ಟೆಲ್ಲ, ಒಂದು ವೇಳೆ ನಾನು ಇಲ್ಲ ಅಂತಾದರೆ ಏನಾಗ್ತಿತ್ತು ಗೊತ್ತಾ? ಈ ಸಂಸ್ಥೆ ಅಥವಾ ಈ ಕಟ್ಟಡ ಅಥವಾ ಈ ಸಂಸಾರ, ಏನೇನೋ ನಮ್ಮ ನೂರಾರು ಥರದ ದೊಡ್ಡ ದೊಡ್ಡ ಮಾತುಗಳು ಬರ್ತವೆ. ಆದರೆ ನೆನಪು ಮಾಡಿಕೊಳ್ಬೇಕಾದ ದೇವರ ಗುಣಗಳಲ್ಲಿ ಇದ್ದಾನೆ, ಯಾವಾಗಲೂ ಇದ್ದಾನೆ, ಯಾವಾಗಲೂ ಒಂದೇ ರೀತಿ ಇದ್ದಾನೆ. ಇದು ಶಶ್ವತ್. ಶಶ್ವತ್, ಒಂದೇ ಥರ ಯಾವಾಗಲೂ ನಮ್ಮ ಜೊತೆಗಿದ್ದಾನೆ. ಮತ್ತೆ ಹೇಗಿದ್ದಾನೆ? ಪ್ರಶಾಂತಂ, ನೆಮ್ಮದಿ, ಯಾವತ್ತೂ ಕೆಡಿಸಿಕೊಂಡವನಲ್ಲ. ಯಾಕೆ ಈ ಮಾತುಗಳನ್ನೆಲ್ಲ ಹೇಳ್ತಾರೆ ಅಂದರೆ, ದೇವರನ್ನು ನಾವು ಯಾವ ಸ್ವರೂಪದಲ್ಲಿ ಚಿಂತಿಸ್ತೇವೋ ನಮ್ಮಲ್ಲಿ ಅದು ಪ್ರತಿಫಲಿಸತ್ತೆ. ದೇವರು ನೆಮ್ಮದಿಗೆಟ್ಟವನಲ್ಲ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ನೆಮ್ಮದಿಯೂ ಕೆಡುವುದಿಲ್ಲ. ನಾವು ತುಂಬ ದೇವ್ರ ಮೇಲೆ ಕೆಲವೊಮ್ಮೆ ಕಾರುಣ್ಯ ತೋರಿಸೋದು. ಅಯ್ಯೋ ಪಾಪ, ನಾವೇ ಮನೆಯಲ್ಲಿ ಒಂದು 4 ಜನ ಬಂದರೆ ಇಷ್ಟು ಒದ್ದಾಡ್ತೇವೆ, ದೇವರು ಈ ಜಗತ್ತಲ್ಲಿ ಇಷ್ಟು ಜನರನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಾನೆ ಏನೋ ಅಂತ. ಅಯ್ಯೋ, ನೀವು ಯಾಕ್ರಿ ಕಾರುಣ್ಯ ತೋರಿಸ್ತೀರಿ ದೇವ್ರ ಮೇಲೆ? ನಾವು ಯಾವ ರೀತಿ, ಇದು ತಪ್ಪನುಸಂಧಾನ ಆಗಿಬಿಡುತ್ತೆ. ಯಾಕೆಂದರೆ ನಾವು ಆ ಕಾರುಣ್ಯ ತೋರಿಸೋದ್ರ ಅರ್ಥ ಅವನಲ್ಲಿ ಅಸಾಮರ್ಥ್ಯ ಇದೆ ಅಂತ ಹೇಳಿದ ಹಾಗೆ. ಅಯ್ಯೋ ರಾಮ ಪಾಪ ಕಾಡಿಗೆ ಹೋಗಿ ಸೀತೆಯ ಬಗ್ಗೆ ಎಷ್ಟೆಲ್ಲ ಒದ್ದಾಡದ, ಹೀ ಈಸ್ ಎ ಡಿಸಾಸ್ಟರ್ ಮ್ಯಾನ್. ತುಂಬ ದೊಡ್ಡದಾಗಿ ಮೇಲಿನ ಮೇಲೆ ಪುಂಖಾನುಪುಂಖವಾಗಿ ತುಂಬ ಆಕರ್ಷಕವಾದ ಪದಗಳಿಂದ ರಾಮನ ಕಥೆಯನ್ನು ಜನರ ಮುಂದೆ ಹೇಳಿದ ತಕ್ಷಣ ಜನ ಎಲ್ಲ ತಲೆ ತೂಗಿ ಹೌದು ಹೌದು ಅಂತ ಒದ್ದಾಡ್ತಾರೆ. ನೀವು ನೋಡಿದ್ದೀರಾ? ರಾಮಾಯಣದಲ್ಲಾದರೂ ಇದ್ದದ್ದನ್ನು ಸರಿಯಾಗಿ ಗಮನಿಸಿದ್ದೀರಾ? ಭಗವಂತನ ಸ್ವರೂಪವನ್ನು ಒಂದು ಬಾರಿಯಾದರೂ ಹೇಗಿರಬಹುದು ಅಂತ ಯೋಚಿಸಿ, ದೇವರು ಅನ್ನುವ ಶಬ್ದದ ಹಿನ್ನೆಲೆಯನ್ನಾದರೂ ಋಷಿಗಳು ಕಂಡ ರೀತಿಯಲ್ಲಿ ಗಮನಿಸಿದ್ದೇವಾ? ಆದರೆ ನಾವು ಸಿದ್ಧರು. ನಾವು ಏನು ಬೇಕಾದರೂ, ನಾನು ಯಾವ ಪುಸ್ತಕವನ್ನು ಓದದೇ ಇದ್ದರೂ ನಾನು ಹೇಳುವುದಕ್ಕೆ ಸಮರ್ಥ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ರಾಮಾಯಣ ಓದಿಲ್ಲ, ನಾನು ಮಹಾಭಾರತ ಓದಿಲ್ಲ, ಆದರೆ ನಾನು ನಿಮ್ಗೆ ಹೇಳ್ತೇನೆ. ಯಾಕಂದರೆ ಇದೆಲ್ಲ ನನ್ನ ಸ್ವ ಅನುಭವ ಅಂತ. ಇದು ಮತ್ತೊಂದು ಮೋಸ. ದೊಡ್ಡವರು ಹೇಳದೇ ಇದ್ದದ್ದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಹೇಳಿದರೂ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ನಾನೇ ಆಗಲಿ ಅಥವಾ ಇನ್ಯಾರೇ ಆಗಲಿ ಏನೇ ಇಲ್ಲಿ 4 ಮಾತು ಹೇಳ್ತೇವೆ ಅಂದರೆ ಅದು ಈ ಹಿಂದೆ ಋಷಿಗಳು ಆಡಿದ ಮಾತನ್ನೇ ಪುನರುಚ್ಚಾರ ಮಾಡ್ತಾ ಇರೋದು ಹೊರತು ಹೊಸ ಸಂಗತಿಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಜಗತ್ತಲ್ಲಿ ನಮಗೆ ಈಗ ಗೊತ್ತಾಯಿತು ಅನ್ನೋ ಕಾರಣಕ್ಕೆ ಹೊಸ ಸಂಗತಿ ಹೊರತು ಅದು ನಾನು ತಿಳಿದ ಮೇಲೆ ಬಂತು ಅಂತನ್ನುವ ರೀತಿಯ ಸಾಂಗತ್ಯ ತಪ್ಪು. ಆರ್ಕಿಮಿಡೀಸು ಹಣ್ಣು ಬಿತ್ತು ಅಂದ ತಕ್ಷಣ ಇದ್ದ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಗೊತ್ತಾಯಿತು ಹೊರತು ಅವನು ಕಂಡು ಹಿಡಿದ ಮೇಲೆ ಅದು ಶಕ್ತಿ ಹುಟ್ಟಿದ್ದ ಅಲ್ಲ ಅಲ್ವಾ? ಸೇಮ್ ಅಷ್ಟೇ ಶಾಸ್ತ್ರ ಚಿಂತನೆಗಳಲ್ಲೂ ಕೂಡ ಭಗವಂತನ ಸ್ವರೂಪವನ್ನು ಸರಿಯಾಗಿ ಅರಿಯುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ನಮಗೆ ತೋಚಿದ ಹಾಗೆ ನನಗದು ಇಷ್ಟ ಆಗಲ್ಲ, ನನಗೆ ಹಾಗೆ ಹೇಳಿಕೆ ನನ್ನ ಇಸಮ್ ಒಪ್ಪಲ್ಲ, ನನ್ನ ಈಗೋ ಅದನ್ನು ನಿರಾಕರಣೆ ಮಾಡುತ್ತೆ ಅನ್ನೋ ಈ ಕಾರಣಕ್ಕೆ ನಾನು ಅದನ್ನು ಚೇಂಜ್ ಮಾಡ್ತೇನೆ ಅಂದರೆ ಚೇಂಜ್ ಮಾಡ್ಕೊ, ನಿನ್ನ ತಲೆ ಚೇಂಜ್ ಆಗಿರುತ್ತೆ ಅಷ್ಟೇ. ಶಾಸ್ತ್ರದ ಪ್ರಪಂಚದ ವಸ್ತುಸ್ಥಿತಿ ಬದಲಾಗಲ್ಲ. ಭಗವಂತ ಪ್ರಶಾಂತ. ಆಮೇಲೆ ಅಭಯಂ, ಅವನಿಗೆ ಯಾರ ಭಯವೂ ಇಲ್ಲ. ಯಾರಿಗೆ ಭಯ ಅಂದರೆ ಯಾರಿಗೆ ತಿಳುವಳಿಕೆ ಇಲ್ಲವೋ ಅವನಿಗೆ ಭಯ. ಈಗ ನಮಗೆ ಈ ಭಾಗದಲ್ಲಿ ಕರೆಂಟ್ ಹೋದ ತಕ್ಷಣ ಓಡಾಡ್ಲಿಕ್ಕೆ ಭಯ ಆಗುತ್ತೆ. ಯಾಕೆಂದರೆ ಯಾವ ಜಾಗದಲ್ಲಿ ಯಾವ ಚೇರ್ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಲೈಟ್ ಬಂತು, ಕಾಣಿಸಿತು, ಜ್ಞಾನ ಬಂತು, ಧೈರ್ಯವಾಗಿ ಹೆಜ್ಜೆ ಇಟ್ಕೊಂಡು ಓಡ್ತೇವೆ. ಯಾಕೆಂದರೆ ಬೆಳಕು ಬಂದೊಡನೆ, ಅಂದರೆ ಜ್ಞಾನ ಅನ್ನುವ ಬೆಳಕು ನಮ್ಮ ಹೃದಯದ ಮಧ್ಯದಲ್ಲಿ ಇಳಿದೊಡನೆ ಈ ಪ್ರಪಂಚದ ಇತಿಮಿತಿಗಳ ಬಗ್ಗೆ ಚೆನ್ನಾಗಿ ಅರ್ಥ ಆದಾಗ ಭಯ ಅನ್ನೋದು ತಾನಾಗೇ ಹೊರಟು ಹೋಗುತ್ತೆ. ಅವನು ಅಭಯ.
ಪ್ರತಿಬೋಧ ಮಾತ್ರ, ತಿಳುವಳಿಕೆಯದ್ದೇ ಮುದ್ದೆ. ಅವನ ಅಭಯ ಯಾಕೆ ಅನ್ನೋದಕ್ಕೆ ಉತ್ತರ ಕೊಡ್ತು. ಅವನ ಅಭಯ ಯಾಕೆ ಅಂದರೆ ಪ್ರತಿಯೊಂದು ವಿಷಯದ ಬೋಧವೂ ಅವನಿಗಿದೆ. ಮತ್ತು ಪ್ರತಿ ವಿಷಯದ ಬೋಧ ಯಾರೋ ಅವನಿಗೆ ತಿಳಿಸಿದ ಮೇಲೆ ಗೊತ್ತಾಗಿದ್ದಲ್ಲ. ಆ ವಸ್ತುಗಳು ಸೃಷ್ಟಿಯಾಗಿದ್ದಾಗಲೇ ಅದು ಯಾಕೆ ಸೃಷ್ಟಿಯಾಗಬೇಕು, ಹೇಗೆ ಸೃಷ್ಟಿಯಾಗಬೇಕು, ಎಷ್ಟು ಸೃಷ್ಟಿಯಾಗಬೇಕು ಅಂತ ಅನ್ನೋದನ್ನು ತಿಳಿದು ಸೃಷ್ಟಿ ಮಾಡಿದವನೇ ಅವನು. ಆದ್ದರಿಂದ ಆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಆತನಿಗೆ ಇದ್ದೇ ಇದೆ. ಶುದ್ಧಂ, ಮತ್ತೆಂದೂ ಕೂಡ ಕಲಬೆರಕೆ ಇಲ್ಲ ಅಲ್ಲಿ. ಅವನ ಸ್ವರೂಪದಲ್ಲಿ ಸ್ವಲ್ಪ ಅವನು ಮೊನ್ನೆ ತನಕ ತುಂಬ ಚೆನ್ನಾಗಿದ್ದ, ಈಗೀಗ ಯಾಕೋ ತುಂಬ ಅಸಡ್ಡಾಳತನ ತೋರಿಸ್ತಾ ಇದ್ದಾನೆ ಅಂತ ನಾವು ಲೋಕದಲ್ಲಿ ವ್ಯಕ್ತಿಗಳ ಬಗ್ಗೆ ಮಾತಾಡುವ ಹಾಗೆ ಭಗವಂತನಲ್ಲಿ ಆ ನಿಧಾನಕ್ಕೆ ಕೆಲವು ದಿವಸ ಬೋರ್ ಆಗೋದು, ಗಾಡ್ ಇಸ್ ಡೆಡ್, ಈಗಿಲ್ಲ, ಇಲ್ಲ ಅಂದರೆ ಇಷ್ಟೆಲ್ಲ ಅನರ್ಥ ಆಗ್ಲಿಕ್ಕೆ ಆಗ್ತಿತ್ತಾ ಅಂತ ಕೆಲವರ ಬುದ್ಧಿಜೀವಿಗಳ ಮಾತಿದೆ. ಆದರೆ ಇದೆಲ್ಲ ನಮಗೆ ತೋಚಿದಂತೆ ನಾವು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಆಡುವ ಮಾತುಗಳು ಹೊರತು ಪ್ರಕೃತಿಯ ವ್ಯವಸ್ಥೆಯನ್ನು ನಾವು ಕಂಡು ಆಡಿದ ಮಾತುಗಳಲ್ಲ. ಅದರಿಂದಾಗಿ ನಾವು ಎಷ್ಟು ದೀರ್ಘಕಾಲ ನೋಡಿದ್ದೇವೆ ಈ ಜಗತ್ತನ್ನು. ನಮ್ಮ ಒಂದು 3 ವರ್ಷದ 100 ದಿನಗಳ ಸಂವಾದವನ್ನು ಇಟ್ಟುಕೊಂಡು ಇಡೀ ಎಲ್ಲ ಅಳೆದು ಬಿಡ್ತೇವೆ ಅಂತ ಅನ್ನೋದು ಅರ್ಥ ಆಗದ ಸಂಗತಿ. ಸಮಂ ಮಯಾ ಸಹಿತ, ಯಾವಾಗಲೂ ಪ್ರಕೃತಿಯ ಜೊತೆಗೇ ಇರ್ತಾನೆ ಅಂತ ಅರ್ಥ ಸಮ ಅಂತಂದರೆ. ಇನ್ನೊಂದು ಸಮಂ ಅಂದರೆ ಅವನಲ್ಲಿ ಏರಿಳಿತಗಳು ಇಲ್ಲವೇ ಇಲ್ಲ. ಶುದ್ಧ ಅಂದರೆ ಕೊರತೆ ಇಲ್ಲದ್ದು, ಸಮ ಅಂದರೆ ಏರಿಳಿತ ಇಲ್ಲದೆ ಇದ್ದದ್ದು. ಸದಸತಃ ಪರಂ, ಕಾಣುವ ಕಾಣದ ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪ್ರಪಂಚದ ಸೊತ್ತಿನಿಂದ ಆಚೆಗಿರುವವನು. ಅಂದರೆ ಈ ಕಣ್ಣಿನಿಂದ, ಈ ಕಿವಿಯಿಂದ, ಈ ಮೂಗಿನಿಂದ, ಈ ನಾಲಿಗೆಯಿಂದ, ಈ ಚರ್ಮದಿಂದ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಈ ಕಣ್ಣಿನಿಂದ, ಮೂಗಿನಿಂದ, ಅಂದರೆ ಈ ಕಣ್ಣು ಮೂಗು ಬಾಯಿ ಇತ್ಯಾದಿಗಳೆಲ್ಲವೂ ಕೂಡ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಆದದ್ದು. ಅದಕ್ಕೆ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಆದ ವಸ್ತುಗಳನ್ನು ಮಾತ್ರ ಗ್ರಹಿಸುವ ಶಕ್ತಿ ಇದೆ ಹೊರತು ಈ ಮಣ್ಣಿಗೆ ಸಂಬಂಧ ಪಡದ ಆಚೆ ವಸ್ತುಗಳನ್ನು ಗ್ರಹಿಸುವ ಶಕ್ತಿ ಬಂದಿಲ್ಲ. ಅದು ಬರಬೇಕು ಅಂದರೆ ಅವನ ಅಂತರಂಗದ ಕಣ್ಣು ತೆರೀಬೇಕು. ಯಾಕೆಂದರೆ ಅವನು ಕೂಡ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಆದ ವಸ್ತುವಲ್ಲ, ಸತಸತಃ ಪರಂ. ಅವನು ಸತ್ ಮತ್ತು ಅಸತ್. ಸತ್ ಅಂದರೆ ಕಾಣುವಂಥದ್ದು, ಅಸತ್ ಅಂದರೆ ಕಾಣದೇ ಇರುವಂಥದ್ದು. ನಾಸದಾಸೀತ್ ನೋಸದಾಸೀತ್ ಅಂತ ಒಂದು ಮಾತಿದೆ. ಇರುವಂಥದ್ದು ಇರಲಿಲ್ಲ, ಇರದಂಥದ್ದು ಇರಲಿಲ್ಲ ಅಂತ ಹೀಗೆಲ್ಲ ಅನುವಾದ ಮಾಡ್ತಾರೆ. ಅಲ್ಲ, ಇರದಂಥದ್ದು ಇರಲಿಲ್ಲ ಅಂದರೆ ಏನರ್ಥ? ಇರಲಿಲ್ಲ ಅಂದರೆ ಮುಗಿದೋಯ್ತು. ಮತ್ತು ಇರದಂಥದ್ದು ಇರಲಿಲ್ಲ, ಹಾಗಾದ್ರೆ ಅದು ಇರದಂಥದ್ದು ಅಂತ ಅರ್ಥ ಅಲ್ಲ. ಅಸತ್ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಕಾಣುತ್ತೆ. ಸತ್ ಅಂದರೆ ಇದ್ದದ್ದು, ಅಸತ್ ಅಂದರೆ ಇಲ್ಲದೆ ಇರುವಂಥದ್ದು. ಇಲ್ಲದೆ ಇರುವಂಥದ್ದು ಇರಲಿಲ್ಲ, ಹಾಗೆ ಹೇಳಲಿಕ್ಕೆ ಬರುತ್ತಾ? ಇವನು ಸ್ವಲ್ಪ ತುಂಬ ಓದಿಬಿಟ್ಟಿದ್ದಾನೆ, ಹಾಗಾಗಿ ಏನೇನು ಮಾತಾಡ್ತಾನೆ ಅಂತ ಅನಿಸ್ಬಿಡುತ್ತೆ. ವಸ್ತುತಃ ಅಲ್ಲಿ ಸತ್ ಅಂದರೆ ಯಾವುದು ಕಣ್ಣಿಗೆ ಕಾಣುತ್ತೋ, ಮಣ್ಣು ನೀರು ಬೆಂಕಿ. ಅಸತ್ ವಾಯು ಆಕಾಶ, ಗಾಳಿ ಮತ್ತು ಆಗಸ, ಇದೆರಡು ಕಣ್ಣಿಗೆ ಕಾಣದ ಸಂಗತಿಗಳು. ಹಾಗಾಗಿ ಇಷ್ಟು ಸೇರಿ ಪಂಚಭೂತ. ಇದಕ್ಕೆ ಕಾರ್ಯಕಾರಣ ಪ್ರಪಂಚ, ಹೀಗೆ ಇನ್ನೂ ಹಲವು ಮುಖಗಳಲ್ಲಿ ಆ ಮಾತನ್ನು ತೆರೆದುಕೊಳ್ಳುತ್ತೆ. ಹೀಗೆ ಸದಸತಃ ಪರಂ ಆತ್ಮತತ್ವಂ, ಇದು ಅಂತರ್ಯಾಮಿ ತತ್ವ. ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಉಪನಿಷತ್ತು ಗಾಢವಾಗಿ ಅವನನ್ನು ಬೋಧಿಸುತ್ತೆ. ಆತ್ಮ ಅಂದರೆ ಅಂತರ್ಯಾಮಿ ಅಂತ ಅರ್ಥ. ಜೀವನಿಗೂ ಆತ್ಮ ಅಂತ ಹೆಸರಿದೆ, ಇಲ್ಲ ಅಂತಿಲ್ಲ. ಆದರೆ ಅವನು ಅಂತರ್ಯಾಮಿ ಅಲ್ಲ, ಅವನು ಸ್ವಾಮಿ ಅಲ್ಲ. ಆತ್ಮ ಶಬ್ದಕ್ಕೆ 100 ಅರ್ಥ ಇದೆ. ಆತ್ಮ ಅಂದರೆ ಆದತ್ತೇ ಇಡೀ ಎಲ್ಲವನ್ನು ತನ್ನೊಳಗೆ ಸೆಳೆದುಕೊಳ್ಳಬಲ್ಲವ, ಪ್ರಳಯ ಕಾಲದಲ್ಲಿ ನುಂಗಬಲ್ಲವ, ಅತ್ತಿ ನಾಶ ಮಾಡುವವ. ಆದರೆ ನಮಗೆ ಆತ್ಮ ಅಂದಾಗ ಶರೀರದಿಂದ ಸುಖ ದುಃಖಗಳನ್ನು ಸ್ವೀಕರಿಸುವವ, ಆ ಅರ್ಥದಲ್ಲಿ ಆತ್ಮ ಅನ್ನೋ ಶಬ್ದ ಹೌದು. ಆದರೆ ಭಗವಂತ ಸುಖ ದುಃಖಗಳನ್ನು ಸ್ವೀಕರಿಸುವುದು ಅಂದರೆ ಅವನು ಅನುಭವಿಸುವುದಲ್ಲ, ನಮಗೆ ಕೊಡಲಿಕ್ಕೋಸ್ಕರ ಸ್ವೀಕರಿಸಿದಂತೆ ಇದ್ದು ನಮ್ಮಲ್ಲಿ ಆ ಅನುಭವವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಅವನಿಗೂ ಆತ್ಮ ಅಂತ ಹೆಸರಿದೆ. ಹಾಗಾಗಿ ಆತ್ಮತತ್ವಂ ಸರಿ. ಇದು ದೊಡ್ಡ ಸಾಹಸ ಆಯಿತು ಭಗವಂತನ ಬಗ್ಗೆ ಹೇಳಲಿಕ್ಕೆ. ಯಾಕೆ ಅಂದರೆ ಇಷ್ಟು ಹೇಳಿದ ಇಷ್ಟು ತಿಳಿಯಿತಲ್ವ, ದೇವ್ರು ಗೊತ್ತಾಯ್ತಾ ಅಂದರೆ ಶಬ್ದೋನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ. ದೇವರ ಬಗ್ಗೆ ಹೇಳಿ ಮುಗಿಸುವುದು, ಅಥವಾ ಈಗ ಇಷ್ಟು ನಾವು ಕೇಳಿದ್ವಲ್ಲ, ಇಷ್ಟು ಕೇಳಿದ್ರಿಂದ ಏನು ಗೊತ್ತಾಯಿತು ಅಂದರೆ ನಾವು ಏನೇನೋ ತಿಳ್ಕೊಂಡಿದ್ವಲ್ಲ ಅದ್ಯಾವುದು ದೇವರಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಈ ತಿಳುವಳಿಕೆಯ ಹಿನ್ನೆಲೆ ಏನು ಅಂದರೆ, ಯಾಕೆಂದರೆ ಅದು ಶಬ್ದದಿಂದ ಹಿಡಿದಿಡಲಿಕ್ಕಾಗದಿದ್ದು. ಅತ್ರ ಶಬ್ದ ಪುರುಕಾರಕವಾನ್. ಈ ಶಬ್ದ ಅನ್ನೋದು ಗೊತ್ತಿರುವ ವಸ್ತುವನ್ನು ಪರಿಚಯಿಸುತ್ತೆ ಹೊರತು ಗೊತ್ತಿಲ್ಲದ ವಸ್ತುವನ್ನು ಹೇಗೆ ಪರಿಚಯಿಸುತ್ತೆ? ಅಲ್ಲಲ್ಲ. ಹಾಗಾದರೆ ಶಬ್ದದಿಂದ ಎಷ್ಟೋ ವಿಷಯ ಗೊತ್ತಾಗುತ್ತಲ್ವ. ನಿಮಗೆ ಸ್ವಲ್ಪ ಆದರೂ ಗೊತ್ತಿರಬೇಕು. ಈಗ ನಾನು ಇದ್ದಕ್ಕಿದ್ದಂತೆ ಜರ್ಮನ್ ಭಾಷೆಯಲ್ಲಿ ಉಪನ್ಯಾಸ ಶುರು ಮಾಡಿದರೆ ಏನಾದರೂ ಅರ್ಥ ಆಗುತ್ತಾ? ಅಥವಾ ನಿಮಗೆ ತುಳು ಗೊತ್ತಿಲ್ಲ, ನಾನು ತುಳುವಲ್ಲಿ ಉಪನ್ಯಾಸ ಆರಂಭ ಮಾಡ್ತೇನೆ. ಏನೋ ಹೇಳಿದ್ರು ಗಡಗಡ ಅಂತ ಡಬ್ಬಿಯಲ್ಲಿ 2 ಕಾಯಿನ್ ಹಾಕಿ ಅಲ್ಲಾಡಿಸಿದಾಗ ಆಯಿತು ಅಂತೇವೆ ನಾವು.
ಹಾಗಾದರೆ ಆ ಭಾಷೆ ಅರ್ಥ ಆಗಲಿಲ್ಲ ಅಂತ ನಾನು ಮಾತಾಡ್ತಾ ಇದ್ದೇನೆ, ಭಾಷೆನೇ ಅದು. ಆದರೆ ಭಾಷೆ ಇದ್ದರೂ ಕೂಡ ನಿಮಗೆ ಏನು ಕಮ್ಯುನಿಕೇಟ್ ಆಗಲ್ಲ. ಯಾಕೆ? ಹಾಗಾದರೆ ಶಬ್ದ ಏನು ಮಾಡುತ್ತೆ ಅಂದರೆ, ಸ್ವಲ್ಪ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಗೊತ್ತಿರಲ್ಲ, ಗೊತ್ತಿಲ್ಲದ ವಸ್ತುವನ್ನು ಗೊತ್ತಿರುವ ವಸ್ತುವಿನ ಜೊತೆಗೆ ಕಂಪೇರ್ ಮಾಡಿ ಅದನ್ನು ಉಳಿದದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಆದರೆ ದೇವರ ಬಗ್ಗೆ ನಮಗೆ ಏನು ಗೊತ್ತೇ ಇಲ್ಲ ಅಲ್ವಾ? ಒಂದೋ ಕಣ್ಣು, 3 ರೀತಿಯಲ್ಲಿ ದೇವರನ್ನು ತಿಳಿಯಬಹುದು. ಒಂದೋ ಪ್ರತ್ಯಕ್ಷ, ಒಂದೋ ಆಗಮ, ಒಂದೋ ಅನುಮಾನ. ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದಲ್ಲೊಂದು ಅನುಮಾನ ಅಂತಿದೆ. ಅನುಮಾನ ಅಂದರೆ ಊಹಿಸುವುದು ಅಂತ ಅರ್ಥ. ಇಲ್ಲಿ ಉಪನ್ಯಾಸ ಪ್ರತಿ ದಿವಸ ಬಿಡದೆ ತಪ್ಪದೆ 6 ಗಂಟೆಗೆ ಶುರುವಾಯಿತು ಅಂತಂದರೆ ಒಂದು 16 ದಿವಸ ನಿರಂತರ ಇದೇ ರೀತಿ ಶಿಸ್ತನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಮೈಕಿನ ಶಬ್ದ ಬಂದ ತಕ್ಷಣ ಆ ಕಡೆ ಹೊರಗೆ ಕೂತ ಅಂಗಡಿಯವರು 6 ಆಯಿತು, ಅವರು ಟೈಮ್ ನೋಡಲಿಲ್ಲ. ಇಲ್ಲಿ ಸದ್ದು ಕೇಳಿದ ತಕ್ಷಣ 6 ಆಯಿತು ಅಂತ ಊಹಿಸ್ತಾರೆ. ಯಾಕೆಂದರೆ ನಿತ್ಯ ಕೇಳಿದ ಕಿವಿಯ ಪ್ರತ್ಯಕ್ಷ ಇದೆಯಲ್ವಾ, ಕಿವಿಗೆ ಶ್ರೋತ್ರ ಪ್ರತ್ಯಕ್ಷ, ಅದು 10 ದಿವಸವೂ ಭೂಯೋದರ್ಶನದ ಅಂದರೆ ಮತ್ತೆ ಮತ್ತೆ ಕೇಳುವಿಕೆಯಿಂದ ಒಂದೇ ಥರ ಟೈಮ್ ಮೇಂಟೈನ್ ಆಗ್ತಾ ಇದೆ. ಆ 10 ದಿವಸ ನೋಡಿದ್ದಾರೆ ಟೈಮ್. ಶುರುವಾಯಿತು ಅಂದರೆ 6 ಆಯಿತು, ಇವತ್ತು 6 ಆಯಿತು, ಇವತ್ತು 6 ಆಯಿತು. ಹೀಗೆ ಒಂದು 5-6 ದಿವಸ ಆದಮೇಲೆ ಮತ್ತೆ ಅವರು ನೋಡೋದು ಬಿಡ್ತಾರೆ, 6 ಆಯಿತು. ಅಂದರೆ ಇದು ಅನುಮಾನ. ಮೊದಲು ಕಂಡ ಪ್ರತ್ಯಕ್ಷದಿಂದ ಆಮೇಲೆ ಬರೀ ಸದ್ದು ಕೇಳಿ ಟೈಮ್ ನೋಡದೇ ಇದ್ರೂ 6 ಆಯಿತು ಅಂತ ಊಹಿಸಿದ್ದು, ಇದು ಅನುಮಾನ ಅಂತ ಲೆಕ್ಕ. ಅನುಮಾನ ಅಂದರೆ ಪ್ರತ್ಯಕ್ಷವನ್ನು ಅನುಸರಿಸಿ ತಿಳಿಯುವ ಪ್ರಯತ್ನ, ಇದನ್ನು ಊಹೆ ಅಂತೇವೆ. ಇದನ್ನು ಇನ್ನೂ ಸ್ವಲ್ಪ ಶಾಸ್ತ್ರೀಯ ಭಾಷೆಯಲ್ಲಿ ತರ್ಕಗಳ ಮೂಲಕ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಅಂದರೆ ನಾವು ಎಲ್ಲ ಕಡೆ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ನೋಡಿದ್ದೇವೆ, ಅಡಿಗೆ ಮನೆಯಲ್ಲಿ. ಈಗ ಗ್ಯಾಸಲ್ಲಿ ತಿಂದವರಿಗೆ ಇದೆಲ್ಲ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಮಕ್ಕಳಿಗೆ ಡೌಟ್ ಬರುತ್ತೆ, ಅದು ಹೊಗೆ ಬರಲೇಬೇಕಾ ಅಂತ. ಆದರೆ ಸಹಜವಾಗಿ ಬೆಂಕಿ ಮತ್ತು ಹೊಗೆ ಜೊತೆಗಿರುವಂತಹ ಪದಾರ್ಥ. ಎಲ್ಲೋ ಮನೆಯಲ್ಲಿ ಹೊಗೆ ಬಂದ ತಕ್ಷಣ ಫೋನ್ ಮಾಡಿ ಹೇಳ್ತಾನೆ ಬೆಂಕಿ ಬಿದ್ದಿದೆ ಅಂತ. ಅವನು ಕೇಳ್ತಾನೆ ಅಲ್ಲಿ ಬೆಂಕಿ ನೋಡಿದ್ಯಾ ಅಂತ ಕೇಳಲ್ಲ. ಹೊಗೆ ಬಂದಿದೆ ಅಂತ ಇವನ ಹತ್ರ ಗೊತ್ತಾದ ತಕ್ಷಣ ಫೈರ್ ಇಂಜಿನ್ ಅವ್ರು ಬಂದುಬಿಡ್ತಾರೆ. ಆಮೇಲೆ ಅಕಸ್ಮಾತ್ ನಾವು ಏನಾದರೂ ಕೇಳಿದ್ರೆ ನಿಂಗೆ ಹೇಗೆ ಗೊತ್ತಾಯಿತು? ಇಲ್ಲ ರೀ, ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೆ ಅಂತ ಕಾಮನ್ ಸೆನ್ಸ್ ಅದು. ಅಂದರೆ ಇದು ಊಹೆ, ಇದು ತರ್ಕ. ಪರ್ವತದ ತುದಿಯಲ್ಲಿ ಬೆಂಕಿ ಬಿದ್ದಿದೆ, ಯಾಕೆ ಅಂದರೆ ಅದರ ತುದಿಯಲ್ಲಿ ಹೊಗೆ ಕಾಣಿಸ್ತಾ ಇದೆ. ನಿಮಗೆ ಬೆಂಕಿ ಕಾಣಿಸ್ತಾ ಇದೆಯಾ? ಕಾಣಿಸ್ಬೇಕಾಗಿಲ್ಲ. ಮತ್ತೆ ಹೇಗೆ ಗೊತ್ತಾಯಿತು? ಬೇರೆ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅಂತ ನಾನು ನೋಡಿದ್ದೆ. ಆದ್ದರಿಂದ ಇದು ಪ್ರತ್ಯಕ್ಷ. ಇದರಿಂದ ಕಾಣದ ಬೆಂಕಿಯನ್ನು ನಾನು ಊಹಿಸಿದೆ. ಇದು ಒಂದು ಅಂದರೆ ಕಣ್ಣಿಗೆ ಕಾಣುವಂಥದ್ದು ಒಂದಾದರೆ, ಕಂಡ ಸಂಗತಿಯಿಂದ ಕಾಣದ ಸಂಗತಿಯನ್ನು ಊಹಿಸುವುದು. ಇನ್ನೊಂದು ಶಬ್ದ. ಶಬ್ದದಲ್ಲಿ ಮತ್ತೆ ಇದೆರಡೂ ಸೇರುತ್ತೆ. ಈಗ ಆನೆ ಬಂತು ಅಂತ ಹೇಳಿ ಒಬ್ಬ ಓಡ್ತಾನೆ, ಅವನಿಗೆ ಕನ್ನಡ ಬರಲ್ಲ. ಅವನು ಯಾಕೆ ಓಡ್ದ? ಎಲ್ಲ ಆನೆ ಬಂತು ಅಂತ ಹೇಳಿ ಓಡ್ದ, ಏನೋ ಅವನಿಗೇನೋ ಅರ್ಜೆಂಟ್ ಆಯಿತು ಅನಿಸುತ್ತೆ ಅಂತ ಹೋದ ಅಂತ ಅನ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ನೋಡಿದರೆ ಓಡಿ ಬರುತ್ತಾನೆ. ಆಗ ಅವನು ಹೇಳ್ತಾನೆ, ನನಗೆ ಹೇಳಲಿಲ್ಲ, ನಾನು ಹೇಳಿದೆ ಓಡೋದು, ನಂಗೆ ಗೊತ್ತಾಗಲಿಲ್ಲ ಅಂತ. ಹಾಗಾದರೆ ಆನೆ ಬಂತು ಅಂತ ಅವನು ಹೇಳಿದರೂ ಕೂಡ ಆನೆ ಅನ್ನುವ ಪದಕ್ಕೆ ಈ ಓಡಿ ಬಂದ ವಸ್ತು ಅರ್ಥ ಅಂತ ಅವನಿಗೆ ಕಮ್ಯುನಿಕೇಟ್ ಆಗಬೇಕಾದ್ರೆ ಮೊದಲು ಅವನಿಗೆ ಆನೆ ಅಂದರೆ ಗೊತ್ತಾಗಬೇಕು. ಹಾಗಾದರೆ ಆನೆ ಬಂತು ಅನ್ನೋ ಶಬ್ದ ಯಾವಾಗ ಬೋಧ ಆಗುತ್ತೆ ಅಂದರೆ, ಬಂತು ಅಂದರೆ ಬರುವುದು ಅನ್ನುವ ಕ್ರಿಯೆ ಗೊತ್ತಿರಬೇಕು. ಆನೆ ಅಂದರೆ ಇಂಥ ಸೊಂಡಿಲು ಕಾಲುಗಳು ದಾಡೆ ಇರುವಂಥ ವಸ್ತು ಅಂತ ಗೊತ್ತಾಗಬೇಕು. ಆ ಆನೆ ಬಂತು ಅನ್ನುವ 2 ಶಬ್ದ ಸೇರಿದಾಗ ಈಗಲೇ ಎಲ್ಲೋ ಬಂದುಬಿಡುತ್ತೆ, ಭಯ ಆಗುತ್ತೆ ಅಂತ ಅವನು ಆಮೇಲೆ ಓಡ್ತಾನೆ. ಅಂದರೆ ಆನೆ ಮತ್ತು ಬಂತು ಅನ್ನೋ 2 ಶಬ್ದಗಳು ಗೊತ್ತಿದ್ದರೆ ಆವಾಗ ಆನೆ ಬಂತು ಅನ್ನುವ ಕ್ರಿಯೆಯನ್ನು ಅವನು ಊಹಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಶಬ್ದ ತಿಳಿದ ವಸ್ತುವನ್ನೇ ತಿಳಿಸುತ್ತೆ ಹೊರತು ತಿಳಿಯದ ವಸ್ತುವನ್ನು ತಿಳಿಸ್ಲಿಕ್ಕೆ ಅದಕ್ಕೂ ಸಾಮರ್ಥ್ಯ ಇಲ್ಲ. ಅದರ ದೇವರ ಬಗ್ಗೆ ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷವೇ ಇಲ್ಲ ಅಂದಮೇಲೆ ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷ ಅನುಮಾನ ಎರಡೂ ಇಲ್ಲ ಅಂದಮೇಲೆ ಮಾತುಗಳು ಕೂಡ ಅವನನ್ನು ಪರಿಚಯಿಸುವುದರಲ್ಲಿ ಅಸಮರ್ಥ. ಹಾಗಿದ್ದರೂ ನೀವು ಇಷ್ಟೆಲ್ಲ ಭಾಗವತ ಅಂತೀರಿ, ಪುರಾಣ ಅಂತೀರಿ, ಉಪನಿಷತ್ತು ಅಂತೀರಿ, ವೇದ ಅಂತೀರಿ, ದೇವರ ಬಗ್ಗೆ ಇಷ್ಟೆಲ್ಲ ಹಾಗಾದರೆ ಹೇಳಿದ್ವಿ ಅರ್ಥನಾ? ಅದಕ್ಕೆ ಅವರು ಹೇಳಿದರು, ಮಾಯಾ ಪರೈತ್ಯಭಿಮುಖೇಚ ವಿಲಜ್ಜಮಾನ. ದೇವರನ್ನು ತಿಳಿಯುವುದಕ್ಕೆ ಇದು ಸಹಕಾರಿ ಹೊರತು ತಿಳಿಸತ್ತೆ ಅಂತ ಹೇಳಿಲ್ಲ. ಅದನ್ನು ಮತ್ತೆ ತಿಳಿಬೇಕಾದ್ರೆ ನಾವೇ ಒಳಗಿನಿಂದ ಅದಕ್ಕೆ ಆಗ ಹೇಳಿದ್ನಲ್ವ, ಈ ಕಣ್ಣು ಮೂಗು ಬಾಯಿಂದ ಸಾಧ್ಯ ಇಲ್ಲದೇ ಇರುವ ಸಂಗತಿಯನ್ನು ಇದರ ಒಳಗೊಂದು ಅಂತರಂಗದ ಕಣ್ಣಿದೆ ನಮಗೆ, ಜೀವದ ಕಣ್ಣು. ಈಗ ನಾವು ನೋಡ್ತಾ ಇರೋದು ಹೊರಗಿನ ಕಣ್ಣು, ಹೊರಗಿನ ಮನಸ್ಸಿನಿಂದ ಪ್ರಯತ್ನ ಮಾಡ್ತಾ ಇರ್ತೇವೆ. ಇದಕ್ಕೆ ಎಷ್ಟೆಲ್ಲ ನೀವು ಹೊರಗಿನಿಂದ ಕಂಟೆಂಟ್ ತುಂಬಿದ್ದೇರೋ ಅದನ್ನೇ ಲಾಜಿಕ್ ರೂಪದಲ್ಲಿ ತಂದು ತೋರಿಸ್ತಾ ಇರುತ್ತೆ ಹೊರತು ಅದಕ್ಕೆ ಹೊಸ್ತು ಯೋಚನೆ ಮಾಡಲಿಕ್ಕೆ ಬರಲ್ಲ. ಅದರ ಜೀವದ ಕಣ್ಣು ಪರಮಾತ್ಮನ
ಸ್ವರೂಪಕ್ಕೆ ಅನುಗುಣವಾದಂತಹ ಅದು ಜ್ಞಾನಾನಂದಮಯವಾಗಿದ್ದರಿಂದ ಆ ಕಣ್ಣು ಭಗವಂತನ ಜ್ಞಾನಾನಂದಮಯವಾದ ರೂಪವನ್ನು ಕಾಣುವುದು ಸಾಧ್ಯ. ಹಾಗಾದರೆ ಶಬ್ದ ಏನು ಮಾಡುತ್ತೆ? ಯಾವುದೋ ಒಂದು ಸ್ವೀಟ್ನ ಬಗ್ಗೆ ನಾನು ಅರ್ಧ ಗಂಟೆ ಉಪನ್ಯಾಸ ಮಾಡಿದರೂ ನಿಮಗೆ ಅದರ ರುಚಿ ಗೊತ್ತಾಗಲ್ಲ. ಅದೇ ನಿಮ್ಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟು ಬಿಟ್ಟರೆ ಇಷ್ಟೊತ್ತು ಟೈಮ್ ಪಾಸ್ ಮಾಡೋದ್ರ ಬದಲು ಬಂದ ತಕ್ಷಣ ಅದನ್ನೇ ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ವಾ ಅಂತ ನಾವು ಹೇಳ್ತೇವೆ. ಹಾಗೆ ಭಗವಂತನ ಬಗ್ಗೆ ಹೇಳಿದಾಗ ಏನು ಗೊತ್ತಾಗುತ್ತೆ ಅಂದರೆ, ನೀವು ಬೇರೆ ಯಾವುದಾದ್ರೂ ಸ್ವೀಟ್ ತಿಂದಿದ್ರೆ ಆ ಸ್ವೀಟನ್ನೇ ನಿಮಗೆ ಈ ಸ್ವೀಟ್ನ ಹೆಸರಲ್ಲಿ ಕೊಟ್ಟು ಮೋಸ ಮಾಡೋದನ್ನು ತಪ್ಪಿಸ್ಬೋದು. ಈಗ ಹೇಳಿದರು ಶಶ್ವತ್, ಅಭಯ, ಪ್ರತಿಬೋಧ ಮಾತ್ರ, ಶುದ್ಧಂ, ಸಮಂ, ಸದಸತಃ ಪರಂ, ಆತ್ಮತತ್ವಂ, ಈ ಶಬ್ದಗಳನ್ನು ಹೇಳುವುದರಿಂದ ಏನು ಗೊತ್ತಾಗುತ್ತೆ ಅಂದರೆ, ದೇವರು ನಮ್ಮ ಹಾಗೆ ನಿಮ್ಮ ಹಾಗೆ ಈ ಪಾಂಚಭೌತಿಕವಾದ ಶರೀರದಿಂದ ಇರುವವನಲ್ಲ. ಅವನಿಗೆ ಭಯ ಇಲ್ಲ. ಅದರಲ್ಲೂ ಉಪನಿಷತ್ತು ಹೇಳುವಾಗ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್. ಈಗ ಯಾವುದೋ ಒಂದು ಪದಾರ್ಥವನ್ನು ಪರಿಚಯಿಸುವಾಗ ಅದು ಇದಲ್ಲ, ಇದಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ಅಲ್ಲ ಅಲ್ಲ ಅಲ್ಲ, ಅದು ಮಣ್ಣಲ್ಲ, ನೀರಲ್ಲ, ಗಾಳಿಯಲ್ಲ, ಬೆಂಕಿಯಲ್ಲ, ಆಕಾಶ ಅಲ್ಲ, ನಾವು ಕಂಡ ಯಾವ ಸೊತ್ತೂ ಅಲ್ಲ, ಅದಕ್ಕಿಂತ ಆಚೆಗೆ ಇದೆ, ಆದರೆ ನಾವು ಕಂಡದ್ದಕ್ಕಿಂತ ಆಚೆಗೆ ಇದೆ. ಇಷ್ಟು ಪರಿಚಯ ಮಾಡಿ ಕೊಟ್ಟ ಮೇಲೆ ಕಥೆಗಳ ಮೂಲಕ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಮತ್ತೆ ಹಾಗಾದರೆ ನಂಬುದು ಹೇಗೆ? ನಂಬುದು ಹೇಗೆ ಅಂದರೆ, ಕಂಡವರ ಮಾತಿಗೆ ಶರಣಾಗಬೇಡ, ಕಂಡವರ ಮಾತಿಗೆ ಶರಣಾಗು ಅಂತ. ಕಂಡು ಅವರು ತಮ್ಮ ಅಂತರಂಗದಿಂದ ಹೇಳ್ತಾರೆ. ಯಾರೋ ಒಬ್ಬ ಅಮೇರಿಕ ನೋಡಿ ಬಂದಿರ್ತಾನೆ, ಅವನು ಹೋಗಿ ಬಂದದ್ದು ನಮಗೆ ಗೊತ್ತಿದೆ, ಅವನು ಹೇಳ್ತಾನೆ ಹಾಗಿದೆ, ಹೀಗಿದೆ, ಇನ್ನೊಂದಿದೆ, ಮತ್ತೊಂದು. ನಾನು ನೋಡಲಿಲ್ಲ ಅದರಿಂದ ಇಲ್ಲ ಅಂತ ಹೇಳ್ತೀವ? ಇಲ್ಲ, ಅವನು ಕಂಡು ಬಂದಿದ್ದಾನೆ, ಅದರಿಂದಾಗಿ ಅವನ ಮಾತನ್ನು ನಂಬಬಹುದು. ಅವನ ಮೇಲೆ ಬೇರೆ ವಿಷಯದಲ್ಲಿ ಅವನು ನಮಗೆ ಯಾವತ್ತೂ ಕೂಡ ಅನ್ಯಾಯದ ಮಾತುಗಳನ್ನು ಆಡಿಲ್ಲ, ಅದರಿಂದಾಗಿ ಅವನು ಈ ಮಾತು ಕೂಡ ನಂಬಬಹುದು ಅಂತ ಅನ್ನೋದು ಹೇಗೋ ಹಾಗೆ ಋಷಿಗಳು ಅಂತರಂಗದಲ್ಲಿ ಭಗವಂತನನ್ನು ಕಂಡು ಕೂತವರಾದ್ರಿಂದಾಗಿ ಅವರ ಮಾತುಗಳು ಉಪನಿಷತ್ತು, ವೇದ ಅಥವಾ ಪುರಾಣಗಳಲ್ಲಿ ಭಗವಂತನ ಪರಿಚಯವನ್ನು ಕಥಾರೂಪದಲ್ಲಿ ಮಾಡಿಕೊಟ್ಟಾಗ ನಂಬಿದವರಿಗೆ ಇಂಬ ನೀವ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ನಂಬದೇ ಬೇಕಾದರೆ ಅವರು ಕೈ ಬಿಟ್ಟು ದೂರವಾಗಲಿ, ಆದರೆ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ. ಇದು ಯಾವಾಗ ಗೊತ್ತಾ? ನಮಗೂ ಒಂದು ಸಣ್ಣ ಅನುಭವ ಆದಮೇಲೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಅನುಭವಕ್ಕೆ ಬರುವ ತನಕ ಮಾತ್ರ ಇದೆಲ್ಲ ಜಿಜ್ಞಾಸೆ, ಹಾಗಾಗತ್ತಾ, ಹೀಗಾಗತ್ತಾ, ಅದಾಗತ್ತಾ, ಇನ್ನೊಂದಾಗತ್ತಾ ಅಂತ. ಆದರೆ ನಾವದನ್ನು ನಂಬಿ, ನಮಗೇನು ಅಂದರೆ ಡಾಕ್ಟರ್ ಹತ್ರ ನಾವು ಮೊದಲು ಹೋದ್ರಿ, ನೀವು ಮೊದಲು ಬಾಂಡ್ ಪೇಪರಲ್ಲಿ ನಿಮ್ಮ ಮಾತ್ರೆ ತೊಗೊಂಡ್ರೆ ಗುಣ ಆಗುತ್ತೆ ಅಂತ ಬರ್ಕೊಡಿ, ಆಮೇಲೆ ಮಾತ್ರೆ ತೊಗೋತೇನೆ ಅಂತ ಹೇಳಿದರೆ ಬರಬೇಡ, ನೀನು ಬೇರೆ ಅಂಗಡಿ ನೋಡ್ಕೊ ಅಂತಾರೆ. ಹಾಗಾಗಿ ಮೊದಲು ನಮಗೆ ಆ ವೈದ್ಯನ ಬಗ್ಗೆ ಒಂದು ನಂಬಿಕೆ, ಈ ಮದ್ದು ತೊಗೊಂಡ್ರೆ, ಇವರ ಕೈಲಿ ತೊಗೊಂಡ್ರೆ ಖಂಡಿತ ಗುಣ ಆಗುತ್ತೆ ಅಂತ ನಾವು ತೊಗೊಂಡ್ರೆ ಅದು ಗುಣ ಆಗುತ್ತೆ. ನಮಗೆ ಅವನ ಬಗ್ಗೆ ಡೌಟು, ಅವನು ಹಾಗೆ ಮಾಡಿದ್ದಾನೆ ಅಂತ ಏನೇನೋ ಇಲ್ಲ ಸಲ್ಲದ ಹಗರಣಗಳ ಸುದ್ದಿಯನ್ನು ಕಿವಿಗೆ ಹಾಕಿಕೊಂಡು ಅಯ್ಯೋ ಯಮರಾಜ ಸಹೋದರ ಬೇರೆ ಹೇಳಿಬಿಟ್ಟಿದ್ದಾರೆ ಅಂತ ಭಯಪಟ್ಕೊಂಡು ತಿಂದರೆ ಅದು ಕೆಲಸನೇ ಮಾಡಲ್ಲ. ಹಾಗಾಗಿ ನಮಗೆ ನಂಬಿಕೆ, ಶ್ರದ್ಧೆ ಅನ್ನೋದೇ ಬಹಳ ಮುಖ್ಯ ಈ ವಿಷಯದಲ್ಲಿ. ಈ ನಂಬಿಕೆ ಶ್ರದ್ಧೆಗಳ ಹಿನ್ನೆಲೆಯಲ್ಲಿ ಭಗವಂತನ ಇರುವಿಕೆಯನ್ನು ಈ ಹಿಂದಿನವರು ಎಷ್ಟೋ ಜನ ನಂಬಿ ಅದರ ಮೂಲಕ ನೆಮ್ಮದಿಯನ್ನು ಕಂಡಿದ್ದಾರೆ ಅನ್ನೋದು ನಮ್ಮ ಕಣ್ಣ ಮುಂದೆ ಸಾಕ್ಷಿ ಇರಬೇಕಾದಾಗ ನಾವು ಕೂಡ ಪ್ರಯತ್ನಿಸಿದಾಗ ಅದರ ಅನುಭವ ತನ್ನಿಂದ ತಾನೇ ಉಂಟಾಗ್ತಾ ಹೋಗುತ್ತೆ. ನಂಬಲಿಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಯಾಕೆಂದರೆ ನಾವು ನಮ್ಮ ಕೈಯಾರೆ ಈ ಯಾವ ವಸ್ತುವನ್ನು ಕೂಡ, ಯಾವ ಸೃಷ್ಟಿಯನ್ನು ಕೂಡ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗ್ತಾಯಿಲ್ಲ. ನಾನು ತಿಂದೆ, ಸರಿ, ಬಾಯಿಗೆ ಹಾಕಿದ್ದಾಯಿತು, ಹೊಟ್ಟೆಗೆ ಹೋದ್ಮೇಲೆ ಜೀರ್ಣ ಮಾಡಿದ್ಯಾರು? ನಾನಂತೂ ಒಳಗೆ ಹೋಗಿ ಮಿಕ್ಸಿ ಆನ್ ಮಾಡಲಿಲ್ಲ, ಅಥವಾ ಅದರಲ್ಲಿ ಅದು ರಕ್ತ ಯಾವುದಾಗಬೇಕು, ಮಾಂಸ ಯಾವುದಾಗಬೇಕು, ಮೂಳೆ ಯಾವುದಾಗಬೇಕು, ಮಜ್ಜೆ ಯಾವುದಾಗಬೇಕು, ಸ್ನಾಯು ಯಾವುದಾಗಬೇಕು, ಮಲ ಯಾವುದಾಗಬೇಕು, ಸೂಕ್ಷ್ಮವಾದ ಮನಸ್ಸು ಯಾವ್ದು, ಇಷ್ಟೆಲ್ಲ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ತಿಂದ, ಮುಂಡ, ಮಲ್ಕೊಂಡ, ನಾಳೆ ಯಾಕೋ ದಪ್ಪ ಅದೇ ಅಂತ ಅನ್ನಿಸ್ತು, 2 ದಿವಸ ಬಿಟ್ಟ ಮತ್ತೆ ತೆಳ್ಳಗಾದ, ಇಷ್ಟೇ ಗೊತ್ತಿದೆ. ಅದರ ಒಳಗಿನಿಂದ ಏನೇನು ಆಗ್ತಾ ಇದೆ ಎಂಥದ್ದು ಗೊತ್ತಿಲ್ಲ, ಆದರೆ ಆಗ್ತಾ ಇದೆ. ನಾವು ನೋಡಿದ್ರು ನೋಡದೇ ಇದ್ರು, ಕೇಳಿದ್ರು ಕೇಳದೇ ಇದ್ರು, ತಿಳ್ಕೊಂಡ್ರು ತಿಳ್ಕೊಳ್ಳದೇ ಇದ್ರು, ಆಗಬೇಕಾದದೊಳಗೆ ಆಗ್ತಾ ಯಾರು ಮಾಡ್ತಾ ಇದ್ದಾನೆ? ನಾವಂತೂ ಗಮನ ಹರಿಸಿಲ್ಲ. ನಮಗೆ ಲೋಕದಲ್ಲಿ ಗೊತ್ತಿರೋ ಸಂಗತಿ ಏನು ಅಂದರೆ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಚೇತನದ ಶಕ್ತಿ ಇಲ್ಲದೆ ಆಗೋದು ಸಾಧ್ಯ ಇಲ್ಲ. ದೀಪ ಹತ್ತಿಕೊಂಡಿತು, ಇಲ್ಲ ರೀ, ಯಾರೋ ದೀಪ ಹಚ್ಚಿ ಹೋಗಿದ್ದಾರೆ, ನೀವು ನೋಡಿಲ್ಲ ಅಷ್ಟೇ. ಇಲ್ಲ ರೀ, ನಾನು ನಿನ್ನೆಯಿಂದ ನೋಡ್ತೇನೆ, ನಿನ್ನೆನೂ ಹಾಗೆ ಇತ್ತು, ನಾನು ನಿನ್ನೆ ಹೋದೆ ಮತ್ತು ಇವತ್ತು ಬರುವಾಗ ಮತ್ತೆ ಕಾಣಿಸ್ತಾ ಇದೆ ದೀಪ. ಅಲ್ಲರಿ, ಎಣ್ಣೆ ಎಷ್ಟೊತ್ತಿರುತ್ತೆ, ಒಂದು ಸ್ವಲ್ಪ ಯೋಚನೆ ಮಾಡಬೇಡ, ನಿನ್ನೆ ರಾತ್ರಿ ಅದು ಹೋಗಿರುತ್ತೆ, ಇವತ್ತು ನೀವು ಬರುವ ಮುಂಚೆ ಯಾರೋ ಹಚ್ಚಿದ್ದಾರೆ. ಇಲ್ಲ ರೀ, ನಾನು 3 ದಿವಸದ ನೋಡ್ತಾ ಇದ್ದೇನೆ, ಅದು ಕರೆಕ್ಟ್ ನಿನ್ನೆನೂ ಹಾಗೆ ಉರಿತಾ ಇತ್ತು, ಇವತ್ತು ಹಾಗೆ ಆಯ್ತಪ್ಪ, ಅಷ್ಟೇ, ಏನು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಒಂದು ಕಾರಣ ಶಕ್ತಿ ಇಲ್ಲದೆ ಒಂದು ವಸ್ತು ನಿರ್ಮಾಣ ಆಗೋದಿಲ್ಲ. ಒಂದು ಸಣ್ಣ ಪೇಪರ್ ಪೀಸು ನಾವೆಲ್ಲೋ ಇಟ್ಟದ್ದನ್ನು ಅಲ್ಲಿ
ಕಾಣಿಸ್ತಾ ಇಲ್ಲ ಅಂದರೆ ಯಾರದ್ದೋ ಕೈವಾಡ ಅಂತ ನಾವು ಬೈತೇವೆ. ಅಂಥದ್ರಲ್ಲಿ ಇಡೀ ಜಗತ್ತು ಯಾರ ಕೈವಾಡವಿಲ್ಲದೆ ಆಟೋಮ್ಯಾಟಿಕಲಿ, ಅಂದರೆ ಅದಕ್ಕೆ ನಾವು ಬಳಸೋದು ಆಕ್ಸಿಡೆಂಟಲ್. ಸಂಸ್ಕೃತದಲ್ಲಿ ಅದಕ್ಕೊಂದು ಶಬ್ದ ಇದೆ ಅಕಸ್ಮಾತ್ ಅಂತ, ನಾವು ಕನ್ನಡದಲ್ಲೂ ಬಳಸ್ತೇವೆ. ಅಕಸ್ಮಾತ್ ಅಂದರೆ ಏನು ಅಂತ ನಾವು ಯೋಚನೆ ಮಾಡಲೇ ಇಲ್ಲ. ಅಕಸ್ಮಾತ್ ಅಂದರೆ ತನ್ನಿಂದ ತಾನೇ ಆಯಿತು ಅಂತ. ಇನ್ನೊಂದು ಶಬ್ದ ಇದೆ ನಮ್ಮಲ್ಲಿ ನೇಚರ್ ಅಂತ. ನೇಚರ್ ಅದರ ಪ್ರಕೃತಿ ಅಂತ ಅರ್ಥ. ಅದಕ್ಕೆ ಸಂಸ್ಕೃತದಲ್ಲಿ ಅದನ್ನು ಬಿಡಿಸಿದ್ರೆ ಅರ್ಥ ಇದೆ ಪ್ರಕೃತಿ. ಕೃತಿ ಅಂದರೆ ಕೆಲಸ, ಪ್ರಕೃಷ್ಟನಾದವನ ಕೃತಿ ಅದು. ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ನಿಂತು ಮಾಡಿದ ಕೆಲಸ, ಆದ್ರಿಂದಾಗಿ ಪ್ರಕೃತಿ ಇದೆ. ಹಾಗೆಯೇ ಅಕಸ್ಮಾತ್ ಅನ್ನುವ ಶಬ್ದಕ್ಕೆ ಕಸ್ಮಾತ್, ಯಾರಿಂದ ನಮ್ಗೆ ಗೊತ್ತಿಲ್ಲ, ಅದನ್ನು ಅಕಸ್ಮಾತ್ ಅಂತ ಹೇಳೋದು. ಕಸ್ಮಾದಿತಿ ವಯಂ ನ ಜಾನೀಮಃ, ನಮ್ಗೆ ಗೊತ್ತಿಲ್ಲ ಅಕಸ್ಮಾತ್ ಅಂದರೆ ಯಾರು ಅಂತ. ಆದರೆ ಯಾರೋ ಒಬ್ಬನಿಂದ ಆಗಿದೆ. ಯಾರು ಇಲ್ಲದೆ ಈ ಜಗತ್ತಿನ ಕ್ರಿಯೆಗಳು ನಡೆಯುವುದು ಸಾಧ್ಯ ಇಲ್ಲ. ಅದರಿಂದಾಗಿ ಭಗವಂತನ ಇರುವಿಕೆಯ ಬಗ್ಗೆ ದಾಖಲೆಗಳನ್ನು, ಅದಕ್ಕೆ ಈ ಭಾಗವತ ಶುರುವಾಗುವಾಗಲೇ ಮೊದಲ ಶಬ್ದ ಏನು ಗೊತ್ತಾ, ಜನ್ಮಾದ್ಯಸ್ಯ ಯತಃ ಅಂತ. ದೇವರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯೇ ಈ ಜಗತ್ತು. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಅದರದ್ದೇ ಆದ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ, ಆಯಾ ಕಾಲಕ್ಕೆ ವ್ಯಕ್ತವಾಗುವಂತೆ ಒಂದು ಶಕ್ತಿ ನೋಡಿಕೊಳ್ಳದೇ ಹೋದರೆ, ಈಗ ನಮ್ಮ ವ್ಯವಸ್ಥೆಯಲ್ಲಿ ಇಡೀ ಜಗತ್ತು ಇರುವುದು ಅಂತಿದ್ದಿದ್ರೆ ಆಗುವುದಿಲ್ಲ. ನಮ್ಮ ಮನೆ ಬಾಳ್ತೇನೆ ನೋಡೋದು ಕಷ್ಟ ಆಗುತ್ತೆ. ಇನ್ನೊಂದು 2 ಕೆಲಸ ಹೇಳಿದರೆ ನಮಗೆ ಸಿಟ್ಟೇ ಬರುತ್ತೆ. ಇಲ್ಲ ನಿಮಗೆ ಜಾಸ್ತಿ ಕೊಡ್ತೇವೆ ಅಂದರೂ ಕೋಪ ಬರುತ್ತೆ. ಆಗೋದಿಲ್ಲ ರೀ, ಮನುಷ್ಯರಿ ನಾನು, 10 ಕೈ ಇದೆಯಾ ನನಗೆ ಅಂತ ಬೈತೇವೆ. ಅಂಥದ್ರಲ್ಲಿ ಅನಾದಿ ಕಾಲದಿಂದ ಅನಂತ ಜೀವರ ಅನಂತ ಕರ್ಮಗಳನ್ನು ಅನುಸರಿಸಿ ಅನಂತ ಯೋಗ್ಯತೆಗಳನ್ನು ನೆನಪಿಟ್ಟುಕೊಂಡು ಅದಕ್ಕೆ ಬೇಕಾದ ಕಾಲದ ಜೋಡಣೆಯನ್ನು ಮಾಡಿ ಆಯಾ ವ್ಯವಸ್ಥೆಯನ್ನು, ಪರಿಸರವನ್ನು ಅಲ್ಲಲ್ಲೇ ಸೃಷ್ಟಿಸಿ ಅದರ ಮೂಲ ಸ್ವರೂಪ ನಾಶವಾಗದಂತೆ, ಒಂದರ ಕರ್ಮ ಮತ್ತೊಂದಕ್ಕೆ ಮಿಕ್ಸ್ ಆಗದಂತೆ, ಒಬ್ಬನಿಗೆ ಹೆಚ್ಚು ಒಬ್ಬನಿಗೆ ಕಮ್ಮಿ ಅಂತ ಒಳಗಿನಿಂದ ಹೆಚ್ಚು ಕಮ್ಮಿ ಅಂದರೆ ಪಾರ್ಶ್ಯಾಲಿಟಿ ನಡೆಯದಂತೆ ಸಸೂತ್ರವಾಗಿ ಇನ್ನೂ ಪ್ರತಿಯೊಂದು ಕೂಡ ನಡೀತಾ ಇದೆ. ನಮಗೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕೆ ನಾವು ಪಾರ್ಶ್ಯಾಲಿಟಿ ಜಗತ್ತಿನಲ್ಲಿದೆ ಅಂತ ಭಾವಿಸ್ಬೋದು. ಆದರೆ ಲೆಕ್ಕಾಚಾರದ ಹಿನ್ನೆಲೆಯನ್ನು ಗಮನಿಸಿದಾಗ ಅವನಿಗೆ ಸಿಗಬೇಕಾದದ್ದೇ ಸಿಕ್ಕಿದೆ ಅಂತ ಅವನಿಗೆ ಆಮೇಲೆ ಅರ್ಥ ಆಗುತ್ತೆ. ಅಯ್ಯೋ, ನಾನು ಅನ್ಕೊಂಡ್ಬಿಟ್ಟಿದ್ದೆ ಆ ಕೆಲಸನೇ ಸಿಕ್ಕಬೇಕಿತ್ತು ಅಂತ. ಅವನು ಒದ್ದಾಡ್ತಾ ಇರೋದು ನೋಡಿದ್ಮೇಲೆ ನಂಗೆ ಸಿಕ್ಕಿದ್ದೇವ್ರು ತುಂಬ ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ಅಂತ ನಾವು ಅನ್ಕೋತೀವಿ. ಅದರಿಂದ ನಮಗೆ ಸ್ವಲ್ಪ ತಾಳ್ಮೆಯಿಂದ ನಮ್ಮನ್ನೇ ನಾವು ಮತ್ತೊಮ್ಮೆ, ಈಗ ಎಲ್ಲ ಕಷ್ಟ ಕಷ್ಟ ಅಂತ ಅನ್ನುವರು ಇಬ್ಬರು ಜೋರು ಕಷ್ಟ ಅಂತ ಮಾತಾಡ್ತಿರ್ತಾನೆ. ಆಗ ಒಂದು ನನ್ನ ಕಷ್ಟ ಎಲ್ಲ ನೀನಿಸ್ಕೋ, ನಿನ್ನ ಕಷ್ಟ ಎಲ್ಲ ನಾನು ಇಸ್ಕೋತೇನೆ ಅಂತ ಒಂದು ವೇಳೆ ಕೊಡುಕೊಳ್ಳುವ ವ್ಯವಹಾರ ನಮಗಿದ್ದಿದ್ರೆ ನಾವು ತಗೊಳ್ತಿದ್ವಾ? ಬೇಡಪ್ಪ, ನಮ್ಮ ಕಷ್ಟ ಏನು ಅಂತ ಅನುಭವಿಸಿ ಸ್ವಲ್ಪ ಆದರೂ ಗೊತ್ತಿದೆ, ಅದನ್ನು ಪರಿಹರಿಸಿಕೊಳ್ಳುವ ಈಗ ಅರ್ಥ ಆದರೂ ಆಗಿದೆ ಅದೇನು ಅಂತ. ನಿನ್ನ ಕಷ್ಟವನ್ನು ತಗೊಂಡು ಅದು ಹೊಸ್ತು ಮೊದಲಿಂದ ಯಾವ ಮೂಲೆಯಿಂದ ಆರಂಭ ಆಯಿತು ಅಂತ ಗೊತ್ತಾಗುವಷ್ಟರಲ್ಲಿ ಜೀವನ ಮುಗಿದೋಗುತ್ತೆ. ಅದನ್ನಾಗಿ ನನ್ನ ಕಷ್ಟ ನನಗಿರಲಿ, ನಿನ್ನ ಕಷ್ಟ ನಿನಗಿರಲಿ ಅಂತ. ಅದರಿಂದಾಗಿ ನಾವು ಅಂದುಕೊಳ್ಳುವುದು ಕಷ್ಟ ಅನ್ನೋದು, ಆದರೆ ಬದುಕಿನಲ್ಲಿ ಆಗಬೇಕಾದದ್ದೇ ಆಗ್ತಾ ಇರುತ್ತೆ ಅನ್ನುವುದನ್ನು ಎಚ್ಚರ ಇಟ್ಟುಕೊಂಡ್ರೆ, ಭಗವಂತನ ಇರವಿಲ್ಲದೇ ಇದ್ದರೆ ಇಷ್ಟು ಸುವ್ಯವಸ್ಥಿತವಾದ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೆಲವೊಮ್ಮೆ ಅವ್ಯವಸ್ಥೆ ಅಂತ ಬೈತೇವೆ. ಹೌದು, ನಮಗೆ ಅವ್ಯವಸ್ಥೆ, ಆದರೆ ಅದು ಅಕಾರರೂಪಿ ಪರಮಾತ್ಮನ ವ್ಯವಸ್ಥೆ. ಅದು ಹಾಗಿರುವುದೇ ಸರಿ ಇರುತ್ತೆ. ನಾವು ಸ್ವಲ್ಪ ದೀರ್ಘವಾದ ಆಲೋಚನೆ ಮತ್ತು ನೋಡಿ, ಮನೆ ಮುಂದೆ ನಿಂತ್ಕೊಂಡು ನಾವು ಅಂಗಳವನ್ನು ನೋಡುವಾಗ ಏನೇನೋ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಿ ತೋಡಬೇಕು, ಅಲ್ಲಿ ಪೈಪ್ಲೈನ್ ಹಾಕಬೇಕು, ಇನ್ನೊಂದು ಹಾಕಬೇಕು, ಮತ್ತೊಂದು ಹಾಕಬೇಕು ಅಂತ. ಆಗ ಅಜ್ಜ 2ನೇ ಫ್ಲೋರಲ್ಲಿ ನಿಂತಿರ್ತಾನೆ. ಅವನು ಹೇಳ್ತಾನೆ, ಏಯ್ ಅಲ್ಲಿ ಬೇಡವೋ, ಅದು ಈಗಾಗಲೇ ಒಂದು ಒಳಗಿನಿಂದ ಬೇರೆ ಮೋರಿ ಹೋಗಿದೆ, ಅಲ್ಲಿ ನೀನು ಅಲ್ಲಿ ಹಾಕಿದರೆ ಮೋರಿ ಒಡೆದು ಮನೆ ಒಳಗೆ ಬರುತ್ತೆ. ಇವನಿಗೆ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಇವನು ಇಲ್ಲಿ ನೋಡೋದನ್ನು ಮಾತ್ರ ನೋಡ್ತಾ ಇದ್ದಾನೆ. 2ನೇ ಫ್ಲೋರಲ್ಲಿ ನಿಂತವನಿಗೆ ಹೊರಗಿನಿಂದ ಅಷ್ಟೂ ವ್ಯೂ ಕಾಣ್ತಾ ಇದೆ. ನಾವು ಎಷ್ಟು ಎತ್ತರಕ್ಕೆ ಹೋಗಿ ನಿಲ್ತೇವೋ ಅಷ್ಟಷ್ಟು ಆ ವ್ಯವಸ್ಥೆಯ ಸುಸ್ಪಷ್ಟತೆ ಅವನಿಗೆ ಉಂಟಾಗ್ತಾ ಹೋದ ಹಾಗೆ ಅದರಲ್ಲಿ ಇದು ಬೇಡ, ಇದು ಬೇಕು, ಇದು ಯಾಕೆ ಬೇಡ, ಇದು ಯಾಕೆ ಬೇಕು. ಇದು ನಾನು ಸುಮ್ಮನೆ ಒಂದು ನಿವೇಶನದ ಹಿನ್ನೆಲೆಯಲ್ಲಿ ಹೇಳಿದ್ದು. ಈ ಅನುಭವದ ಹಿನ್ನೆಲೆಯಲ್ಲೂ ಕೂಡ ಅತ್ಯಂತ ದೀರ್ಘವಾದ ಕಣ್ಣಿದ್ದವನಿಗೆ, ಬಹಳ ದೀರ್ಘಕಾಲದ ಅನುಭವ ಇದ್ದವನಿಗೆ, ಅವನು ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋದ ತಕ್ಷಣ ಇದು ಬೇಡ, ಇದು ಕೈಗೂಡಲ್ಲ ಅಂತ ಅವರು ಸೂಚನೆ ಕೊಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ, ನಾನು ಕೈ ಸುಟ್ಕೊಂಡಿದ್ದೇನಪ್ಪ, ಇದು ಆಗದೇ ಇರುವ ಕೆಲಸ, ಈ ಥರ ಮಾಡಬೇಡ. ಜನರ ಅಭ್ಯಾಸವನ್ನು ಯಾವ ರೀತಿ ಒಳಿಲಿಕ್ಕೆ ಸಾಧ್ಯ, ವ್ಯವಹಾರದಲ್ಲಿ ತುಂಬ ಜಾಗ್ರತೆ ಬೇಕು ಅಂತ ಹೇಳ್ತಾರೆ. ಆಗ ಬುದ್ಧಿವಂತ ಆದ ವ್ಯಕ್ತಿ ಆಗಿದ್ದರೆ ದೊಡ್ಡವರ ಮಾತನ್ನು ಅನುಸರಿಸ್ಕೊಂಡು ಆ ರೀತಿ ನಡ್ಕೊಂಡು ಹೋಗ್ತಾನೆ. ಅಂದರೆ ಎಲ್ಲರೂ ಬುದ್ಧಿವಂತರೇ ಆಗಿರ್ತಾರೆ ಅಂತ ಹೇಳ್ತಾ ಇಲ್ಲ. ಕೆಲವು ವಿಷಯದಲ್ಲಿ ಕೆಲವರಿಗೆ ತಿಳುವಳಿಕೆ ಇರುತ್ತೆ. ಹಾಗೆ ಭಗವಂತನ ಬಗ್ಗೆ ತಿಳುವಳಿಕೆ ಕೊಟ್ಟ ಹಿರಿಯರ ಮಾತಿನಲ್ಲಿ ನಾವು ನಡೆದು ಮುಂದೆ ಸಾಗಿದರೆ ಭಗವಂತನ ಅನುಭವ ಖಂಡಿತ ಇರುತ್ತೆ. ಪ್ರಕೃತಿ ಬಂಧ ಅವನ ಮುಂದೆ ವಿಲಜ್ಜಮಾನ ಪರೈತಿ.
ಯಾರು ಭಗವಂತನನ್ನು ಚೆನ್ನಾಗಿ ತಿಳಿತಾನೋ ಅವನ ಮುಂದೆ ಪ್ರಕೃತಿಯ ಬಂಧನ ಸುಮ್ಮನೆ ಶರಣಾಗಿಬಿಡುತ್ತೆ ಅಥವಾ ತಣ್ಣಗಾಗ್ಬಿಡುತ್ತೆ. ಅವನನ್ನು ಕಾಡುವುದಿಲ್ಲ, ಅವನಿಗೆ ಯಾವ ರೀತಿಯೂ ತೊಂದರೆ ಮಾಡಲ್ಲ. ದೇವರ ಬಗ್ಗೆ ತಿಳಿಯದೇ ಇದ್ದಾಗ ಪ್ರಕೃತಿಯ ಬಂಧನ ಗಾಢ ಅನಿಸುತ್ತೆ, ಕಷ್ಟ ಅನಿಸುತ್ತೆ, ಅಯ್ಯೋ ಅನಿಸುತ್ತೆ, ಇದು ಅಸಾಧ್ಯವಾದದ್ದು, ಬದುಕಿನ ಮೇಲಿನ ಭರವಸೆ ಕಳೆದು ಹೋಗುತ್ತೆ. ಆದರೆ ಭಗವಂತನ ಎಚ್ಚರ ಇದ್ದವನಿಗೆ ಈ ಏನೇ ಬಂದರೂ ಇದು ಒಂದು ಪರೀಕ್ಷೆ ಆಗಲಿ, ಒಂದು ಮುಗಿದು ಹೋಗುತ್ತೆ ಕೆಲಸ. ಇಲ್ಲಾಂದರೆ ಮತ್ತೊಂದು ಸರ್ತಿ ನಾವು ಎಷ್ಟೋ ಸರ್ತಿ ಕೆಲವು ಕಷ್ಟಗಳನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಏನೇನೋ ವಿಶೇಷವಾದ ಉಪಾಸನೆಗಳು ಅಥವಾ ಇನ್ನೇನೋ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಸಿ ಒದ್ದಾಡ್ತಾ ಇರ್ತೇವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಅದು ಪರಿಹಾರಕ್ಕೆ ಬೇಕಾಗಿ ಮಾಡಬೇಕಾದದ್ದು ಸರಿ. ಇನ್ನೊಂದು ಹೆಚ್ಚು ಸಲ ಏನಾಗುತ್ತೆ ಅಂದರೆ ಅದು ಪೋಸ್ಟ್ಪೋನ್ ಆಗುತ್ತೆ ಅಷ್ಟೇ, ಈಗ ಬರಲ್ಲ, ಆದರೆ ಅದು ಬಾಕಿ ಹಾಗೇ ಇರುತ್ತೆ. ಮತ್ತೊಂದು ಸರ್ತಿ ನಮ್ಮ ಕರ್ಮದ ನ್ಯೂನತೆ ಇದ್ದಾಗ ಮತ್ತೆ ಅದು ವಾಪಸ್ ಆವಿರ್ಭವಿಸ್ತದೆ. ಕರ್ಮ ಸವಿಯುವುದು ಅಂತಿಲ್ವೇ ಇಲ್ಲ, ಅನುಭವಿಸಿದರೆ ಮಾತ್ರ ಸವಿಯುವುದು. ಹಾಗಾಗಿ ಅಂತಹ ಸವೆತಕ್ಕೆ ನಾವು ಆಯಿತು ಇದು ಅನುಭವಿಸಬೇಕಾದ ಮುಗಿದು ಹೋಯಿತು ಅಂತ ಅಂದುಕೊಂಡ್ರೆ ಇದು ನೀನು ಕೊಟ್ಟ ಪ್ರಸಾದ, ಇದು ನಿನ್ನ ಸೇವೆ ಅಂತ ಭಾವಿಸಿ ಅವನು ಅನುಭವಿಸಿ ಮುಗಿಸಿದ ಅಂದರೆ ಎರಡು ಫಲ. ಒಂದು ಕರ್ಮ ಮುಗಿದು ಹೋಯಿತು, ಎರಡನೇದು ಅದೇ ತಪಸ್ಸಾಯಿತು. ಹೀಗೆ ಎಚ್ಚರದಿಂದ ಬದುಕಿದವನಿಗೆ ಪ್ರಕೃತಿಯ ಬಂಧ ಏನೂ ಅವನನ್ನು ನಾಶ ಮಾಡದೆ ತಾನೇ ನಾಚಿ ನೀರಾಗುತ್ತೆ ಅಂತ ಚತುರ್ಮುಖ ಹೇಳ್ತಾ ಇದ್ದಾನೆ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಅಜಸ್ರ ಸುಖಂ ವಿಶೋಕಂ ಸಮ್ಯಗ್ ನಿಶಾಮ್ಯತೆಯೋ ಯಮಲೋಕಹೇತುಂ ಜಹ್ಯು ಸುಧಾಮಿವ ನಿಪಾನ ಖನಿತ್ರಮಿಂದ್ರ. ಶಾಸ್ತ್ರಶ್ರವಣಾದಿಗಳನ್ನು ನಿರಂತರ ಪ್ರಯತ್ನಪೂರ್ವಕವಾಗಿ ಮಾಡುತ್ತಾ ಭಗವಂತನನ್ನು ಗುಣಪೂರ್ಣ, ಅವನು ಸುಖಮಯ, ಅವನು ದುಃಖವನ್ನು ಯಾವತ್ತೂ ಕೂಡ ಹೊಂದಿದವನಲ್ಲ ಅಂತ ತಿಳಿದು ಯಾರು ಈ ಹಿಂದೆ ದೊಡ್ಡವರು ಹೇಳಿದ್ದಾರೋ ಅದರಂತೆಯೇ ತಾನು ಕೂಡ ನಂಬಿ ನಡೆಯುತ್ತೇನೆ ಅಂತ ಹೇಳಿದಾಗ ಯಮಲೋಕದ ದರ್ಶನಕ್ಕೆ ಕಾರಣವಾದ ಪಾಪಗಳು ದೂರವಾಗ್ತವೆ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಸುತ್ತು ಹಾಕುವ ಸಂಸಾರದ ಚಕ್ರದ ದವಡೆಯಿಂದ ತಪ್ಪಿಸಿಕೊಳ್ತಾನೆ. ಯಾವಾಗ ದೇವೇಂದ್ರನಿಗೆ ಅಮೃತ ಸಿಗುವುದು ಅಂತ ಖಾತ್ರಿಯಾದಾಗ ಇಂದ್ರ ನಿಪಾನಖನಿತ್ರಂ ಸುಧಾಮಿವ ಜಹ್ಯು, ಅಮೃತ ಕೊಡ್ತಾ ಇದ್ದಾರೆ ಅಂತಾಗುವಾಗ ಯಾರಾದರೂ ಬಾವಿ ತೋಡಿ ನೀರು ಬೇಕು ಅಂತ ಹುಡುಕ್ತಾನೋ ಅಮೃತದಿಂದಲೇ ಎಲ್ಲವೂ ಸಿದ್ಧ, ಅದರಿಂದ ಹಸಿವು ನೀರಡಿಕೆ ಎಲ್ಲವೂ ಹೋಗುತ್ತೆ ಅಂತ ಅನ್ನೋದು ಸಿದ್ಧವಾದಾಗ ಅಮೃತ ಕೊಡ್ತಾ ಇರುವಾಗಲೂ ಯಾರಾದರೂ ಬಾವಿ ತೋಡ್ಲಿಕ್ಕೆ ಹೋಗ್ತಾನ? ಇಂದ್ರ ಹೋಗುವುದಿಲ್ಲ. ಹೇಗೋ ಹಾಗೆ ಒಬ್ಬ ಸಜ್ಜನನಾದವನು ಕೂಡ ಭಗವಂತನೆಂಬ ಅಮೃತದ ರಸವನ್ನು ಕುಡಿಲಿಕ್ಕೆ ಅವನು ಪ್ರಯತ್ನ ಪಟ್ಟ ಮೇಲೆ ಸಾಂಸಾರಿಕ ಸುಖವೆಂಬ ಸಾಮಾನ್ಯ ನೀರನ್ನು ಅವನು ಪ್ರಯತ್ನ ಪಟ್ಟು ಅದನ್ನೇ ಅಂದರೆ ಅದು ಪರಮ ಸುಖ ಅಂತ. ಈಗ ಕಣ್ಣಿದೆ ಕಾಣುತ್ತೆ, ಕಿವಿ ಇದೆ ಕೇಳ್ತಾನೆ, ಇದು ನಾವು ಬೇಡ ಅಂದರೂ ಆಗ್ತಾ ಇರುತ್ತೆ. ಆದರೆ ಅದಕ್ಕೋಸ್ಕರನೇ ನಮ್ಮ ಸಮಯವನ್ನು, ಅದಕ್ಕೋಸ್ಕರವೇ ನಮ್ಮ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ನಿಜವಾಗಿ ಯಾವುದರ ಕಡೆಗೆ ಸಾಗಬೇಕಿತ್ತೋ ಅದನ್ನು ನಗಣ್ಯ ಅಥವಾ ತಿರಸ್ಕಾರ ಅಥವಾ ಅದ್ರ ಬೇಕಿಲ್ಲ ಅಂತ ದೂರ ಇಟ್ಟ ಕಳ್ಕೊಳ್ಳೋದು ಅಮೃತವನ್ನು ಕಳ್ಕೊಂಡಂತೆ ಅಂತ ಎಚ್ಚರಿಸಿದರು. ನ ಶ್ರೇಯಸಾಮಪಿ ವಿಭುರ್ಭಗವಾನ್ಯತೋಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜಃ. ಒಬ್ಬ ಭಕ್ತನಾದವನಿಗೆ ಕೆಲವೊಂದು ಸರ್ತಿ ಸ್ವಭಾವ ಸಹಜವಾಗಿಯೇ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಬಿಜಾಯತೆ ಅಂತ ಒಂದು ಮಾತು ಇದೆ. ತುಂಬ ಹಠದಿಂದ ಒಬ್ಬ ತಾನು ತಿಳಿಬೇಕು, ಸತ್ಯದ ಕಡೆಗೆ ಸಾಗಬೇಕು ಅಂತ ಪ್ರಯತ್ನ ಮಾಡಿ ಆ ದಾರಿಯನ್ನು ಮಧ್ಯದಲ್ಲೇ ಉಪಕ್ರಮಿಸಿ ಬಿಡ್ತಾನೆ, ಮುಗಿದು ಹೋಗುತ್ತೆ, ಅವನಿಗೆ ಮುಂದುವರಿಸಲಿಕ್ಕಾಗಲಿಲ್ಲ. ಅಂಥವನಿಗೆ ಭಗವಂತ ಅಂಥದ್ದೇ ಒಳ್ಳೆಯ ವಾತಾವರಣ ಇರುವ ಮತ್ತೊಮ್ಮೆ ಒಳ್ಳೆಯ ಗುರುಗಳು, ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಲ, ಒಳ್ಳೆಯ ವಾತಾವರಣ, ಪರಿಸರ ಇರುವಂಥದ್ದನ್ನು ಒದಗಿಸ್ತಾನೆ. ಅಂಥ ಭಕ್ತ ಸ್ವಭಾವದಿಂದಲೂ ಒಳ್ಳೆಯ ಯೋಚನೆ ಇದೆ, ಪ್ರಭಾವವೂ ಕೂಡ ಅಂಥದ್ದೇ ಇದೆ. ಹಾಗೆ ಹುಟ್ಟುವಾಗಲೇ ಸ್ವಾಭಾವಿಕವಾದ ಭಕ್ತಿಯಿಂದ ಕೂಡಿದವನಾಗಿ ಭಗವಂತನನ್ನು ಎಲ್ಲ ವಸ್ತುಗಳಲ್ಲೂ ಕಾಣುವಂತಹ ಪ್ರಯತ್ನ ಮಾಡುವವನಿಗೆ ಮೋಕ್ಷ ಅಲ್ಲ, ಜಗತ್ತಿನ ಎಲ್ಲ ಲೌಕಿಕ ಸುಖಗಳೂ ಸಿಗ್ತವೆ. ಅಂದರೆ ಸ್ವಭಾವ ಸಹಜವಾದ ಭಕ್ತಿ ಮತ್ತು ಜೀವನದಲ್ಲಿ ಬಂದ ಯಾವುದೇ ಕಷ್ಟದ ವ್ಯವಸ್ಥೆಯನ್ನು ಕೂಡ ಇದು ಬರಬೇಕಿತ್ತು, ಬರ್ತಾ ಇದೆ ಅಂತ ಭಾವಿಸಿ ಎದುರಿಸ್ತಾನೆ ಅಂತಂದಾಗ ಅದು ಬಹಳ ಬೇಗ ತಿಳಿಯಾಗ್ಬಿಡುತ್ತೆ. ಯಾವಾಗ ನಮಗೆ ನಂಬಿಕೆ ಕಮ್ಮಿ ಇದ್ದು ಇದ್ಯಾಕೆ ಹೀಗಾಗುತ್ತೆ ಅಂತ ಪ್ರಶ್ನೆನೋ, ಅಥವಾ ದೇವರೇ ನನಗೆ ಹೀಗೆ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದೇನೆ ಅಂತ ಅವನ ಬಗ್ಗೆ ನಾವು ಅತ್ಯಂತ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅದು ಬೇಗ ಕರಗುವುದೇ ಇಲ್ಲ. ಯಾರಿಗೆ ಕರಗತ್ತೆ ಅಂತ ಹೇಳುವ ಮಾತಿದು. ಬೇಗ ಕರಗುವುದು ಯಾರಿಗೆ ಅಂದರೆ ಸಹಜವಾಗಿ ಸ್ವೀಕರಿಸಿ, ಇದು ಒಂದು ತಪಸ್ಸು. ಆಯಿತು, ಇದು ದೇವರೇ ಕೊಟ್ಟ ಪ್ರಸಾದ. ಸುಖ ಬಂದಾಗ ಬೇಡ ಹೇಳಿದ್ದೇನಾ? ಇಲ್ಲ. ಹಾಗಿದ್ಮೇಲೆ ದುಃಖ ಬಂದಾಗ ಬೇಡ ಹೇಳಲಿಕ್ಕೆ ಅಂದರೆ ಈ ಮಾತು ಕೇಳಲಿಕ್ಕೆ ಸುಖ, ಕೇಳಲಿಕ್ಕೆ ಚಂದ. ಆ ಕಷ್ಟ ಪೆಟ್ಟು ಬಿದ್ದು 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 ಒದ್ದಾಡ್ತಾ ಇರೋನಿಗೆ ಏನೋ ಹೇಳ್ತಾರೆ ಇವರು, ಅವ್ರಿಗೆ ಕಷ್ಟ ಬಂದರೆ ಗೊತ್ತಾಗುತ್ತೆ ಅಂತ ಹೀಗೆ ಅದಕ್ಕೆ ರಿಯಾಕ್ಷನ್ ಬರುತ್ತೆ. ಆದರೆ ಇಲ್ಲಿ ಇವರು ಹೇಳ್ತಾ ಇರುವ ಮಾತು, ಆ ಪೆಟ್ಟು ತಿಂದು ಅದರ ಜೊತೆಗೆ ಸ್ವಲ್ಪ ಜ್ಞಾನ ಇದ್ದರೆ ಆವಾಗ ಎಷ್ಟು ಜನ, ಈಗ ನೋಡಿ ದ್ರೌಪದಿಗೆ ಬಂದ ಕಷ್ಟ, ಆ ಸಭೆಯ ಮಧ್ಯದಲ್ಲಿ ಆದ ಅವಮಾನ, ರಾಜ್ಯವನ್ನು ಕಳ್ಕೊಂಡದ್ದು, ಕಾಡು ಪಾಲಾದದ್ದು, ಅಂದರೆ ಒಬ್ಬ ಕ್ಷತ್ರಿಯ ಹೆಣ್ಮಗಳು ಮನೆಯ ದೊಡ್ಡ ಸೊಸೆಯಾಗಿ ಸಭಾ ಮಧ್ಯದಲ್ಲಿ ಎಲ್ಲರ ಮುಂದೆ ಬತ್ತಲೆಯಾಗುವ ಅವಮಾನದ ಪ್ರಸಂಗ ಎದುರಾದಾಗಲೂ ಆಕೆ ಧೃತಿಗೆಡಲಿಲ್ಲ. ನಮಗೆ ಏನು ಹೇಳಲಿಕ್ಕೆ ಹೊರಟರು ಅಂದರೆ, ನಾವೀಗ ಏನಾದರೂ ಅದಕ್ಕೆ ಒಂದು ರಿಯಾಕ್ಟ್ ಆಗೋದು ಅಂತಂದ್ರೆ ಏನು ಮಾಡ್ತೇವೆ? ಅವಮಾನದಿಂದ ಸಹಿಸ್ಲಿಕ್ಕಾಗದೆ ಪ್ರಾಣ ಬಿಡಬೇಕು ಅಂತ ಅನ್ಕೋತೇವೆ. ಅವಮಾನ ಮತ್ತೆ ಮಾನ ಬರುತ್ತಾ? ಬರಲ್ಲ. ಅಥವಾ ಆಗಲೇ ಅದಕ್ಕೆ ರಿಯಾಕ್ಟ್ ಆಗ್ತೇವೆ ಅಂತ ಕೂಡಲೇ ಕಿಡಿಗೇಡಿತನದಿಂದ ಅವರನ್ನು ದುಡುಕಿನಿಂದ ಏನೋ ಯುದ್ಧ ಮಾಡ್ತೇವೆ ಅಂತ ಹೊರಟ್ರೆ ಆಗ ಉಳಿದವರೆಲ್ಲ ಇವರನ್ನೇ ದುಡುಕರು ಅಂತ ಮಾತಾಡ್ತಾರೆ ಹೊರತು ತಾಳ್ಮೆನೇ ಇಲ್ಲ. ಮನೆಯಲ್ಲೇ ಇದ್ದ ತನಗೆ ಸೌಂದರ್ಯ ಇದೆ ಅಂತ ಭಾರೀ ಅಹಂಕಾರ ಇತ್ತು, ಅದಕ್ಕೋಸ್ಕರ ಅವಳು ಹೀಗೆಲ್ಲ ಮಾತಾಡಿದ್ಲು, ಅವರು ಮತ್ತೆ ಕೋಪಗೊಳ್ಳದೆ ಇರ್ತಾರ, ಅವಳು ಯಾಕೆ ನಕ್ಕಿದ್ದು ಸಭೆಯಲ್ಲಿ ಮಧ್ಯದಲ್ಲಿ ಅಂತ ಈ ಆಕ್ಷೇಪಗಳು ಮಾತ್ರ ಉಳಿದು ಬಿಡ್ತಾ ಹೊರತು ಅವರಿಗೆ ಅನ್ಯಾಯ ಆಯಿತು, ಅವರು ತಮ್ಮ ರಾಜ್ಯವನ್ನು ಕಳ್ಕೊಂಡ್ರು, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ದುರ್ಜನನಿಗೆ ಏನಾದರೂ ಅವನಿಗೆ ತನಗೆ ಮಾನ ಹೋಗುತ್ತೆ, ಯಶಸ್ಸು ಹಾಳಾಗುತ್ತೆ, ಇದು ಯಾವುದರ ಲೆಕ್ಕ ಇಲ್ಲ. ಅದರ ಸಜ್ಜನನಿಗೆ ಹಾಗಾಗುವುದಿಲ್ಲ. ಸಜ್ಜನನಾದವನಿಗೆ ಈ ಮಾತು ಬೇಗ ತಲೆ ಒಳಗೆ ಇಳಿಯತ್ತೆ, ಆಯಿತು ಇದು ಬರಲಿ ಅಂತ. ಅದರ ಆಕ್ಷೇಪ ಯಾವಾಗ ಬರುತ್ತೆ ಅಂದರೆ ನಮಗೆ ಜ್ಞಾನ ಇಲ್ಲದೇ ಇದ್ದಾಗ, ತಿಳುವಳಿಕೆ ಇಲ್ಲದೇ ಇದ್ದಾಗ ಆಕ್ಷೇಪಗಳೇ ದೊಡ್ಡದಾಗಿ ನಿಂತು ಬಿಡುತ್ತೆ. ಎಷ್ಟು ಅಂತ ಸಹಿಸ್ಕೋಬೇಕು? ನೀವು ಹೇಳೋದು ಸುಲಭ, ಆದರೆ ಅದರ ಅನುಭವ, ಅವ್ಯವಸ್ಥೆ, ನಮಗಾಗುವ ಕಷ್ಟವನ್ನು ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಎಲ್ಲರೂ ಹಾಗೆ ಹೇಳೋದು, ನಮಗೆ ಬಂದ ಕಷ್ಟವೇ ದೊಡ್ಡದು ಅಂತ. ಬೇರೆಯವರು ಯಾವ ಕಷ್ಟವನ್ನು ಅಲ್ಲಿ ಉದಾಹರಣೆಯಾಗಿ ಹೇಳಿದ್ರು ಅದು ಲೆಕ್ಕಕ್ಕೆ ತಗೊಳ್ಳೋದು. ನಿಮ್ದು ಬೇರೆ ರೀ, ನಿಮ್ಗೆ ಸುಲಭ ಇತ್ತು, ನಿಮ್ಗೆ ಅಪ್ಪ ಇದ್ದ, ನಿಮ್ಗೆ ಆ ಮನೆಯಲ್ಲಿ ಇನ್ಯಾರೋ ದೊಡ್ಡಪ್ಪ ಚಿಕ್ಕಪ್ಪ ಯಾರೋ ಸಹಾಯ ಮಾಡಿದ್ರು, ನಮ್ಗೆ ಯಾರೂ ಇರಲಿಲ್ಲ ರೀ. ಇವನು ಮತ್ತೆ ಸ್ವಲ್ಪ ಸರ್ವೈವ್ ಆಗ್ತಾನೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಜ್ಞಾನ ಬಂತವನಿಗೆ, ಅವನು ಮತ್ತೆ ಅವನ ಮಕ್ಕಳಿಗೆ ಹೇಳ್ತಿರ್ತಾನೆ, ನೋಡು ಕಷ್ಟ ಬರುತ್ತೆ, ಇದು ಹೀಗೆ ನಡೆಯುತ್ತೆ, ಮುಂದೆ ಸ್ವಲ್ಪ ದಿವಸ ಹೋದ್ಮೇಲೆ ಸರಿ ಹೋಗುತ್ತೆ ಅಂತ. ಅವನೇ ತಾನು ಯಾರು ಈ ಹಿಂದೆ ತನ್ನ ಹಿರಿಯರಿಗೆ ಇದನ್ನೆಲ್ಲ ಸರಿಯಲ್ಲ ಅಂತ ಬೈದಿದ್ನೋ ಅವನೇ ತನ್ನ ಮಕ್ಕಳಿಗೆ ಹೇಳುವಾಗ ಮಕ್ಕಳು ಇದೇ ಬೈತಾರೆ ವಾಪಸ್ ಅವನಿಗೆ. ಆಗ ಅವನಿಗೆ ಬೇಜಾರಾಗುತ್ತೆ, ನಾನು ನನ್ನ ಅನುಭವದಿಂದ ಹೇಳಿದ್ರು ಒಪ್ಪಲ್ಲ ಇವರು, ಮತ್ತು ಅವರಿಗೆ ಅದು ಅನುಭವನೇ ಆಗಬೇಕು. ಯಾವಾಗಲೂ ಒಂದು ಮಾತಿದೆ, ಅಪ್ಪ ಹೇಳಿದ್ದು ಸರಿ ಅಂತ ತಾನು ಅಪ್ಪ ಆದಮೇಲೆ ಗೊತ್ತಾಯಿತು ಅಂತ. ಅಲ್ಲಿ ತನಕ ಅನ್ನೋದು ಅರ್ಥವೇ ಆಗೋದಿಲ್ಲ, ಏನೇನು ಮಾಡಲಿಕ್ಕಿದೆ, ಏನೇನು ಕಷ್ಟ ಇದೆ ಅಂತ. ಹಾಗಾಗಿ ಇದು ಚಕ್ರ, ನಿರಂತರ ಅವನ ಮಕ್ಕಳಿಗೆ ಅವನು ಹೇಳ್ತಾ ಇರ್ತಾನೆ, ಅವನ ಮಕ್ಕಳಿಗೆ ಅವನು ಮುಂದೆ ಹೇಳಲಿಕ್ಕೆ ಹೊರಡ್ತಾನೆ ಇರ್ತಾನೆ. ಅದರಿಂದಾಗಿ ಅಕಸ್ಮಾತು ಈ ಮಧ್ಯದಲ್ಲಿ ಬಂದ ಈ ತಿಳುವಳಿಕೆಯಿಂದ ಇನ್ನೊಬ್ಬರಿಂದ ಹೇಳಿಸಿಕೊಳ್ಳದೆ ತಾನೇ ಅದನ್ನು ಒಪ್ಪಿಕೊಂಡು ನಡೆಯುತ್ತಾನೆ ಅಂತಂದಾಗ, ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷಃ ನ ವಿಶೀರ್ಯ ತೇಜಃ. ಪ್ರಾರಬ್ಧ ಕರ್ಮದಿಂದ ಅನೇಕ ಜನ್ಮಗಳು ಬಂದೇ ಬರ್ತಾವೆ. ಪ್ರತಿ ಜನ್ಮದಲ್ಲೂ ಅವನಿಗೆ ಏನೇನು ಬಯಕೆಗಳಿವೆಯೋ ಭಗವಂತ ಕೊಟ್ಟೇ ಕೊಡ್ತಾನೆ. ಕೊಡದೆ ಯಾವತ್ತೂ ಕೂಡ ಒಬ್ಬ ಮನುಷ್ಯನನ್ನು ತನಗಿಷ್ಟ ಆಗಲಿಲ್ಲ ಅಂತ ಸತಾಯಿಸುವುದಾಗಲಿ, ತನಗೆ ಇಷ್ಟ ಆಯಿತು ಅಂತ ಅವನನ್ನು ಸುಮ್ಮನೆ ಇಲ್ಲದ ಕರ್ಮಗಳಿಗೆಲ್ಲ ಹೆಚ್ಚಿನ ಫಲ ಕೊಟ್ಟು ಅವನನ್ನು ಹುರಿದುಂಬಿಸೋದಾಗಲಿ ನಮ್ಮ ವ್ಯವಹಾರದ ಹಾಗೆ ಭಗವಂತನ ವ್ಯವಹಾರ ಇಲ್ಲ. ಯಾರಿಗೂ ಯಾವ ಕಾರಣಕ್ಕೂ ಯಾವ ವಿಷಯದಲ್ಲೂ ಕೊರತೆಯನ್ನು ಉಂಟು ಮಾಡುವುದಿಲ್ಲ. ಅವ್ರಿಗೆ ಸಿಗಬೇಕಾದನ್ನು ದಕ್ಕಿಸ್ತಾನೆ. ಅದರಿಂದಾಗಿ ಅನೇಕ ಜನ್ಮಗಳಿಂದ ಅವನು ಅನುಭವಿಸ್ತಾನೆ. ತನ್ನ ಶರೀರದಲ್ಲಿ ರಕ್ತ, ಮಾಂಸ, ಮೇಧಸ್ಸು ಇದೆಲ್ಲ ಕೂಡ ಒಂದೊಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ರಕ್ತಹೀನತೆ, ಮೂಳೆ ಸವಿಯುವುದು, ಕಣ್ಣು ಕಾಣದೇ ಇರುವುದು, ಈ ಥರದ ಬೇರೆ ಬೇರೆ ದೋಷಗಳು ಪ್ರತಿಯೊಬ್ಬನಿಗೂ ಮನುಷ್ಯನಿಗೆ ಶರೀರ ಅಂದಮೇಲೆ ಇದ್ದೇ ಇರುತ್ತೆ. ಆದರೆ ಅವನಿಗೆ ಶರೀರ ನಾಶ ಆಗುವಂಥದ್ದು ಅಂತ ಗೊತ್ತಿರುವುದರಿಂದ ಅದನ್ನು ಯಥಾವತ್ತಾಗಿ ಸ್ವೀಕರಿಸಿ ತಾನು ನಾಶ ಹೊಂದೋನಲ್ಲ. ತನಗೆ ನಾಶ ಇಲ್ಲ, ಶರೀರಕ್ಕೆ ನಾಶ ಅಂತ ಅದನ್ನು ಚಾಲೆಂಜ್ ಆಗಿ ತಗೊಂಡು ಎಲ್ಲೋ ಇನ್ನೊಂದು ಕಡೆ ಒಂದು ನಾಶ ಆದದಕ್ಕೆ ಬಡ್ತಿ ಇನ್ನೊಂದು ಕಡೆ ಏನೋ ಸಿಕ್ಕಿರುತ್ತೆ, ಅದನ್ನು ಹುಡುಕಬೇಕಷ್ಟೇ. ಅವನು ಒಂದಿಲ್ಲ ಅಂದಮೇಲೆ ಇನ್ನೊಂದು ಯಾವುದೋ ಇರುತ್ತೆ, ಅದರಿಂದ ಅವನು ಸಾಧನೆ ಮಾಡಲಿಕ್ಕಾಗತ್ತೆ. ಆ ಯೋಚನೆ ಮಾಡಿ ಸಾಧಕ ತನ್ನೊಳಗೆ ಇರುವ ಭಗವಂತನಿಗೂ ನಾಶ ಇಲ್ಲ, ತನಗೂ ನಾಶ ಇಲ್ಲ. ಹೇಗೆ ಅಂದರೆ ವ್ಯೋಮೇವ, ಆಕಾಶ ಹೇಗೆ ಮಡಿಕೆ ಒಡೆದು ಹೋದರೆ
ಅದರೊಳಗಿದ್ದ ಆಕಾಶ ಹಾಳಾಯ್ತಾ? ಆಕಾಶ ಮಹಾಕಾಶದ ಜೊತೆಗೆ ಸೇರಿಕೊಂಡಿತು. ಹಾಗೆ ತನ್ನೊಳಗೆ ಇರುವಂತಹ ಭಗವಂತ ತಾನು ಶರೀರವನ್ನು ಬಿಟ್ಟಾಗ ತಾನು ಹೇಗೆ ನಿತ್ಯವೋ ಹಾಗೆ ಭಗವಂತನು ನನ್ನ ಜೊತೆಗೆ ನಿತ್ಯವಾಗಿರುವುದರಿಂದ ಅವನ ಪ್ರತಿಬಿಂಬವಾಗಿ ನಾನು ಕೂಡ ಅವಿನಾಶಿಯಾಗಿ ಇರ್ತೇನೆ ಅಂತ ಚಿಂತಿಸ್ತಾನೆ ನಾರಾಯಣ. ಸೋಯಂ ತೇ ವಿಹಿತಸ್ತಾತ ಭಗವಾನ್ ವಿಶ್ವಭಾವನ ಸಮಾಸೇನ ಹರೇರ್ನಾನ್ಯತ್ ಅನ್ಯಸ್ಮಾತ್ ಸದಸಚ್ಚಯತ್. ಹೇ ನಾರದ, ಚತುರ್ಮುಖ ಹೇಳ್ತಾ ಇದ್ದಾನೆ, ಇದಿಷ್ಟು ನಾನು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ಭಗವಂತನ ಬಗ್ಗೆ ನಿನಗೆ ಸ್ವಲ್ಪ ಪರಿಚಯ ಮಾಡಿ ಕೊಟ್ಟಿದ್ದೇನೆ. ಇನ್ನೂ ಸಂಕ್ಷೇಪವಾಗಿ ಹೇಳಬೇಕು ಅಂದರೆ ಸಮಾಸೇನ ಸಾರಭೂತವಾದ ಸಂಗತಿಯನ್ನು ಹೇಳಬೇಕು ಅಂದರೆ ವಿಶ್ವಭಾವನಃ ಅನ್ಯಸ್ಮಾತ್ ನಾನ್ಯತ್. ಈ ಜಗತ್ತನ್ನು ಅವನು ಹೊರತಾಗಿ ಇನ್ನೊಬ್ಬರಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಜಗತ್ತಿಗಿಂತ ಅವನು ಬೇರೆಯಾಗಿ ಇದ್ದು ಜಗತ್ತಿನೊಳಗೇ ಸೇರಿಕೊಂಡು ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ನಡೆಸ್ತಾ ಇದ್ದಾನೆ. ಅಸ್ವತಂತ್ರವಾದಂತಹ ಈ ಜಗತ್ತು ಸ್ವತಂತ್ರವಾದ ಅವನ ವಶದಲ್ಲಿ ಇದ್ದು ಇಡೀ ಲೋಕ ವ್ಯವಹಾರ ಅನ್ನೋದು ಚೆನ್ನಾಗಿ ನಡೆಯುವಂತೆ ಮಾಡ್ತಾನೆ. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತದೇತದ್ವಿಪುಳೀಕುರು. ನಾನು ಇಷ್ಟೊತ್ತು ನಿನಗೇನು ಹೇಳಿದ್ದು ಅಂದರೆ ಸಮಗ್ರ ಭಾಗವತದ ಸಾರ. ಇದಂ ಭಾಗವತಂ ನಾಮ. ನಾನು ಈ 55 ಶ್ಲೋಕಗಳಲ್ಲಿ ಏನು ಸಾರ ಬಂತು ಇದೇ ಪೂರ್ಣ ವಿಸ್ತಾರವಾಗಿ 18,000 ಶ್ಲೋಕದಲ್ಲಿ ಬಂದ ವಿಸ್ತಾರವಾದ ಭಾಗವತ. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ. ನನಗೆ ಇದು ಭಗವಂತನೇ ನೇರ ಹೇಳಿದ ಮಾತು. ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ನೋಡಿ, ಅವನು ಮತ್ತೆ ನಾನು ಹೇಳಿದ್ದು ಅಂತ ಹೇಳಿಲ್ಲ. ನೀ ಗಮನಿಸಿ, ಪುರಾಣಗಳಲ್ಲಿ ಎಲ್ಲಿಯೇ ಆದರೂ ಯಾರಾದರೂ ಹೇಳುವಾಗ ನಾನು ಹೇಳಿದ್ದು ಅಂತ ಅವ್ರು ಹೇಳುವುದೇ ಇಲ್ಲ. ಏನೇ ಹೇಳಿದರು ಋಷಿ ಪರಂಪರೆಯನ್ನು ನೆನಪಿಸಿಕೊಡ್ತಾರೆ. ಇದು ಹಿಂದೆ ಕೃಷ್ಣನೇ ಸ್ವತಃ ಗೀತೆ ಹೇಳುವಾಗ ಏನು ಹೇಳ್ದ? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಹಮವ್ಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್. ಮಧ್ಯದಲ್ಲಿ ಮನುವಿನಿಂದ ಇಕ್ಷ್ವಾಕುವಿಗೆ, ಇಕ್ಷ್ವಾಕುವಿಂದ ಮುಂದೆ ಅನೇಕ ಜನರಿಗೆ ಅದು ಪಾಸಾಗಿ ಬಂತು, ಮಧ್ಯದಲ್ಲಿ ಮರೆತು ಹೋಯಿತು. ಅದನ್ನೇ ನಾನು ನಿನಗೆ ಮತ್ತೆ ಹೇಳ್ತಾ ಇದ್ದೇನೆ. ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ. ಉಪನಿಷತ್ತು ಕೂಡ ಇದೇ ದಾರಿಯನ್ನು ಅನುಸರಿಸುತ್ತೆ. ತಾನು ಹೇಳುತ್ತೆ ಅನ್ನೋದನ್ನೇ ಮಾತಾಡುವುದಿಲ್ಲ. ಇದು ಹಿಂದಿನಿಂದ ಬಂದ ಋಷಿ ಪರಂಪರೆಯನ್ನು ನೆನೆದೇ, ಜ್ಞಾನದ ಪರಂಪರೆಯನ್ನು ನೆನೆದೇ ಮಾತಾಡ್ತಾನೆ. ಭಗವತಾ ಉದಿತಂ, ವೇದ ಭಗವಂತನೇ ನನಗೆ ಹೇಳಿದ್ದು. ಸಂಗ್ರಹೋಯಂ, ಇದು ಇಡೀ ಭಾಗವತದ ಸಂಗ್ರಹ. ಬರೀ ಭಾಗವತ ಅಲ್ಲ, ಇಡೀ ಭಗವಂತನ ವಿಭೂತಿಗಳ ಸಂಗ್ರಹ. ಈ ಸಂಗ್ರಹವನ್ನು ನಾನು ನಿನಗೆ ಹೇಳಿದ್ಯಾಕೆ ಅಂದರೆ ತದೇತದ್ ವಿಪುಳೀಕುರು. ಇದನ್ನು ನೀನು ವೇದವ್ಯಾಸರ ಬಳಿಗೆ ಹೋಗಿ ಈ ಮುಂದೆ ಒಂದು ಕಥೆ ಬರುತ್ತೆ. ವೇದವ್ಯಾಸರ ಹತ್ರ ನಾರದರು ಬರ್ತಾರೆ. ಅವರು ಚಿಂತಾಕ್ರಾಂತರಾಗಿ ಕೂತಿರ್ತಾರೆ. ಆವಾಗ ಸರಸ್ವತಿ ತಟದಲ್ಲಿ ಕೂತವರನ್ನು ನೋಡಿ, ನಾನು ತುಂಬ ವಿಷಯ ಕೇಳಿದ್ದೇನೆ, ನೀವು ಯಾಕೋ ಏನೋ ತುಂಬ ಕಳ್ಕೊಂಡವ್ರ ಥರ ಇದ್ದೀರಿ ಅಂತೆಲ್ಲ ಮಾತುಕತೆ ಬರುತ್ತೆ. ನಮಗಾಗುವಾಗ ಅಯ್ಯೋ ಪಾಪ ವೇದವ್ಯಾಸರಿಗೆ ಗೊತ್ತಿರಲಿಲ್ಲ, ನಾರದರು ಹೇಳಿದ ಮೇಲೆ ಗೊತ್ತಾಯಿತು ಅನ್ನೋ ಮಾತು. ಆದರೆ ಇಲ್ಲಿ ಏನು ಸ್ಪಷ್ಟ ಇದೆ ಅಂದರೆ, ಇದನ್ನು ವೇದವ್ಯಾಸರ ಹತ್ರ ನೀನು ಹೇಳಿಕೋ, ಇದರದ್ದು ವಿಸ್ತಾರವನ್ನು ಹೇಳು ಅಂತ ಕೇಳು. ಅವರು ಯಾರಾದರೂ ಕೇಳಿದರೆ ಹೇಳ್ತೇನೆ ಅಂತ ಕಾಯ್ತಿದ್ರು ಅಷ್ಟೇ. ಯಾಕೆಂದರೆ ಬನ್ನಿ 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 ಅಂತ ಸೋಪ್ ಬಾಕ್ಸ್ ಮೇಲೆ ಕೂತಾಗಿ ಸಾರ್ವಜನಿಕವಾಗಿ ಕರೆದ್ರೆ ಅದರ ಬೆಲೆನೇ ಗೊತ್ತಾಗೋದಿಲ್ಲ. ಅದು ಬೇಕು ಅಂತ ಅನ್ನಿಸಿ ಕೇಳಿದಾಗ ಹೇಳಿದರೆ ಮಾತ್ರ ಅದರ ರುಚಿ ಇರುತ್ತೆ. ಈಗ ಜೋರು ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ಮಾತ್ರ ಆ ನೀರಿನ ಬೆಲೆ ಅಥವಾ ಆ ತೃಷೆಯ ಪರಿಹಾರ ಆಗೋದು ಸಾಧ್ಯ. ನಿಮಗೆ ತೃಷೆ ಇಲ್ಲದೆ ಎದುರು ತೊಗೊಂಡು ಕುಡೀರಿ, ಇದು ತುಂಬ ಒಳ್ಳೆಯ ನೀರು. ಏಯ್ ಬೇಡ ಕಣೋ, ನನಗೆ ಅಗತ್ಯ ಇಲ್ಲ. ನಾವು ಅದರ ಬಗ್ಗೆ ಒಂಥರ ಅವನು ಕೊಟ್ಟರೆ ಯಾಕೋ ನನ್ನನ್ನು ಏನೋ ತಲೆ ತಿರುಗಿಸಿ ಬೀಳಿಸಿ ಏನೋ ದೊಡ್ಡ ದೋಚಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅವನ ಬಗ್ಗೆ ಸಂಶಯನೇ ಬರುವ ಹಾಗಾಗುತ್ತೆ. ಅದರಿಂದಾಗಿ ಜ್ಞಾನ ಬೇಕು ಅಂದಾಗ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ವೇದವ್ಯಾಸರು 17 ಪುರಾಣಗಳ ರಚನೆ ಆದ ಮೇಲೂ ಇನ್ನೂ ಒಂದು ಮುಖ್ಯವಾದ ಸಂಗತಿಯನ್ನು ರಚಿಸುವುದಕ್ಕೆ ಒಬ್ಬ ಶಿಷ್ಯ ಕೇಳಿದಾಗಲೇ ಅದನ್ನು ರಚಿಸಿಕೊಡ್ತೇನೆ ಅಂತ ಅನ್ನುವ ನಿರ್ಧಾರದಿಂದ ಕೂತಲ್ಲಿಗೆ ನಾರದರು ಬಂದು ಚತುರ್ಮುಖ ಈ ರೀತಿ ಉಪದೇಶ ಮಾಡಿದ ಮಾತುಗಳನ್ನು ಅವನ ಮುಂದೆ ಒಪ್ಪಿಸಿ, ಇದನ್ನೇ ವಿಪುಳೀಕುರು, ಇದನ್ನೇ ವಿಪುಲವಾಗಿಸಿ ನನಗೆ ಬಿಡಿಸಿಕೊಡಿ ಅಂತ ಕೇಳಿದ್ದಕ್ಕೆ ವೇದವ್ಯಾಸರು ಭಾಗವತದ ರಚನೆಯನ್ನು ಮಾಡಿಕೊಟ್ರು. ಯಥಾಹರೌ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರ ಇತಿ ಸಂಕಲ್ಪ್ಯ ವರ್ಣಯ.
ದೇವರಲ್ಲಿ ವೇದವ್ಯಾಸರಲ್ಲಿ ಇದನ್ನು ಕೇಳಿಕೊ. ಅಲ್ಲಿ ಒಂದು ಮಾತಿದೆ, ಯಥಾ ಧರ್ಮಾದಯೋ ಹ್ಯರ್ಥಾ, ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲ ಎಷ್ಟು ವರ್ಣಿಸಿದರೂ ಇನ್ನೂ ಸ್ವಲ್ಪ ವರ್ಣಿಸ್ಲಿಕ್ಕಿದೆ ಅನ್ನುವ ಹಾಗೆ ಪುರಾಣದ ರಚನೆ ಆಗಬೇಕು ಕಾಣುತ್ತೆ. ಅದಕ್ಕೋಸ್ಕರ ನೀವು ಭಾಗವತವನ್ನು ರಚಿಸಿಕೊಡಿ ಅನ್ನುವ ಹಾಗೆ ಮೇಲ್ನೋಟಕ್ಕೆ ಆ ಮಾತು ಕಾಣಿಸುತ್ತೆ. ಆದರೆ ಅದು ನಿಜವಾದ ಅರ್ಥ ಇಲ್ಲಿ ಆ ಮಾತಿದೆ, ಯಥಾ ಹರೌ ಭಗವತಿ. ನೋಡಿ, ಧರ್ಮದ ಬಗ್ಗೆ, ಅರ್ಥದ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ಮತ್ತೆ ವಿಸ್ತಾರವಾಗಿ ಹೇಳಬೇಕಾದದ್ದೇನೂ ಇಲ್ಲ. ಯಾಕೆಂದರೆ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಅನ್ನುವ ಭಾರತದ ಮಾತಿನಲ್ಲಿ ಇನ್ನೂ ನಿಮಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳಲಿಕ್ಕೇನು ಉಳಿದಿಲ್ಲ ಅನ್ನುವಷ್ಟು ಭಾರತ ಎಲ್ಲವನ್ನೂ ನಮ್ಮ ಮುಂದೆ ಇಟ್ಟಿದೆ. ಒಂದು ಕಡೆ ಅಲ್ಲಿ ಹೇಳುವಾಗ ಅದರಲ್ಲಿ ಎಲ್ಲ ಮುಗಿದಿದೆ ಅಂತ ಹೇಳಿದ್ರಿ. ಆಮೇಲೆ ಮತ್ತೆ ಭಾಗವತದ ರಚನೆ ಆಗುವಾಗ ಇನ್ನೂ ಧರ್ಮಾದಿಗಳ ಬಗ್ಗೆ ಹೇಳಲಿಲ್ಲ, ಅದರಿಂದ ಹೇಳಿ ಅಂದರೆ ಅಲ್ಲಿ ಹೇಳಿದ ಮಾತು ಡೋಂಗಿ ಅಂತ ಆಯ್ತಲ್ವ. ನಿಮ್ಗೆ ಅಲ್ಲಲ್ಲಿ ಬಂದಾಗ ಅವರವರಿಗೆ ಜೈ ಜೈ ಅನ್ನುವ, ಇಲ್ಲಿ ರ್ಯಾಲಿ ಕರೆದ್ರೆ ಇಲ್ಲಿ ಕೊಡ್ತಾರೆ ಅಂತ ಬರೋದು, ಅಲ್ಲಿ ರ್ಯಾಲಿ ಕರೆದ್ರೆ ಅಲ್ಲಿಗೆ ಹೋಗ್ತಾರೆ. ಅವ್ರು ಎಲ್ಲಿಗೆ ಅವ್ರಿಗೆ ಎಲ್ಲಿಗೆ ದಕ್ಷಿಣೆ ಸಿಗುತ್ತೋ ಅಲ್ಲಿಗೆ ಪ್ರದಕ್ಷಿಣೆ, ಅದು ಬಿಟ್ಟರೆ ಬೇರೆ ಎಂಥದ್ದು ಗೊತ್ತಿಲ್ಲ. ಹಾಗಾದರೆ ಆಗೋದಿಲ್ಲ. ಆಚಾರ್ಯರು ಹೇಳಿದರು ಹಾಗಲ್ಲ ಅದರ ಅರ್ಥ. ಶ್ಲೋಕದಲ್ಲಿ ಇರುವಂಥ ಅಭಿಪ್ರಾಯ ಏನು ಅಂದರೆ, ಧರ್ಮದ ಬಗ್ಗೆ, ಅರ್ಥದ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ಹೇಳಿ ಮುಗಿಸಬಹುದು. ಆದರೆ ಭಗವಂತನ ಮಹಿಮೆಯ ಬಗ್ಗೆ ಹೇಳಿ ಮುಗಿಸಿ ಆಯಿತು ಅಂತ ಒಂದಿಲ್ಲ. ಯಾಕೆಂದರೆ ಮಹಿಮೆ ಅನ್ನೋದು ಅನಂತ. ಧರ್ಮ ಒಂದು ಚೌಕಟ್ಟಿದೆ, ಅರ್ಥ ಅದಕ್ಕೆ ಮಿತಿ ಇದೆ, ಕಾಮ ಸಾಕು ಅಂತ ಅನಿಸುತ್ತೆ ಒಂದು ಸರ್ತಿ ಹೋದಾಗ. ಕ್ಷಣಿಕವಾದರೂ ಸಾಕು ಅನಿಸುತ್ತೆ, ಆಮೇಲೆ ಮತ್ತೆ ಬೇಕು ಅಂತ ಅನಿಸ್ಬೋದು. ಆ ಕ್ಷಣಕ್ಕಾದರೂ ಸಾಕು ಅಂತ ಅನಿಸುತ್ತೆ. ಮೋಕ್ಷ ಅಂತ ಪಡೆದ ಮೇಲೆ ತೃಪ್ತಿ ಆಯಿತು, ಇನ್ನು ಬೇಕು ಅಂತ ಬಯಕೆ ಇಲ್ಲ. ಇದೆಲ್ಲದಕ್ಕೊಂದು ಮುಗಿತಾ ಇದೆ. ಆದರೆ ಭಗವಂತನ ಮಹಿಮೆ ಎನ್ನುವ ವಿಷಯವನ್ನು ಹೇಳಿದಷ್ಟು ಕೇಳುವ ತವಕ ಇರುವವನಿಗೆ ಸಾಕು ಅಂತ ಅನ್ನಿಸುವುದೇ ಇಲ್ಲ. ಅದನ್ನು ನೀವು ಭಕ್ತಿಯೇ ಕಾರಣವಾದ ಭಾಗವತವನ್ನು ಹೇಳಿ. ಹರವು ಭಗವತಿ ನೃಣಾಂ ಭಕ್ತಿ ಭವಿಷ್ಯತಿ. ಕೇಳಿದೊಡನೆ ಹೃದಯದಲ್ಲಿ ಭಕ್ತಿಯ ಪ್ರವಾಹ ಹರಿದು ಬರುವಂತಹ ಗುಣಗಾನವನ್ನು ನೀನು ಮಾಡಿಕೊಡು ಅಂತ ನೀನು ಹೋಗಿ ವ್ಯಾಸರನ್ನು ಕೇಳು. ಆಗ ಅವರು ಉಪದೇಶ ಮಾಡ್ತಾರೆ. ಸರ್ವಾತ್ಮನಿ ಅಖಿಲಾಧಾರ ಇತಿ ಸಂಕಲ್ಪ್ಯ ವರ್ಣಯ. ಅವನ ಪರಿಚಯವನ್ನು ಮಾಡಿಕೊಡುವಾಗ ಅಖಿಲಾಧಾರ, ಇಡೀ ಜಗತ್ತಿಗೆ ಎಲ್ಲದಕ್ಕೂ ಆಧಾರಭೂತನಾದ, ಎಲ್ಲದರ ಅಂತರ್ಯಾಮಿಯಾದ, ಎಲ್ಲವನ್ನೂ ತನ್ನ ಒಡಲಲ್ಲಿ ಇಟ್ಟುಕೊಂಡು ಪೋಷಿಸುವ ಭಗವಂತನ ಪರಿಚಯವನ್ನು ಮಾಡಿಕೊಡಿ ಅಂತ ಕೇಳಿ ಭಕ್ತಿ ಹುಟ್ಟುವುದಕ್ಕೆ ಕಾರಣವಾದ ಮಾತುಗಳನ್ನು ನನಗೆ ಒದಗಿಸಿ ಅಂತ ನೀನು ವರ್ಣಯ, ಹೋಗಿ ಅವರ ಹತ್ರ ಬೇಡಿಕೊ. ನೃಜನ್ಮನಿನ ತುಷ್ಯೇತ ಕಿಂಫಲಂ ಯಮನಶ್ವರೇ ಕೃಷ್ಣೇ ಯದ್ಯಪವರ್ಗೇಶೇ ಭಕ್ತಿ ಸ್ಯಾತ್ ಅನಪಾಯಿನಿ. ಮುಕ್ತಿ ನಿಯಾಮಕನಾದಂತಹ ಕೃಷ್ಣನಲ್ಲಿ ಅಕಸ್ಮಾತ್ ನಮಗೆ ಪ್ರೀತಿಯೇ ಹುಟ್ಟಲಿಲ್ಲ, ಆಸಕ್ತಿಯೇ ಬರಲಿಲ್ಲ ಅಂದರೆ ಉಳಿದ ಎಷ್ಟೆಷ್ಟು ದೊಡ್ಡ ದೊಡ್ಡ ಲೋಕ ಉದ್ಧಾರಕವಾದ ಕೆಲಸ ಮಾಡಿದರೂ ಅದು ವ್ಯರ್ಥವೇ. ಈ ಎಲ್ಲ ಲೋಕದ ಕೆಲಸದ ಉದ್ದೇಶ ಏನು ಅಂದರೆ ಭಗವಂತ ದೊಡ್ಡವನು ಅಂತ ಅವನಿಗೆ ಶರಣಾಗುವ ಬುದ್ಧಿ ಬರುವಂತಾಗುವುದು. ನಾವೇನು ಮಾಡಿದರೂ ನಮ್ಮ ಕೆಲಸ ದೊಡ್ಡದಲ್ಲ, ನಮ್ಮಲ್ಲಿ ನಿಂತು ಏನಾದರೂ ಒಂದು ದೊಡ್ಡದಾಗಿದೆ ಅಂದರೂ ಅದು ಭಗವಂತನಿಂದಲೇ ಆದದ್ದು ಅಂತನ್ನುವ ಎಚ್ಚರ ಬಂದರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಅವರು ಹೇಳಿದ ಮಾತು, ನೃಜನ್ಮನಿನು ತುಷ್ಯೇತ ಕಿಂಫಲಂ ಯಮನಶ್ವರೇ. ನಶ್ವರವಾದಂತಹ ಈ ಮನುಷ್ಯ ಶರೀರಕ್ಕೆ ಫಲ ಏನು ಅಂದರೆ ಭಗವಂತ ಅಂದರೆ ಏನು ಅಂತ ಗೊತ್ತಾಗಲಿಕ್ಕಿರುವ ಒಂದೇ ಮಾರ್ಗ ಮನುಷ್ಯ ಜನ್ಮ. ಇನ್ನು ಪ್ರಾಣಿಯಾಗಿ, ಕ್ರಿಮಿಯಾಗಿ, ಕೀಟವಾಗಿ ನೂರಾರು ಸಾವಿರಾರು ಬಗೆಯ ಶರೀರದಲ್ಲಿ ಬಂದರೂ ಭಗವಂತನ ಮಹತ್ವವನ್ನು ಅರಿತುಕೊಳ್ಳುವ ಯಾವ ಅವಕಾಶವೂ ಇಲ್ಲ. ಪೂರ್ವಜನ್ಮದಲ್ಲಿ ಅವನಿಗೆ ಜ್ಞಾನ ಇದ್ದು ಸಂಸ್ಕಾರ ಇದ್ದು ಆ ಪ್ರಾಣಿ ಜನ್ಮದಲ್ಲೂ ನೆನಪಾಗಿ ಇರಬಹುದು. ಈಗ ಭರತ ಚಕ್ರವರ್ತಿ ಆಮೇಲೆ ಜಿಂಕೆಯಾಗಿ ಹುಟ್ಟಿದ. ಅವನಿಗೆ ಪೂರ್ವದಲ್ಲೇ ಭಗವಂತನ ಬಗ್ಗೆ ಪರಿಜ್ಞಾನ ಇತ್ತು. ಆದ್ದರಿಂದಾಗಿ ಜಿಂಕೆಯಾದಾಗಲೂ ಅಯ್ಯೋ ನಾನು ಕೊನೆಯ ಕಾಲಕ್ಕೆ ಈ ಜಿಂಕೆಯ ರಕ್ಷಣೆಯ ಬಗ್ಗೆ ಯೋಚಿಸ್ತಾ ಸತ್ತು ಬಿಟ್ಟು ಈಗ ಜಿಂಕೆಯಾಗಿ ಹುಟ್ಟಿಬಿಟ್ನಲ್ವಾ ಅಂತ ವ್ಯಥೆಗೆ ಆ ಹಿಂದಿನ ನೆನಪಿನಿಂದ ದೇವರ ಸ್ಮರಣೆಯಲ್ಲಿಯೇ ಕಾಲ ಕಳೆದ. ಹಾಗೆ ಸ್ಮರಣೆ ಇರುತ್ತೆ, ಆದರೆ ಅದು ಆಗ ಬಂದದ್ದಲ್ಲ. ಅದು ಬಂದದ್ದು ಮತ್ತೆ ಭರತನಾಗಿ ರಾಜನಾಗಿದ್ದಾಗಲೇ, ಅದು ಮರ್ತಿರಲಿಲ್ಲ. ಅದು ದೇವರ ಅನುಗ್ರಹ. ಆದರೆ ಬರೀ ಮನುಷ್ಯನಲ್ಲದ ಶರೀರದಲ್ಲಿ ಲೋಕದ ಬಗ್ಗೆ, ಲೋಕಾತೀತನಾದ ಪರಮಾತ್ಮನ ಸಂಬಂಧದ ಬಗ್ಗೆ ನಮಗೆ ಅರಿತುಕೊಳ್ಳಿಕ್ಕೆ ಶಕ್ತಿಯೇ ಇಲ್ಲ. ಯಾಕೆಂದರೆ ಬುದ್ಧಿ ಎನ್ನುವುದಿಲ್ಲ, ಮನಸ್ಸಿದೆ. ಬೇಕು, ಆಹಾರ ಬೇಕು, ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಭಯದಿಂದ ತಪ್ಪಿಸಿಕೊಳ್ಬೇಕು, ಇದೆಲ್ಲ ಗೊತ್ತಿದೆ. ಆದರೆ ಇದು ಬಿಟ್ಟು ಇದರ ಆಚೆಗಿರುವ ಜಗತ್ತಿನ ಅತ್ಯಂತ ಉತ್ತಮವಾದ ಶಕ್ತಿಯ
ಅಸಾಧಾರಣವಾದ ಗುಣಗಳನ್ನು, ಮಹಿಮೆಯನ್ನು, ದೊಡ್ಡವನು ಅಂತನ್ನುವ ಎಚ್ಚರವನ್ನು ಹೊಂದುವುದಕ್ಕೆ ಶಕ್ತಿ ಇಲ್ಲ. ಅದರಿಂದಾಗಿ ಮನುಷ್ಯ ಜನ್ಮ ಬಂದಿದೆ, ಭೋಗ ಮಾಡೋಣ ಅಂತ ತೃಪ್ತಿ ಪಡಬೇಡಿ. ಆ ತೃಪ್ತಿ ಬೇಕು ಅಂತ ಪರಿಸರದ ಪ್ರಭಾವದಿಂದ ನಮಗೆ ಅನ್ನಿಸಬಹುದು, ಈ ಶರೀರ ಇರುವುದೇ ಭೋಗಕ್ಕಾಗಿ ಅಂತ. ಆದರೆ ಒಂದು ವೇಳೆ ಅವನಿಗೆ ಯಾವಾಗಾದರೂ ತಾನು ಅಂದುಕೊಂಡದ್ದಾಗದೇ ಹೋದಾಗ ಇದಕ್ಕೇನು ಫಲ ಅಂತ ಪ್ರಶ್ನೆ ಹುಟ್ಟಲಿಕ್ಕೆ ಲೇಟಾಗಿ ಶುರುವಾಯಿತು ಅಂದರೆ ಆಗ ಇಂದ್ರಿಯಗಳು ಅದೃಢೇಶು ಹೃಷಿಕೇಶಂ ಸ್ಮರಂತಿಕೆ, ಇಂದ್ರಿಯಗಳು ಗಟ್ಟಿ ಇದ್ದಾಗ ಅದರ ಬಗ್ಗೆ ಕಾಳಜಿ ವಹಿಸಲೇ ಇಲ್ಲ. ಇಂದ್ರಿಯಗಳು ದುರ್ಬಲ ಆಗಲಿಕ್ಕೆ ಶುರುವಾದಾಗ ಕಾಳಜಿ ಹುಟ್ಟತ್ತೆ, ಆದರೆ ಇಂದ್ರಿಯಗಳು ಸಹಕರಿಸುವುದಿಲ್ಲ. ಅದನ್ನಾಗಿ ಇಂದ್ರಿಯಗಳು ಗಟ್ಟಿ ಇದ್ದಾಗಲೇ ಭಗವಂತನ ಎಚ್ಚರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಡೆದುಕೊಂಡು ಬಿಡು. ಯಾಕೆಂದರೆ ಯಮನಿಂದ ಒಂದಲ್ಲ ಒಂದು ದಿವಸ ಪಾಶಕ್ಕೆ ಒಳಗಾಗಿ ಇದು ಎಳೆದುಕೊಂಡು ಹೋಗುವಂಥದ್ದೇ. ಮತ್ತೊಂದು ಸರ್ತಿ ಮನುಷ್ಯನದ್ದೇ ಶರೀರ ಸಿಗುತ್ತೆ ಅನ್ನೋದು ಖಾತ್ರಿ ಇಲ್ಲ. ನಾವು ಈಗ ಒಳ್ಳೆಯ ಕಾರ್ಯವನ್ನು ಮಾಡಿ ಸಮಾಜದ ಪ್ರಕೃತಿಯ ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡ್ರೆ, ಅಂದರೆ ಉಪಕಾರದ ದೃಷ್ಟಿಯಿಂದ, ಆವಾಗ ಮತ್ತೊಮ್ಮೆ ಅವನಿಗೆ ಮನುಷ್ಯ ಶರೀರ ಸಿಗುವ ಸಾಧ್ಯತೆ ಇದೆ. ಪ್ರಾಣಿಯಂತೆಯೇ ಬದುಕಿದರೆ ಪ್ರಾಣಿಯ ಶರೀರವೇ ಸಿಗುತ್ತೆ. ಅಲ್ಲ, ಅದೇನ್ರಿ ಪ್ರಾಣಿಯಂತೆ ಬದುಕುದು? ಹೌದು, ಆಹಾರ, ನಿದ್ದೆ, ಭಯ, ಮೈಥುನ, ಇದು ಬಿಟ್ಟು ಬೇರೆ ಬದುಕಿಲ್ಲ ಅಂತ ತಾನೇ ಇವತ್ತಿನ ಭೋಗದ ಜೀವನ. ಇದರ ಆಚೆಗೊಂದು ಸತ್ಯ ಇದೆ, ಇದನ್ನು ಮೀರಿದ ಮನುಷ್ಯತ್ವ ಇದೆ. ಮನುಷ್ಯ ಅಂತ ಅನ್ನೋದು ಸಂಘಜೀವಿ, ತಾನು ಬದುಕಿದಂತೆ ಪ್ರಕೃತಿಯ ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಹಕ್ಕಿದೆ. ಅವುಗಳು ನನ್ನ ಮಾತ್ರ ಸೃಷ್ಟಿಯಲ್ಲ, ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲರಲ್ಲೂ ನಾನು ಒಂದು ಪಾಲಷ್ಟೇ ಹೊರತು ನಾನೇ ಸರ್ವ ಅಲ್ಲ ಅನ್ನುವ ಈ ಎಚ್ಚರೇ ಬರಲಿಲ್ಲ ಅಂದಮೇಲೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೇನು ಫಲ? ಪ್ರಾಣಿಯಂತೆ ಬದುಕಿದ ಹಾಗಾಯ್ತು. ಆದರೆ ಒಂದು ಅಂಶ ಏನು ಅಂದರೆ, ಪ್ರಾಣಿಗಳು ಎಷ್ಟೋ ಬೆಟರ್. ಯಾವತ್ತೂ ಕೂಡ ಪ್ರಾಣಿಗಳು ಇನ್ನೊಂದು ಪ್ರಾಣಿಯ ಬದುಕನ್ನೇ ಹಾನಿಗೊಳಿಸುವ, ಕೊನೆಗಾಣಿಸುವ ಪ್ರಯತ್ನ ಕಿಳಿಯಲ್ಲ. ತಾನು ಸರ್ವೈವ್ ಆಗಬೇಕು ಅಂತ ಪ್ರಯತ್ನ ಮಾಡಿ ಇನ್ನೊಂದು ಪ್ರಾಣಿಯನ್ನು ತಿನ್ನತ್ತೆ ಹೊರತು ಜಗತ್ತಿನಲ್ಲಿ ಇಂತಹ ಪ್ರಾಣಿಯನ್ನೇ ಇಲ್ಲವಾಗಿಸಬೇಕು ಅಂತನ್ನುವ ತಹತಹಿಕೆ ಅದಕ್ಕಿಲ್ಲ. ನಾಳೆಗೆ ಕೂಡಿಡುವ ದುರ್ಬುದ್ಧಿ ಇಲ್ಲ. ನಾನು ನನ್ನವರು ಅಂತನ್ನುವ ಸಂಬಂಧದ ಆ ಭಾವಕ್ಕೆ ಒಳಗಾಗಿ ಉಳಿದದ್ದೆಲ್ಲವನ್ನು ನಾಶಪಡಿಸುವಂತಹ ಅಹಮಿಕೆ ಇಲ್ಲ. ಆದರೆ ಮನುಷ್ಯ ಎಲ್ಲ ಬುದ್ಧಿ ಇದೆ, ಒಳ್ಳೆಯ ಶರೀರ ಇದೆ, ಒಳ್ಳೆಯ ಮಾತು ಇದೆ, ಇದೆಲ್ಲವನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಆತ್ಮಕೇಂದ್ರಿತವಾದ ಬದುಕಿನಿಂದ ಹಾಳು ಮಾಡಿಕೊಂಡು ಬಿಡ್ತಾನೆ. ಕಿಂ ಸ್ಯಾದ್ ವರ್ಣಾಶ್ರಮಾಚರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘಘ್ನೋತ್ತಮ ಶ್ಲೋಕೆ ನಚೇದ್ ಭಕ್ತಿರಧೋಕ್ಷಜೆ. ಸಕಲ ಪಾಪಕ್ಕೂ ಪರಿಹಾರಕನಾದ ಶಕ್ತಿ ಭಗವಂತ. ಈ ಉತ್ತಮ ಕೀರ್ತಿ ಅವನಿಗೆ ಬಿಟ್ಟರೆ ಬೇರೆಯವರಿಗಿಲ್ಲ. ಈ ಯಶಸ್ಸು ಅವನದ್ದೇ. ಎಲ್ಲ ಪಾಪಗಳನ್ನು ಪರಿಹರಿಸಬಲ್ಲವ ಅನ್ನುವ ತಾಕತ್ತಿದ್ರೆ ಅದು ಭಗವಂತನಿಗೆ ಮಾತ್ರ. ಅಧೋಕ್ಷಜನಲ್ಲಿ ಸರ್ವ ಅಘಘ್ನ, ಅಘ ಅಂದರೆ ಪಾಪ, ಸರ್ವ ಅಘಘ್ನ ಉತ್ತಮ ಶ್ಲೋಕೆ. ಉತ್ತಮ ಶ್ಲೋಕ ಅಂದರೆ ಉತ್ತಮವಾದ ಮಾತುಗಳಿಂದಲೇ, ಗುಣಗಾನದಿಂದಲೇ ಹೊಗಳಲಿಕ್ಕೆ ಯೋಗ್ಯವಾದವನು. ನಮಗೆ ಹೆಸರಿಡ್ಬೋದಷ್ಟೆ ಹೀಗೆ ಏನಾದರೂ ಉತ್ತಮ ಶ್ಲೋಕ ಅಂತ. ನಮಗೆ ಒಂದೂ ಶ್ಲೋಕ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಯಾವ ಸದ್ಗುಣ ಘನಾಂಧಾರಿ ಕೆಲಸನೂ ನಮ್ಮಿಂದ ಆಗಿರಲ್ಲ. ಆದರೆ ಭಗವಂತ ಹಾಗಲ್ಲ, ಮಾಡುವ ಪ್ರತಿಯೊಂದು ಕೆಲಸವೂ ಘನಾಂಧಾರಿಯೇ. ಅವನು ಎಲ್ಲವೂ ಅರ್ಥಪೂರ್ಣವಾದದ್ದನ್ನು, ಅವನಲ್ಲಿ ವ್ಯರ್ಥವಾದ ಒಂದು ಸೃಷ್ಟಿ, ವ್ಯರ್ಥವಾದ ಒಂದು ಕಾರ್ಯ, ವ್ಯರ್ಥವಾದ ಒಂದು ಸಮಯ ಕಳೆಯುವಿಕೆ ಅನ್ನುವ ಒಂದು ಗುಣವೇ ಇಲ್ಲ. ಅದರಿಂದಾಗಿ ಭಗವಂತ ಉತ್ತಮ ಶ್ಲೋಕ. ಅವನಲ್ಲಿ ಭಕ್ತಿಯನ್ನು ಹುಟ್ಟುವುದಕ್ಕೆ ಕಾರಣವಾಗಬೇಕು ಉಳಿದ ಎಲ್ಲ ಕೆಲಸಗಳು. ಯಾವುದೆಲ್ಲ? ವರ್ಣಧರ್ಮ, ಆಶ್ರಮ ಧರ್ಮ, ಆಚಾರಗಳು, ದಾನ, ತಪಸ್ಸು, ಕೇಳುವಿಕೆ. ಕಿಂ ಸ್ಯಾತ್, ಒಂದು ವೇಳೆ ಭಗವಂತನಲ್ಲಿ ಭಕ್ತಿ ಹುಟ್ಟಿಸದೆ ತುಂಬ ಒಳ್ಳೆಯ ವರ್ಣದಲ್ಲಿ ಹುಟ್ಟಿದ್ದೇನೆ, ಆದರೆ ಭಗವಂತನಲ್ಲಿ ಭಕ್ತಿ ಬರಲಿಲ್ಲ, ವ್ಯರ್ಥ ಅಂದರು. ಒಳ್ಳೆಯ ಆಶ್ರಮದಲ್ಲಿದ್ದೇನೆ, ಗೃಹಸ್ಥಾಶ್ರಮ ಅನ್ನೋದು ಅಥವಾ ಸನ್ಯಾಸಾಶ್ರಮ ಅನ್ನೋದು ತುಂಬ ಶ್ರೇಷ್ಠವಾದ ಆಶ್ರಮ. ಬ್ರಹ್ಮಚರ್ಯ ಅದು ಶ್ರೇಷ್ಠವೇ, ವಾನಪ್ರಸ್ಥ ಅದು ಶ್ರೇಷ್ಠವೇ. ಎಲ್ಲ ಆಶ್ರಮದಲ್ಲೂ ಇದ್ದೇನೆ, ಆದರೆ ಯಾವ ಆಶ್ರಮದಿಂದಲೂ ಭಗವಂತನ ಹತ್ತಿರಕ್ಕೆ ಹೋಗಬೇಕಾದ ಕೆಲಸ ಆಗಲೇ ಇಲ್ಲ. ಕಿಂ ಆಶ್ರಮೈ ಕಿಂ ಆಚಾರೈ, ಇಲ್ಲ. ತುಂಬ ಸಾಮಾಜಿಕವಾದ ಅನೇಕ ಚಟುವಟಿಕೆಗಳು, ತುಂಬ ಸಮಾಜದ ವಿವಿಧೋದ್ದೇಶಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಕರ್ತವ್ಯವನ್ನು ಮಾಡಿದ. ದೇವರು ಮರ್ತೇ ಬಿಟ್ಟ. ನಾನು ಮಾಡಿದ್ದು ಅಂತ ಪೇಪರಲ್ಲಿ ಪ್ರತಿ ದಿವಸ ಬಂತ ಅಂತ ಫೋಟೋ ನೋಡಿದ ಹೊರತು ಇದರಿಂದ ನಿಜವಾದ ಶಕ್ತಿ ನನ್ನಲ್ಲಿ ನಿಂತು ಮಾಡಿಸಿದವನ ಎಚ್ಚರವೇ ತಪ್ಪಿಸಿಕೊಂಡ. ಕಿಂ ದಾನೈ, ಬೇಕಾದಷ್ಟು ದಾನ ಮಾಡಿದ. ಕಿಂ ತಪಃ, ಒಳ್ಳೆಯ ತಪಸ್ಸು ಮಾಡಿದ. ತಪಸ್ಸು ಅಂದರೆ ಏನು? ತುಂಬ ಮೆಲೋಡಿ ಮ್ಯೂಸಿಕ್ ಹಾಕ್ಕೊಂಡು ಧ್ಯಾನಕ್ಕೆ ಅಂತ ಕೂತ. ಅವರು ಹೇಳ್ಕೊಟ್ರು ಏನೇನೋ ಒಂದಿಷ್ಟು ಹೀಗೆ ಮಾಡಿ, ಇನ್ಹೇಲ್ ಎಕ್ಸೇಲ್ ಅಂತೆಲ್ಲ ಹೇಳ್ಕೊಟ್ಟು. ತಪ್ಪಲ್ಲ, ನಾನು ಯಾವುದನ್ನು
ಆಕ್ಷೇಪ ಮಾಡ್ತಾ ಇಲ್ಲ. ಆದರೆ ಅದರಲ್ಲಿ ಈಶ್ವರನ ಪ್ರಣಿಧಾನವೇ ಇಲ್ಲ ಅಂದರೆ ಭಗವಂತನ ಎಚ್ಚರ ಇಲ್ಲ. ನೀವು ಕತ್ತಲೆಯನ್ನು ಧ್ಯಾನಿಸಿ, ಗೋಡೆಯನ್ನು ಧ್ಯಾನಿಸಿ, ಸಮುದ್ರವನ್ನು ಧ್ಯಾನಿಸಿ, ನದಿಯನ್ನು ಧ್ಯಾನಿಸಿ, ನೀವು ಶಬ್ದದ ಕಡೆಗೆ ಗಮನ ಕೊಡಿ, ಮುಗಿದೋಯ್ತು. ಅದರ ಆಚೆಗೆ ಒಂದು ಇನ್ನೂ ಅದನ್ನು ಮೀರಿದೊಂದು ಶಕ್ತಿ ಇದೆ, ಶಬ್ದ ಇದೆ, ಅದರ ಆಚೆಗೆ ಒಂದು ತತ್ವ ಇದೆ ಎನ್ನುವುದನ್ನೇ ನಿಶ್ಚಿತವಾದ ತತ್ವದ ಪರಿಚಯವೇ ಮಾಡಿಕೊಡದೆ ಧ್ಯಾನ ಮುಗಿದು ಹೋಗಿ ತಪಸ್ಸಾದರೂ ತುಂಬ ನಿಗ್ರಹ ಮಾಡ್ತಾರೆ. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವುದೇನು, ಮನಸ್ಸನ್ನು ನಿಗ್ರಹಿಸುವುದೇನು, ಅದು ಯಾವ ಯಾವ ಸ್ಥಾನದಲ್ಲಿ ಪ್ರಾಣ ಎಲ್ಲಿದೆ, ಸಮಾನ ಎಲ್ಲಿದೆ, ಉದಾನ ಎಲ್ಲಿದೆ, ಮೂಲಾಧಾರದಿಂದ ಹಿಡಿದು ಸಹಸ್ರಾರ ತನಕ ಏನೇನು ಸ್ಪಿರಿಚುವಲ್ ಸೆಂಟರ್ಸ್ ಇದೆ, ಅಲ್ಲಿ ಯಾವ ಬಣ್ಣದಲ್ಲಿ ಏನು ಕೆಲಸ ಆಗುತ್ತೆ, ಇದೆಲ್ಲ ಕಲ್ತಿದ್ದಾನೆ. ಆದರೆ ಇದರಲ್ಲಿ ಇರಬೇಕಾದ ನಿಜವಾದ ತತ್ವ ಶಕ್ತಿ ಏನು, ಅದೇ ಸ್ಪರ್ಶ ಆಗದೆ ತಪಸ್ಸು ಎಷ್ಟು ಗಾಢವಾಗಿ ಮಾಡಿದರೂ ಲೌಕಿಕವಾದ ಸಮಾಧಾನ, ಅನೇಕ ರೀತಿಯ ಬದುಕಿನ ಮುಂದೆ ಆಗಬಹುದಾದ ಘಟನೆಗಳ ಸಿದ್ಧಿಗಳು ಇತ್ಯಾದಿಗಳೆಲ್ಲ ಸಿಗಬಹುದು. ಆದರೆ ಅವರು ಅಂತರಾಯಾಹಿ ಸಿದ್ಧಯ ಅಂತ ಬೈತಾರೆ ಭಾಗವತದಲ್ಲಿ. ಈ ಸಿದ್ಧಿಗಳಿದೆಯಲ್ಲ, ಇದೇ ಭಗವಂತನ ಹತ್ರ ಹೋಗ್ಲಿಕ್ಕೆ ದೊಡ್ಡ ತಡೆಗೋಡೆ ಅಂತ. ನಾವು ಸಿದ್ಧಿ ಬಂತು ಅಂದ ತಕ್ಷಣ ತುಂಬ ಖುಷಿ ಪಡ್ತೇವೆ. ಹೌದು, ಭಗವಂತನ ಎಚ್ಚರ ಇದ್ದು ಸಿದ್ಧಿ ಇದ್ದರೆ ಅದು ಲಾಭ, ಯಾಕೆಂದರೆ ಅದನ್ನು ನಾವು ದುರುಪಯೋಗ ಮಾಡಲ್ಲ. ಭಗವಂತನ ಎಚ್ಚರ ಇಲ್ಲದೆ ಸಿದ್ಧಿ ಬಂದ ತಕ್ಷಣ ನನಗೆ ಅಕಸ್ಮಾತು ದೇಹ ಕಾಣದಂತೆ ಎಲ್ಲಿ ಬೇಕಾದರೂ ಓಡಾಡಬಹುದು ಅಂತ ಒಂದು ವ್ಯವಸ್ಥೆ ಸಿಕ್ಕಿದರೆ ಮೊದಲು ಏನು ಯೋಚನೆ ಬರುತ್ತೆ? ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಯಾರಿಗೂ ಕಾಣದಂತೆ ಎಲ್ಲ ತೊಗೊಂಡು ನಮ್ಮ ಮನೆಯಲ್ಲಿ ದೋಚ್ಕೊಂಡು ಬಂದಿಡೋಣ ಅಂತ ಈ ಯೋಚನೆ ಮಾತ್ರ ಬರುತ್ತೆ. ಅದೇ ಭಗವತ್ ಪ್ರಜ್ಞೆ ಇದ್ದವನಿಗಾದರೆ ಸರಿ, ಇದನ್ನು ದೇವರು ಕೊಟ್ಟಿದ್ದಾನೆ, ಆದರೆ ಇದನ್ನು ನಾನು ಉಪಯೋಗಿಸಲಿಕ್ಕೆ ನನಗೆ ಪರ್ಮಿಷನ್ ಬೇಕು ಅಂತ ಅವನು ಕಾಯ್ತಾನೆ. ಅದು ಬಳಸಲೇಬೇಕಾದ ತೀರಾ ಅನಿವಾರ್ಯವಾದ ಪ್ರಸಂಗ ಬಂದಾಗ ಮಾತ್ರ ಅದನ್ನು ಅಭಿವ್ಯಕ್ತಿ ಮಾಡುತ್ತಾನೆ. ಜ್ಞಾನಿಗಳು ತಮ್ಮ ಪ್ರಸಿದ್ಧಿಯನ್ನು ಲೋಕದಲ್ಲಿ ಹೆಚ್ಚಿಸಬೇಕು ಅನ್ನೋದಕ್ಕೋಸ್ಕರ ಯಾವತ್ತೂ ಕೂಡ ಪವಾಡ ಅಂತ ನಾವು ಇವತ್ತೇನು ಹೇಳ್ತೇವೆ ಅದನ್ನು ಮಾಡುವುದಿಲ್ಲ. ಪವಾಡ ಅನ್ನುವ ಶಬ್ದವೇ ತಪ್ಪು. ನಿಜವಾಗಿ ಹೇಳಬೇಕು ಅಂದರೆ ಪವಾಡ ಅಂದರೆ ಕಣ್ಣು ಕಟ್ಟು. ಈ ವ್ಯಾಸರಾಜರು, ವಾದಿರಾಜರು ಅಥವಾ ರಾಘವೇಂದ್ರ ಗುರುಗಳೆಲ್ಲ ಪವಾಡ ಮಾಡುವುದಲ್ಲ, ಮಹಿಮೆ ಬೇರೆ, ಪವಾಡ ಬೇರೆ. ಮಹಿಮೆ ಅಂದರೆ ಪ್ರಾಕೃತಿಕವಾದ ನಿಯಮಗಳನ್ನು ಮುರಿಯದೆ ಮಾಡುವಂತಹ ಕಾರುಣ್ಯ, ಪ್ರಾಕೃತಿಕ ನಿಯಮಗಳನ್ನು ಮುರಿಯದೆ ಮಾಡುವಂತಹ ಕಾರ್ಯಗಳು. ಪ್ರಾಕೃತಿಕ ನಿಯಮವನ್ನು ಮುರಿದು ನಿಮಗೆ ಹೀಗಂದ ತಕ್ಷಣ ಚಾಕ್ಲೇಟ್ ಬರುತ್ತೆ, ಆಮೇಲೆ ಅಂಗಡಿಗೆ ಹೋಗಿ ಚಾಕ್ಲೇಟ್ ದುಡ್ಡು ಕೊಟ್ಟು ಬರ್ತಾನೆ. ಇವನಿಗೆ ಗೊತ್ತಿಲ್ಲ ಅಷ್ಟೇ, ಎದುರುಗಡೆ ಇದ್ದವನಿಗೆ ಏನು ಅದ್ಭುತ ಅಂತ ಯಾವುದೋ ಒಂದು ದುಷ್ಟಶಕ್ತಿಯನ್ನು ವಶ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತಂದು ಕೊಡೋದಷ್ಟೇ. ಅದು ರಾಯರ ಬದುಕಿನಲ್ಲಿ ಮಾಂಸ ಪೂರ್ತಿ ಹಣ್ಣುಗಳಾಗಿ ಬದಲಾದ ಕಥೆಯನ್ನು ಕೇಳ್ತೇವೆ. ಸ್ವಲ್ಪ ಯೋಚನೆ ಮಾಡಿದರೆ ಪ್ರಕೃತಿಯ ನಿಯಮದ ಪ್ರಕಾರ ಮೂರೇ ಇರುವುದು: ಸತ್ವ, ರಜಸ್ಸು, ತಮಸ್ಸು. ಇದರ ಮೂರರ ಪರ್ಮಿಟೇಷನ್ ಕಾಂಬಿನೇಷನ್ನೇ ಪ್ರತಿಯೊಂದು ವಸ್ತುವು ಕೂಡ. ಅದು ಎಷ್ಟೆಷ್ಟು ಆಗಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಗಿಡಕ್ಕೆ ಗೊತ್ತಿದೆ. ಗಿಡದಲ್ಲಿರುವಂತಹ ಗೊಬ್ಬರ ಅಂದರೆ ಗಿಡದ ಬುಡದಲ್ಲಿರುವ ಗೊಬ್ಬರ ಅದು ಸತ್ವ, ರಜಸ್, ತಮಸ್ಸಿನಿಂದ ಕೂಡಿದ ಮಣ್ಣೆ. ಅದರ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ಆ ಹೂವಿನ ಗಿಡ ನಿಧಾನಕ್ಕೆ ಬೆಳೆದು ದೊಡ್ಡದಾಗಿ ಒಂದು ಹೂ ಕೊಡುತ್ತೆ. ಆ ಗೊಬ್ಬರವೇ ಹೂವಾಗಿದ್ದು, ಆ ಗೊಬ್ಬರದಲ್ಲಿರುವ ವಾಸನೆ ಇಲ್ಲ, ಆ ಗೊಬ್ಬರದಲ್ಲಿರುವ ಕೆಟ್ಟ ಬಣ್ಣ ಹೋಯಿತು, ಆ ಗೊಬ್ಬರದಲ್ಲಿರುವಂತಹ ಕಠಿಣತೆ ಹೋಗಿ ಮೃದುವಾಯಿತು. ಇದೇ ಸತ್ವರಜಸ್ತಮಸ್ಸು ಹೂವಾಯಿತು. ಒಂದು ಗಿಡಕ್ಕೆ ಇದರ ಬದಲಾವಣೆ ಮಾಡುವ ಶಕ್ತಿ ಇದೆ, ಸಾಧಕನಿಗಿಲ್ಲದೆ ಹೋಗುತ್ತಾ? ಕೇಳಲಿಕ್ಕೆ ಚಂದ ಅನಿಸುತ್ತೆ, ಆದರೆ ಇದರ ಬಗ್ಗೆ ಅವರಿಗೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವಿನ ಪರ್ಮಿಟೇಷನ್ ಕಾಂಬಿನೇಷನ್ ಏನು ಅಂತ ಗೊತ್ತಾದರೆ ನೀವು ಅದನ್ನು ಆಟೋಬಯೋಗ್ರಫಿ ಆಫ್ ಯೋಗಿ ಪರಮಹಂಸ ಅವರದ್ದು ನೀವು ಓದಿದರೆ ಅವರು ಇಂಥ ಎಲ್ಲ ಸಿದ್ಧಿಗಳನ್ನು ಯೋಗಿಗಳು ಮಾಡಿ ತೋರಿಸುವುದನ್ನು ತಮ್ಮ ಗುರುಗಳ ಜೊತೆಗೆ ಮಾಡಿದ್ದನ್ನು ಎಲ್ಲವನ್ನೂ ಅವರು ದಾಖಲೆ ಮಾಡಿದ್ದಾರೆ. ಬಾಡಿ ಹೋಗಿರುವಂಥ ಇಡೀ ಹೂವಿನ ತೋಟವನ್ನೇ ಕೈ ಹೀಗಾಡಿಸಿ ಎಲ್ಲ ಹೂಗಳಿಂದ ಕೂಡಿದಂತೆ ಮಾಡಿದರು ಅಂತ. ಅದು ಆಗದೇ ಇರುವ ಸಂಗತಿ ಅಲ್ಲ. ಅದಕ್ಕೆ ಒಳಗಿನಿಂದ ಆಗಬೇಕಾದ ಏನು ಪಾಕ ಇದೆ, ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೇವೆ, ಅದನ್ನು ಅವರು ತಪಶಕ್ತಿಯಿಂದ ನಡೆಸಿಬಿಟ್ಟ ತಕ್ಷಣವೇ ಎಲ್ಲ ಗಿಡಗಳು ಹೂ ಬಿಡ್ತವೆ. ಅಂದರೆ ಇದು ಯೋಗಿಗೆ ಸಾಧ್ಯ, ಇದು ಸಿದ್ಧಿ. ಆದರೆ ಸಾಧಕ ಇದನ್ನು ಬಳಸುವುದಿಲ್ಲ. ಯಾಕೆಂದರೆ ಈ ಸಿದ್ಧಿಯನ್ನು ಆದೇಶ ಇಲ್ಲದೆ ನಾನು ಬಳಸಬಾರ್ದು ಅಂತ ಅವನಲ್ಲೊಂದು ನಿಯಮ ಇಟ್ಟುಕೊಂಡಿರ್ತಾನೆ. ಎಲ್ಲಿಯಾದರೂ ಅನಿವಾರ್ಯವಾಗಿ ಒಬ್ಬನ ಭಕ್ತಿಯೇ ಪ್ರಶ್ನೆಯಾಗಿ ಉಳಿಯುತ್ತೆ, ದೇವರೇ ಇಲ್ಲ ಅನ್ನುವ ಒಂದು ವಿಪರೀತವಾದ ನಂಬಿಕೆ ಹೊರಟು ಹೋಗುವ ಸ್ಥಿತಿ ಬರುತ್ತೆ. ಅಂಥ ಕಾಲಕ್ಕೆ ಅವರು ಆದೇಶ ಹೊತ್ತು ನಡೆಸ್ತಾರೆ. ನಮಗಂಥ ಸಿದ್ಧಿಗಳು ಬಂದ ತಕ್ಷಣ ನಾವು ಊರೆಲ್ಲ ಅದನ್ನು ಹೇಳ್ಕೊಂಡು ಬರೋದಕ್ಕಿಂತ ಹೆಚ್ಚು ಮಾಡಿ ನಾವೇನೇನು ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತೇವೆ. ಆದರೆ ಭಗವಂತನ ಭಕ್ತಿ ಇದ್ದಾಗಲೇ ಆ ತಪಸ್ಸಿಗೆ, ಆ ಕೇಳುವಿಕೆಗೆ ನಾವು ತುಂಬ ಹೇಳುವುದುಂಟು. ನಾನು ಸಿಕ್ಕಾಪಟ್ಟೆ ಕೇಳ್ತೇನೆ ಅಂತ.
ನಾವು ತುಂಬ ಸ್ಪಿರಿಚುವಲ್, ಅದು ಮತ್ತು ರಾತ್ರಿ ಬೇರೆ ಇರುತ್ತೆ, ಅದು ಬೇರೆ. ಆದರೆ ಕೇಳುವುದು ಅಂತ ಅನ್ನೋದ್ರಿಂದಲೇ ಎಲ್ಲ ಸಿದ್ಧಿ ಆಗುವುದಿಲ್ಲ. ಕೇಳುವುದು ಅನ್ನುವುದು ಮುಂದೆ ಇನ್ನೂ ಆಳವಾಗಿ ಕೇಳಲಿಕ್ಕಿರುವ ಮೆಟ್ಟಿಲು. ಕಿಂ ಶ್ರುತೇನ, ಒಂದು ಕಡೆ ಉಪನಿಷತ್ತೇ ತಮಾಷೆ ಮಾಡುತ್ತೆ. ನಾನು ತುಂಬ ಅಧ್ಯಯನ ಮಾಡಿದ್ದೇನೆ, ತುಂಬ ದಾನ ಕೊಟ್ಟಿದ್ದೇನೆ, ತುಂಬ ತಪಸ್ಸು ಮಾಡಿದ್ದೇನೆ ಅಂದರೆ ಯಮೈವೇಶ ವೃಣತೆ ತೇನ ಲಭ್ಯ. ಭಗವಂತ ಮೆಚ್ಚುವಂತೆ ನೀನು ಮಾಡಿದ ಕರ್ಮಗಳಾದರೆ ಮಾತ್ರ ಆ ಎಲ್ಲ ಕರ್ಮಗಳಿಗೂ ಸಾರ್ಥಕ್ಯ. ಭಗವಂತನ ನೆನಪೇ ಇಲ್ಲದೆ ನಾನು ಮಾಡಿದ್ದು ಅಂತನ್ನುವ ಅಹಮಿಕೆಯಿಂದಲೇ ಕೂಡಿತ್ತು ಅಂತಾದರೆ ಅದು ಯಾವ ಫಲವನ್ನು ಭಗವಂತನ ಸಾನ್ನಿಧ್ಯಕ್ಕೆ ಒಯ್ಯುವ ಫಲವನ್ನು ಕೊಡೋದಿಲ್ಲ. ಲೋಕದಲ್ಲಿ ನಿಮಗೊಂದು ಪ್ರಸಿದ್ಧಿ ಬರುತ್ತೆ, ಪೇಪರಲ್ಲಿ ಬಂತ ಅಂತ ನೋಡಿದ್ಯಲ್ವಾ, ಆ ಫಲ ಮುಗಿದೋಯ್ತು. ಆ ದಾನಕ್ಕೆ ಎಷ್ಟು ಫಲ ಅಂದರೆ ಪೇಪರಲ್ಲಿ ಬಂತು, ನಿನ್ನನ್ನು 4 ಜನ ಹೊಗಳಿದ್ರು, ಖುಷಿಯಾಯಿತು, ಆ ಫಲ ಮುಗಿದೋಯ್ತು. ದೇವರಿಗೆ ಪ್ರೀತಿ ಆಗಲಿ ಅಂತ ಮಾತ್ರ ಮಾಡಿ ಉಳಿದ ನೋಡಿ, ಭಗವಂತನಿಗೆ ಮಾತ್ರ ಪ್ರಿಯವಾಗಲಿ ಅಂತ ಅಂದುಕೊಂಡು ಮಾಡಿದ ಮೇಲೆ ಉಳಿದವರು ನಾವು ಹೇಳಿಕೊಳ್ಳದೇ ಇದ್ದಾಗಲೂ ಬಂದು ಹೇಳಿದರೆ ಅದು ಎಕ್ಸ್ಟ್ರಾ ಬೋನಸ್, ಅದು ಫಲನಾಶ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳಿಕೊಳ್ಳಿಲ್ಲ, ನನಗೆ ಅದರ ಉದ್ದೇಶವೇ ಇರಲಿಲ್ಲ. ಆದರೆ ತನ್ನಿಂದ ತಾನೇ ಲೋಕಕ್ಕೆ ಅದರಿಂದ ಒಂದು ಸ್ಫೂರ್ತಿ ಬಂತು, ದಾನ ಮಾಡಬೇಕು ಅಂದರೆ ಹಾಗೆ ಮಾಡಬೇಕ್ರಿ ಅಂತ ಸ್ಫೂರ್ತಿ ಬರುವುದಕ್ಕೆ ಕಾರಣವಾಗಿ ಮಾಡಿದ ಕರ್ಮ. ಅದರಿಂದಾಗಿ ಅವನ ಫಲ ಉಳ್ಕೊಂಡಿತು. ಇನ್ನು ಎಕ್ಸ್ಟ್ರಾ ಜನರಿಂದ ಒಂದಿಷ್ಟು ಜನಾನುರಾಗ ಸಿಕ್ಕಿತು, ಎಲ್ಲರೂ ಅವನ ಬಗ್ಗೆ ಒಳ್ಳೆ ಮಾತಾಡ್ಲಿಕ್ಕೆ ಶುರು ಮಾಡಿದರು, ಅವನಿಗೆ ಮತ್ತಷ್ಟು ಸಂಪತ್ತು ಕೊಟ್ಟರು, ನೀವು ಒಳ್ಳೆ ಕೆಲಸ ಮಾಡ್ತೀರಿ, ತಗೊಳ್ಳಿ ಇದನ್ನು ನೀವೇ ಮಾಡಿ, ನಮಗೆ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ನೀವು ಬಹಳ ಜನರ ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡ್ತೀರಿ ಅಂತ ತನ್ನಿಂದ ತಾನೇ ಆ ವಾತಾವರಣ ಅವನ ಒಳಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅವನ ಸ್ವಾರ್ಥಕ್ಕೆ ಅದನ್ನು ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ. ಅದರಿಂದಾಗಿ ದಾನ, ತಪಸ್ಸು ಇತ್ಯಾದಿಗಳೆಲ್ಲವೂ ಕೂಡ ಭಗವತ್ ಪ್ರಜ್ಞೆಯಿಂದ ಕೂಡಿದಾಗ ಅಧೋಕ್ಷಜನಲ್ಲಿ ಭಕ್ತಿ ನಚೇತ್, ಎಲ್ಲವೂ ವ್ಯರ್ಥ. ಸಣ್ಣ ಪುಟ್ಟದ್ದೇ ಆಗಿರಲಿ, ಶ್ರದ್ಧೆಯಿಂದ ಭಗವಂತನ ಪ್ರೀತಿಗಾಗಿ ಅಂತ ಅಷ್ಟೇ ಮಾಡಿದರೆ ಕೋಟಿಗಟ್ಟಲೆ ಖರ್ಚು ಮಾಡಿದವನಿಗಿಂತ ಹೆಚ್ಚು ನಿಜವಾದ ಫಲವನ್ನು ಪಡೆಯುವವನು 1 ರೂಪಾಯಿ ಖರ್ಚು ಮಾಡಿ ನಿಜದ ಮನಸ್ಸಿನಲ್ಲಿ ಮಾಡಿದ ಭಗವಂತನಿಗೆ ಮಾಡಿದ ಮಂಗಳಾರತಿ. ಇದು ಹೇಳುವುದು ನಮಗೆ ನೀವು ಹೇಳಿದ ತಕ್ಷಣ ಆಗುತ್ತಾ ಅಂದರೆ ಶಾಸ್ತ್ರದ ಲೆಕ್ಕಾಚಾರ ಹಾಗೆ. ಅವನ ಒಳಗಿನ ಭಕ್ತಿ ನೋಡ್ತಾನೆ, ಹೊರತಿನ ಶಕ್ತಿಯನ್ನು ನೋಡಲ್ಲ. ಅಭಿವ್ಯಕ್ತಿ ಯಾವ ರೀತಿ ಆಗಿದೆ ಒಳಗಿನಿಂದ ಅದನ್ನು ಗಮನಿಸ್ತಾನೆ. ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯಾನುಮೋದತಃ ಶೃಣ್ವತ ಶ್ರದ್ಧಯಾ ನಿತ್ಯಂ ಮಾಯಯಾತ್ಮಾನ ಮುಹ್ಯತಿ. ಮಾಯಾಂ ವರ್ಣಯತಃ, ಭಗವಂತನ ಈ ಸಾಂಸಾರಿಕವಾದಂತಹ ಮಾಯಾಶಕ್ತಿಯನ್ನು ಎಷ್ಟು ಅಂತ ಹೇಳುವುದು. ಈ ಸಂಸಾರದ ಚಕ್ರದ ಬಗ್ಗೆ ಎಷ್ಟು ಹೇಳಿದರೂ ಅದ್ಭುತಗಳ ಮೂಟೆಯೇ ಅದು. ಯಾಕೆಂದರೆ ಅವನ ಸೃಷ್ಟಿಯೇ ಹಾಗೆ. ಅವನು ಯಾವುದನ್ನು ಆದರೆ ಆಯ್ತಪ್ಪ ಸಾಕು, ಯಾರು ಕೇಳೋರಿದ್ದಾರೆ, ಈ ಔದಾಸೀನ್ಯ ಜೀವಮಾನದಲ್ಲಿ ಬರಲ್ಲ ಅವನಿಗೆ. ಜೀವಮಾನ ಅಂತ ಒಂದಿಲ್ಲ, ನಿರಂತರ ಜೀವನವೇ. ನಮ್ಮದು ಮಾತ್ರ ಒಂದು ಜೀವಮಾನ ಅಂತಿರೋದು. ಆದರೆ ಅವನ ಬದುಕಿನಲ್ಲಿ ಯಾವತ್ತೂ ಕೂಡ ಎಷ್ಟು ದಿವಸ ಅಂತ ಮತ್ತದೇ ಸೃಷ್ಟಿ ಮಾಡೋದು. ಯೋಚನೆ ಮಾಡಿ, ಒಂದು ವೇಳೆ ದೇವರು ಇಷ್ಟಪಡದೆ ಕಾಪಿ ಪೇಸ್ಟ್ ಮಾಡುವುದಾಗಿದ್ದರೆ ನಮ್ಮ ಆಧಾರ್ ಕಾರ್ಡ್ ಇವತ್ತು ಸಕ್ಸಸ್ಫುಲ್ ಆಗ್ತಿತ್ತಾ? ಸೃಷ್ಟಿ ಮಾಡೋದು, ಮತ್ತು ಹೇಗಿದ್ರು ನಾವು 200 ವರ್ಷದ ಹಿಂದಿನವರನ್ನು ಯಾರನ್ನು ನೋಡಿಲ್ಲ, ಮತ್ತು ಅದೇ ಥರದೊಂದಿಷ್ಟು ಸೃಷ್ಟಿ ಮಾಡಿ ಬಿಸಾಕ್ಬಿಡೋದು. ಹಾಗಾಗೋದಿಲ್ಲಲ್ಲ. ಎಷ್ಟು ಸಾವಿರ ಲಕ್ಷ ಕೋಟಿ ಮಂದಿ ಹುಟ್ಟಿ ಬಂದರೂ ಪ್ರತಿಯೊಬ್ಬರ ಹೆಬ್ಬೆರಳಿನ ಗುರುತು ಬೇರೆಯೇ, ಕಣ್ಣಿನ ರೆಟಿನ ಬೇರೆಯೇ. ತಾನೇ ಸೃಷ್ಟಿ ಮಾಡಿದ್ದನ್ನು ಬೇರೆಯವ್ರದ್ದು ಬೇಡ. ಈಗ ಕೃತಿಚೌರ್ಯ ಅಂದರೆ ಇನ್ನೊಬ್ರು ಮಾಡಿದ್ದನ್ನು ಕಾಪಿ ಮಾಡೋದು ಬೇಡ, ನನಗೆ ಪರ್ಮಿಷನ್ ಇದೆ, ನಾನೇ ಮಾಡ್ಬೋದು. ಮಾಡಲ್ಲ ದೇವರು. ದೇವರಿಗೆ ಕಾಪಿ ಪೇಸ್ಟ್ ಅನ್ನುವ ಸಬ್ಜೆಕ್ಟೇ ಇಷ್ಟ ಇಲ್ಲ. ನಾವು ಅದರಲ್ಲೇ ಬದುಕೋದು. ಎಷ್ಟು ಅಂತ ದೇವರ ಮಹಿಮೆಯನ್ನು ಹೇಳಿ, ಅವನ ಸೃಷ್ಟಿಯ ವೈವಿಧ್ಯವನ್ನು ಹೇಳಿದಷ್ಟು ಮುಗಿಯುವುದಿಲ್ಲ. ಆದರೆ ಸಾರಭೂತವಾದ ಸಂಗತಿಯನ್ನು ಎಲ್ಲವನ್ನೂ ನಿನಗೆ ಹೇಳಿದ್ದೇನೆ. ಈಶ್ವರಸ್ಯ ಅನುಮೋದತಃ, ಪರಮಾತ್ಮನ ಮಹಿಮೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಕೇಳ್ತಾರೋ, ಒಪ್ಪಿಕೊಳ್ತಾರೋ ಅಂತಹ ಸಜ್ಜನನ ಮನಸ್ಸಿಗೆ ಬಂಧಕವಾದ ಪ್ರಕೃತಿ ತೆರೆದುಕೊಂಡು ಬಿಡುತ್ತೆ. ನಿನ್ನನ್ನು ಬಂಧಿಸುವುದಿಲ್ಲಪ್ಪ, ಹೊರಡು ನೀನು. ಅವನು ಇದರಿಂದ ಏನಾಗುತ್ತೆ ಅಂದರೆ ಸಜ್ಜನನಾಗಿ ಮುಕ್ತವಾಗಿ ಪ್ರಕೃತಿಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ತಾನೆ. ಅದರಿಂದಾಗಿ ಅಹಂಕಾರ ಮಮಕಾರದ ಸಂಕೋಲೆಗೂ ಸಿಲುಕುವುದಿಲ್ಲ. ಇದು ಇಡೀ ಭಾಗವತವನ್ನು ಕೇಳಿದ ಮಹಾಫಲ. ನಾನು ನನ್ನದು ಅನ್ನೋದು ಹೋಗುವುದೇ, ಐ ಆ್ಯಂಡ್ ಮೈ, ಇದು ಎರಡೇ ನಮಗೆ ದೊಡ್ಡ ಶತ್ರು. ಇದೆರಡು ಹೋಯಿತು ಅಂದರೆ ಉಳಿದ ಎಲ್ಲ ಸಮಸ್ಯೆಗಳು ಕೂಡ 0. ನಾವು ಅಂದ್ಕೊಳ್ಳೋದು, ಈ ಧನ್ವಂತರಿಯನ್ನು ಹೇಳುವಾಗ ರೋಗ ದೊಡ್ಡದು ಯಾವುದು ನಾವು ಅಂದ್ಕೊಳ್ತೇವೆ, ಹಾರ್ಟ್ ಅಟ್ಯಾಕ್ ಆಗೋದು, ಕೊರೋನಾ ವೈರಸ್ ಬರೋದು, ಅಥವಾ ಇನ್ಯಾವುದೋ ಮೈಯಲ್ಲಿ ಒಳಗೆಲ್ಲ ಕ್ಯಾನ್ಸರ್ ಆಗಿ ಸೇರ್ಕೊಂಡ್ಬಿಡೋದು. ಇದೆಲ್ಲ ನಮ್ಮ ತಲೆಯಲ್ಲಿ 1000 ರೋಗಗಳು ನೆನಪುಗಳು. ಇನ್ನು ಡಾಕ್ಟರ್ ಹತ್ರ ಹೇಳಿದ್ರೆ ಇನ್ನು 1000 ಹೆಸರು ಹೇಳ್ತಾರೆ. ಎಲ್ಲ ಫೋಬಿಯಾ ಅಂತ ಸೇರಿಸ್ಬಿಟ್ರೆ 1000 ರೋಗಗಳಾಗಿಬಿಡ್ತವೆ.
ಋಷಿಗಳು ಯಾವುದೂ ಹೇಳಲಿಲ್ಲ. ಒಂದೇ ಶುರು ಮಾಡುವಾಗ ಅವರು ಅಜ್ಞಾನ, ಇದು ದೊಡ್ಡ ರೋಗ, ಇದು ಒಂದು ರೋಗ ಪರಿಹಾರ ಆಯಿತು ಅಂದರೆ ಉಳಿದ ಎಲ್ಲ ರೋಗಗಳು ಅದರ ಜೊತೆಗೇ ಪರಿಹಾರ ಆಗಿ ಹೋಯಿತು ಅಂತ ಲೆಕ್ಕ. ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ ಯೋಗೋಯಮಾಶು ವಿನಿಹಂತಿ ಸುಖಂಚ ದದ್ಯಾತ್. ಆಶು ಬಹಳ ಬೇಗನೆ ನಾಶ ಮಾಡುವಂತಹ ಶಕ್ತಿ ಧನ್ವಂತರಿಯ ಮಂತ್ರದ ಫಲವಾಗಿ ಹೇಳುವಾಗ ದೊಡ್ಡ ರೋಗ ಅಜ್ಞಾನ. ಅಲ್ಲಿ ಹೃದಯದ ರೋಗನೂ ಹೇಳಲಿಲ್ಲ, ಅಥವಾ ಇನ್ನೇನೋ ಲೌಕಿಕವಾದ ನಾವು ನೋಡುವ ಹೆಸರು ಕೊಡುವ ಯಾವ ರೋಗವನ್ನು ಹೇಳಿಲ್ಲ. ಮತ್ತು ಕಷ್ಟ ಯಾವುದು? ದುಃಖ. ಆ ಅಜ್ಞಾನದಿಂದ ಬರುವಂಥದ್ದು ದುಃಖ. ಆಮೇಲೆ ಅದರಿಂದ ಹುಟ್ಟುವುದು ಭಯ. ಇನ್ನೇನಾಗ್ಬಿಡುತ್ತೋ, ಈಗ ಆದದ್ದಕ್ಕೆ ದುಃಖ, ಇನ್ನೇನಾಗುತ್ತೋ ಭಯ. ಇದೆರಡು ದೊಡ್ಡ ಕಾಟ. ಅದು ಎರಡಕ್ಕೂ ಅಪ್ಪ ಒಬ್ಬನೇ, ಅಜ್ಞಾನ. ಅಪ್ಪ ಅನ್ನುವ ಈ ಅಜ್ಞಾನ ಅನ್ನುವ ಒಬ್ಬ ಅಪ್ಪನಿಂದ ಎರಡು ರೋಗಗಳು ಹುಟ್ಟುತ್ತವೆ. ಒಂದು, ಈಗ ಆಗಿದ್ದು ಯಾಕೆ ಅಂತ ಗೊತ್ತಿಲ್ಲದೆ ದುಃಖ. ನಾನೇನು ಮಾಡಲಿಲ್ಲ ರೀ, ನಾನು ಯಾರಿಗೂ ತೊಂದರೆ ಮಾಡಲಿಲ್ಲ, ಆದರೂ ಕಷ್ಟ ನನಗೆ ಬರುತ್ತೆ ಅಂತ ದುಃಖ. ಇವತ್ತೇನು ಒಳ್ಳೇದು ಮಾಡಲಿಕ್ಕೆ ಹೋಗುವಾಗಲೂ ನಾಳೆ ನಾನು ಇಷ್ಟು ಒಳ್ಳೇದು ಮಾಡಿದರೂ ನಾಳೆ ನನಗೆ ಎಲ್ಲ ಕೆಟ್ಟದೇ ಮಾಡಿದರೆ ಅನ್ನೋ ಭಯ. ಮುಗಿಯುವುದೇ ಇಲ್ಲ, ಜೀವನ ಪೂರ್ತಿ ಇದೇ ಸರ್ಕಲ್ ನಿರಂತರ ತಿರುಗ್ತಾ ಇರುತ್ತೆ. ಅದರಿಂದಾಗಿ ಯಾವಾಗ ಅಜ್ಞಾನ ಅನ್ನುವ ಒಂದು ದೋಷ ಹೋಯಿತೋ ಉಳಿದ ಎಲ್ಲ ಮಹಾವಿಷಾಣಿ, ಮಹಾಶೂಲವನ್ನು ಎದೆಗೆ ತಿವಿದಾಗಲೂ ನೋವಾಗುವುದಕ್ಕಿಂತ ಹೆಚ್ಚು ದೊಡ್ಡ ನೋವು ಅಜ್ಞಾನದ್ದು. ಅದನ್ನು ಪರಿಹರಿಸಿಕೊಳ್ಳಬೇಕಾದದ್ದು ಮುಖ್ಯ. ಹೀಗೆ ಭಗವಂತನ ಎಚ್ಚರವನ್ನು ಸರಿಯಾಗಿ ಪಡೆದಾಗ, ಅಂದರೆ ಭಗವಂತ ತಂದೆ, ಭಗವಂತ ನಮಗೆ ಅಜ್ಜ, ಎಲ್ಲ ಸ್ಥಾನವನ್ನು ತುಂಬುತ್ತಾನೆ. ಭಗವಂತನನ್ನು ನಮ್ಮ ತಂದೆ ಅಂದರೆ ನಮ್ಮ ಪಿತೃ, ನಮ್ಮ ತಂದೆ ಅಂದರೆ ನಮ್ಮನ್ನು ತಂದವ, ಪಾಲಿಸಿದವ ಅಂತ ನಾವು ಚೆನ್ನಾಗಿ ನಂಬಿ ಅವನಿಗೆ ನೋಡಿ, ಮಗುವನ್ನು ಅಪ್ಪ ಚಿಕ್ಕದಿರುವಾಗ ಮೇಲಕ್ಕೆ ಎತ್ತಿ ಎಸಿತಾನೆ, ಸಂತೋಷಕದ ಒಂದು ಖುಷಿ ಪಡಿಸೋದಿದೆ, ಎತ್ತಿ ಎಸಿತಾನೆ. ಮಗು ಅಂತ ಬಾಯಿ ಬಿಡ್ತಾ ಕಣ್ಣರಳಿಸಿ ಸಂತೋಷವಾಗಿ ಮೈ ಬಿಟ್ಟುಬಿಡುತ್ತೆ. ಯಾಕೆ ಅಂದರೆ ವಾಪಸ್ಸು ನನ್ನನ್ನು ಅಪ್ಪ ಹಿಡಿತಾನೆ ಅನ್ನುವ ನಂಬಿಕೆ. ದೇವರನ್ನು ನಾವು ಅಪ್ಪ ಅಂತ ಚಿಂತಿಸುವುದು ಈ ಅರ್ಥದಲ್ಲಿ. ಹೀಗೆ ಭಗವಂತನನ್ನು ಅಪ್ಪ ಅಂತ ಅಥವಾ ಅಜ್ಜ ಅಂತನೂ ಆಗ್ಬೋದು. ಹೇಗೆ ಅಜ್ಜ ಮೊಮ್ಮಗುವಿಗೆ ಪ್ರೀತಿಯಿಂದ ಊರಿನಿಂದ ಬರುವಾಗ ಏನೇನೋ ಹಣ್ಣು ತಿಂಡಿ ಎಲ್ಲ ಜೋಳಿಗೆ ಎಲ್ಲ ಹಾಕ್ಕೊಂಡು ಬಂದ, ಅಜ್ಜ ಅನ್ನೋದು ಒಂದು ಸಂಭ್ರಮವೇ ಬೇರೆ. ಇವತ್ತು ಆ ಸಂಭ್ರಮಕ್ಕೆ ಏನಾದರೂ ವೃದ್ಧಾಶ್ರಮಕ್ಕೆ ಹೋಗಬೇಕು ಒಂದು ದಿವಸ, ಆಮೇಲೆ ಅಲ್ಲಿಯೂ ಅವರಿಲ್ಲ ಅಂತ ಅಂದಮೇಲೆ ನಾವು ಹೇಳೋದು, ನಾವು ಬರ್ತ್ಡೇ ಎಲ್ಲ ವೃದ್ಧಾಶ್ರಮದಲ್ಲೇ ಆಚರಣೆ ಮಾಡೋದು, ನಮ್ಮ ಮನೆಯಲ್ಲಿದ್ದವ್ರನ್ನ ಅಲ್ಲೇ ಕಳಿಸಿದ್ದೇವೆ ಅಂತ ಹೇಳೋದಿಲ್ಲ ಅಷ್ಟೇ. ನಾವು ತುಂಬ ಸಮಾಜ ಸೇವಕರು ಅನ್ನುವ ಹೆಸರು. ಆದರೆ ಭಗವಂತನನ್ನು ಪಿತಾಮಹ ಅಂತ ನಾವು ಪ್ರೀತಿಯಿಂದ ಚಿಂತನೆ ಮಾಡುವುದಕ್ಕೇ ಇದೆಲ್ಲ. ಹೀಗೆ ಮಾಡೋದ್ರಿಂದ ನಮ್ಮ ಪೂರ್ವ ಪಿತಾಮಹರು ಪಿತೃಗಳಿದ್ದಾರಲ್ಲ, ಭಗವಂತನನ್ನ ಪಿತಾ ಅಂತ ಚಿಂತಿಸುವುದರಿಂದ ಅವರಲ್ಲಿರುವಂತಹ ಭಗವಂತನ ಪಿತೃತ್ವ, ಪಿತಾ ಅನ್ನುವ ರೂಪ ಸಂತೋಷ ಪಡುತ್ತೆ. ಅದರಿಂದಾಗಿ ಅವರು ಸಂತುಷ್ಟರಾಗ್ತಾರೆ. ಅವರು ಸಂತುಷ್ಟರಾದರೆ ನಮ್ಮ ಪಿತೃದೋಷಗಳು ಕೂಡ ತನ್ನಿಂದ ತಾನೇ ಪರಿಹಾರ ಆಗುತ್ತೆ. ಭಾಗವತ ಕೇಳಿದರೆ ಪಿತೃದೋಷ ಹೇಗೆ ಪರಿಹಾರ ಆಗುತ್ತೆ? ಭಾಗವತ ಅನ್ನೋದು ಭಗವಂತನನ್ನು ನಮಗೆ ತಂದವನು ಅನ್ನುವ ಪರಿಚಯ ಮಾಡಿಕೊಡುವ ಮಾತುಗಳ ಸಮೂಹ. ಹಾಗಾಗಿ ಭಗವಂತ ತಂದವ, ನಮ್ಮನ್ನು ತಂದವ ನಮ್ಮ ತಂದೆ. ಅವನ ನೆತ್ತರು ಮಾಂಸ ಮೂಳೆ ಎಲ್ಲ ಹಿಂಡಿಯೇ ಬಂದದ್ದಲ್ವ. ಅದರಿಂದಾಗಿ ಸುತ ಅನ್ನುವ ಶಬ್ದ ನಮಗಿರೋದು. ಸುತ ಅಂದರೆ ಹಿಂಡಿದ್ದು ಅಂತ ಅರ್ಥ. ನಾವು ಸುತರು ಅಂದರೆ ನಾವು ಹಿಂಡಿ ಬಂದವರು, ತಾಯಿಯನ್ನು ತಂದೆಯನ್ನೇ ಹಿಂಡಿ ಬಂದವರು. ಬಂದ ಮೇಲೂ ಹಿಂಡ್ತಾ ಇರ್ತೇವೆ, ಅದು ಬೇರೆ ಪ್ರಶ್ನೆ. ನಾವು ಹಿಂಡಿಸ್ಕೊಳ್ಳಿಕ್ಕೆ ರೆಡಿಯಾಗಿದ್ದೇವೆ ಅಂತ ಅರ್ಥ. ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟ ಹಾಗೆ. ನಾವು ಹಿಂಡುತ್ತೇವೆ ಅಂದರೆ ಹಿಂಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ ಅಂತ ಅರ್ಥ. ಈ ಮಾಂಸ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ, ಮಾಂಸ ಅಂದರೆ ಏನು ಅಂತ ಹೇಳುವಾಗ, ಮಾಂಸಮತ್ತಿ, ನನ್ನನ್ನು ತಿಂದಿಯಲ್ವಾ, ನಿನ್ನನ್ನು ತಿನ್ಲಿಕ್ಕೆ ನೀನು ನನಗೆ ಪರ್ಮಿಷನ್ ಕೊಟ್ಟಿ ಅಂತ ಅರ್ಥ ಅಂತ. ನೀನು ನನ್ನನ್ನು ತಿಂತಾ ಇದ್ದಿ ಅಂದರೆ ನಿನ್ನನ್ನು ತಿನ್ನಲಿಕ್ಕೆ ನನಗೆ ಅಂದರೆ ಈಗಲೇ ಅಂತಲ್ಲ, ನೀನು ಮತ್ತೆ ಆ ಪ್ರಾಚೀನ ಬರಿಹಿಯ ಕಥೆಯಲ್ಲಿ ಬರುತ್ತಲ್ವ, ಅವನ ಆಡುಗಳನ್ನೆಲ್ಲ ಸಂಹಾರ ಮಾಡಿ ತುಂಬ ಯಾಗಗಳನ್ನು ಮಾಡಿದ್ದೇನೆ ಅಂತ ಹೆಮ್ಮೆ ಪಡ್ತಾ ಇರ್ತಾನೆ. ನಾರದರು ಎದುರುಗಡೆ ಬಂದೊಡನೆ ನನ್ನ ಬಗ್ಗೆ ಏನು ಮಾತಾಡ್ಕೊತಾ ಇದ್ದಾರೆ ಜನ ಮಾತಾಡ್ಕೊಳ್ಳೋದು ಬಿಡು, ಮೇಲ್ ನೋಡು ಅಂತಾನೆ. ನೋಡಿದರೆ ಅವನ ಕೈಯಿಂದ ಸತ್ತ ಎಲ್ಲ ಆಡುಗಳು ಬಿರುಗಣ್ಣು ಬಿಟ್ಟುಕೊಂಡು ದುರುದುರು ಅಂತ ಅವನನ್ನೇ ನೋಡ್ತಾ ಇರುತ್ತೆ. ಇದು ಯಾಕೆ ಹೀಗೆ ತೋರಿಸ್ತಾ ಇದ್ದಾರೆ ಇವರೆಲ್ಲ? ಅವ್ರು ಹೇಳ್ತಾರೆ, ನೀನು ಯಾಗ ಮಾಡಿದ ಎಷ್ಟು ಕೊಂದಿದೆಯೋ ಅವೆಲ್ಲವೂ ನೀನು ಯಾವಾಗ ಬಲಿಯಾಗ್ತಿ ಅಂತ ಕಾಯ್ತಾ ಇದ್ದಾವೆ ಅಂತ. ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ, ನಾವು ಹಿಂದೆ ದನ ಮೇಯಿಸುವುದು ಅಂದರೆ ತುಂಬ ಶ್ರೀಮಂತಿಕೆ ಅಂತ ಲೆಕ್ಕ. ಈಗ ಅದು ಉಲ್ಟಾಗಿದೆ, ನಾಯಿ ಮೇಯಿಸುವುದು ಶ್ರೀಮಂತಿಕೆ ಆಗಿಬಿಟ್ಟಿದೆ. ಆವಾಗ ಅದು ಯೋಚನೆ ಮಾಡ್ತಾ ಇರ್ತೇನೆ, ನಾನು ನಿನ್ನನ್ನು ಒಂದು ದಿವಸ ಹೀಗೆ ಹೇಳ್ಕೊಂಡು ಹೋಗ್ತಾ ಇರ್ತೇನೆ ಅಂತ. ರಿಟರ್ನ್ ಆಗಬೇಕಲ್ವ ಕರ್ಮ. ಹಾಗಾಗಿ ಒಂದೊಂದು ಕರ್ಮವೂ ಕೂಡ ನಮಗೆ ಸಂಬಂಧಪಟ್ಟದ್ದು ಒಳಗಿನಿಂದ, ಅದು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದ್ದು. ಹಾಗೆ ಭಗವಂತನ
ಎಚ್ಚರವನ್ನು ಹೊಂದುವುದಕ್ಕೋಸ್ಕರ ಈ ಕೃತಿಗಳ ಮಾತುಗಳಿರುವುದು. ಇದು ಒಂದು ಆಯಿತು, ಇದು ಒಂದು ಮುಖ ಹೇಳಿದೆ. ಅವನನ್ನ ತಾಯಿ, ಅವನನ್ನ ತಂದೆ, ಅವನನ್ನ ಬಂಧು, ಅವನನ್ನ ಮಿತ್ರ, ಅವನನ್ನು ನೂರಾರು ನಾವು ಹೇಳ್ತೇವೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಈ ಶ್ಲೋಕಗಳೆಲ್ಲ ನಾವು ಹೇಳೋದು ಎಲ್ಲೋ ಕೇಳಿದಾಗ ಕೈ ಮುಗಿಯುವುದು ಇಷ್ಟು ಗೊತ್ತಿದೆ. ಆದರೆ ಅದರ ನಿಜವಾದ ಅನುಭವ ನಮಗೆ ಯಾವಾಗ ಈ ಮಾತುಗಳ ಹಿನ್ನೆಲೆಯಲ್ಲಿ ಆಗುತ್ತೋ, ಏನೇ ಬದುಕಿನ ಸಮಸ್ಯೆಗಳಿದ್ರೂ ಭಾಗವತದ ಶ್ರವಣದಿಂದ ಭಗವಂತ ಆ ಸ್ವರೂಪದಲ್ಲಿ ನಮಗೆ ಅರ್ಥವಾಗ್ತಾ ಹೋದಾಗ ಆ ದೋಷಗಳು ತನ್ನಿಂದ ತಾನೇ ಪರಿಹಾರ ಆಗ್ತಾ ಹೋಗುತ್ತೆ. ಅಂದರೆ ಧನ್ವಂತರಿ ಚಿಂತನೆಯಿಂದ ರೋಗ ಪರಿಹಾರ ಬಂತು. ರಾಜೇಶ್ವರ ರೂಪದ ಚಿಂತನೆ ಮಾಡುವುದರಿಂದ ರಾಜಕೀಯ ಸಮಸ್ಯೆಗಳು ಏನಿದ್ರು ಪರಿಹಾರ ಆಯಿತು. ಭೂಮಿಯ ವ್ಯವಸ್ಥೆಯನ್ನು ಪೃಥು ಚೆನ್ನಾಗಿ ಮಾಡಿದ ಅಂತ ಕಥೆ ಕೇಳುವುದರಿಂದ ಭೂಮಿಗೆ ಒದಗಿದ ಅಪಾಯಗಳು ಆಪತ್ತುಗಳು ಏನಿದ್ರು ಭೂವರಾಹನ ಚಿಂತನೆಯಿಂದ ಭೂಮಿ ದೋಷಗಳು ನಾಶ ಆದವು. ಯಾವ ಥರದ ಫಲ ಇಲ್ಲ ಹೇಳಿ. ಕಿಮಲಭ್ಯಂ ಪ್ರಸನ್ನೇ ಭಗವತಿ ಶ್ರೀನಿಕೇತನೇ. ಭಗವಂತ ಪ್ರಸನ್ನನಾದರೆ ಈ ಸಮಸ್ಯೆಗೆ ಇಂಥದ್ದು ಮಾಡಿ ಅಂತ ನಾವು ಅಳಲೆಕಾಯಿ ಪಂಡಿತರು ಅಂತ ಹಿಂದೆ ಒಂದು ವ್ಯವಸ್ಥೆ ಇತ್ತು. ಅಂದರೆ ಅದು ಈಗ ತಮಾಷೆ ಮಾಡುವ ಶಬ್ದವಾಗಿದೆ. ಆದರೆ ಅಳಲೆಕಾಯಿ ಎಲ್ಲ ಥರದ ರೋಗಕ್ಕೂ ಮದ್ದಾಗಿ ಉಪಯೋಗಿಸುವಂಥ ಒಂದು ಈ ಸರ್ವೌಷಧಿ ಅನ್ನುವ ಗುಣ ಅದರಲ್ಲಿದೆ. ಹೇಗೆ ಸಹಸ್ರನಾಮ ಅನ್ನೋದು ಎಲ್ಲ ರೋಗಗಳಿಗೂ ಒಂದು ಅಪೂರ್ವವಾದ ಮಂತ್ರ ಅದು. ಯಾಕೆಂದರೆ ಅದರಲ್ಲಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟ 72,000 ನಾಡಿಗಳಿಗೆ ಸಂಬಂಧಪಟ್ಟದ್ದೇ ರೂಪಗಳಿರುವುದಾದ್ರಿಂದ ನಾಡಿ ದೋಷವೇ ಎಲ್ಲ ದೋಷಗಳಾಗಿ ಕಾಡುವುದು. ಪ್ರಾಣಶಕ್ತಿಯ ಕೊರತೆಯಿಂದಲೇ ಅದು ಏನೇ ಇರಲಿ, ನೀವು ಏನು ಹೆಸರು ಬೇಕಾದರೂ ಕೊಡಿ, ಅದು ಟ್ಯೂಮರ್ ಅಂತ ಕೊಡಿ, ಕ್ಯಾನ್ಸರ್ ಅಂತ ಕೊಡಿ, ಬೋನು ಇನ್ನೇನು ಮ್ಯಾರೋ ಒಳಗಿನಿಂದ ನಾಶ ಆಗಿದೆ ಅಂತ ಹೇಳಿ, ಇನ್ನೇನೇ ಹೇಳಿ, ಕೀವಾಗಿದೆ, ವ್ರಣ ಆಗಿದೆ, ಕೊಳೆತು ಹೋಗಿದೆ, ಎಲ್ಲವೂ ಪ್ರಾಣಶಕ್ತಿಯ ಕೊರತೆ. ಈ ಸಹಸ್ರನಾಮದಿಂದ ಎಲ್ಲ ಪ್ರಾಣಗಳು ಮತ್ತೆ ಮರುಗೂಡಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿದೆ. ಅದರಿಂದಾಗಿ ಅದು ಸರ್ವ ಪರಿಹಾರಕ, ಸರ್ವ ದೋಷ ಪರಿಹಾರಕ. ಕೇವಲ ದೈಹಿಕ ಅಲ್ಲ, ಮಾನಸಿಕ ಅಲ್ಲ, ಆಧ್ಯಾತ್ಮಿಕ, ದೈವಿಕ, ಆದಿಭೌತಿಕ, ಹೊರಗಿನಿಂದ ಆಗುವ ಸಮಸ್ಯೆಯನ್ನು ಪರಿಹರಿಸುತ್ತೆ ಅದು. ಹಾಗೆ ಭಗವಂತನ ಈ ಭಾಗವತದ ಕಥಾಶ್ರವಣದಿಂದ ನೂರಾರು ಥರದ ದೋಷಗಳನ್ನು ನಮ್ಮೊಳಗೆ ನೆಲೆಸಿದ್ದನ್ನು ಭಗವಂತನ ಕಡೆಗೆ ಸಾಗಲಿಕ್ಕೆ ಅಡ್ಡಗೋಡೆಯಾದದ್ದನ್ನೆಲ್ಲ ಕೆಡವಿ ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಮುಟ್ಟಿಸುತ್ತೆ. ಹೀಗೆ ಅವತಾರ ಗಾಥೆ ಭಗವಂತನ ಪರಿಚಯವನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ, ಅಂದರೆ ಈ ಒಂದು ಅಧ್ಯಾಯ ಸಮಗ್ರ ಭಾಗವತದ ಸಾರ ಇದು. ನಾನು ಯಾಕೆ ಈ ಗಾಥೆಯನ್ನು ಬಿಡಿಸಿ ಹೇಳಿದೆ ಅಂದರೆ, ಇದು ಕೇಳಿದರೆ ಸಮಗ್ರ ಭಾಗವತದ ಕಥೆಯನ್ನು ಕೇಳಿದ್ದಷ್ಟೇ ಮುಖ್ಯವಾದ ಫಲ. ಇನ್ನೂ ಸೂಕ್ಷ್ಮ ಮಾಡಿದ್ದಾರೆ. ಚತುಶ್ಲೋಕಿ ಭಾಗವತ ಅಂತ ಮತ್ತೆ ಮುಂದೆ ಒಂದು ಕಡೆ ಮಾತು ಬರುತ್ತೆ. 4 ಶ್ಲೋಕಗಳಲ್ಲಿ ಸಮಗ್ರ ಭಾಗವತದ ಭಗವಂತನ ಪರಿಚಯವನ್ನು ಮಾಡಿಕೊಡುವಂತಹ ಭಾಗ. ಮುಂದೆ ಮತ್ತೆ ನಾವು ಇನ್ನೊಂದು ಗೀತೆಯನ್ನು ನೋಡಲಿಕ್ಕಿರುವಂಥದ್ದು, ಸ್ವಯಂಭುವ ಮನೆಗಿರುವ 5 ಮಕ್ಕಳಲ್ಲಿ ದೇವಹೂತಿಯ ಗಂಡನಾದಂತಹ ಕರ್ದಮ ಪ್ರಜಾಪತಿಯ ಮಗನಾಗಿ ಹುಟ್ಟಿದವನು ಕಪಿಲ ಮಹರ್ಷಿ. ನಾವು ಮಹರ್ಷಿ ಕಪಿಲಾಚಾರ್ಯ ಅಂತ ನೆನಪಿಸಿಕೊಳ್ತೇವೆ. ನೀವು ಏನು ನಾಮ ಕೊಟ್ಟರು ಅದು ಸಹಸ್ರನಾಮದಲ್ಲಿ ಬರುತ್ತೆ. ಅದೊಂದು ನೀವು ಸುಮ್ಮನೆ ಏನೇ ಕಥೆ ಕೇಳುವಾಗಲೂ ಅಲ್ಲಿರುವ ಒಂದು ಶಬ್ದವನ್ನು ಗಾಢವಾಗಿ ಮನಸ್ಸಿಟ್ಟುಕೊಂಡು ಹುಡುಕಿದರೆ ಸಹಸ್ರನಾಮದಲ್ಲಿ ಅದಕ್ಕೆ ಬೇಕಾದ ಒಂದು ವಿಶಿಷ್ಟವಾದ ನಾಮ ಸಿಕ್ಕಿಬಿಡುತ್ತೆ. ಹಾಗಾಗಿ ಉಪದೇಶವನ್ನು ಮಾಡಿದ ಕಪಿಲ ಗೀತಾ ಅಂತಲೇ ಹೆಸರು, ಸಾಂಖ್ಯಶಾಸ್ತ್ರ ಅಂತ ಅವನು ಹೇಳಿದ ಬೋಧನೆಗೆ ಇರುವ ಮತ್ತೊಂದು ಹೆಸರು. ಅದರ ವಿಶಿಷ್ಟವಾದ ಪರಿಚಯವನ್ನು ಮತ್ತೆ ನಾಳೆಯ ದಿವಸದಿಂದ ನಾವು ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿವಚಿಂತ್ಯಃ ಪರಮಗುರುರಭಿ